ರೀ ಚಂದ್ರನಲ್ಲಿ ಹಿಮ ಕಂಡುಹಿಡಿದ ಚಂದ್ರನ 2 ಅಂತ ನೋಡ್ರಿ. ಅಂದ್ರೆ ಚಂದ್ರನ 2 ಏನು ವಿಫಲ ಆಯಿತು ಅಂತ ಹೇಳಿದ್ವಲ್ಲ, ಅದು ಏನು ಮಾಡಿ ಇತ್ತೀಚೆಗೆ ಅಂತಂದ್ರೆ ಚಂದ್ರನಲ್ಲಿ ಹಿಮ ಕಂಡುಹಿಡಿದಂಥ ಚಂದ್ರನ 2 ಅಂತ ನೋಡಿ ಸರ್. ಇದು ಯಾವ ಉಡಾವಣೆ ಮಾಡಿರ್ತಾವೆ ನಾವು ಚಂದ್ರನ 2ನ 2019 ಜುಲೈ 22ಕ್ಕೆ ಏನು ಮಾಡಿವಿ ಅಂತಂದ್ರೆ ನಾವು ಉಡಾವಣೆ ಮಾಡಿರ್ತೀವಿ ಸರ್. ಅದು ಇತ್ತೀಚೆಗೆ ಏನು ಮಾಡಿದಂಥ ಚಂದ್ರನ 2 ಅಂತಂದ್ರೆ ಚಂದ್ರನಲ್ಲಿ ಹಿಮ ಕಂಡುಹಿಡಿದಂಥ ಚಂದ್ರನ 2 ಅಂತ ನೋಡಿ ಸರ್. ಇದು ಆ ಸಂಶೋಧನೆ ನಡೆಸಿದ್ರೆ ಯಾರು ಬರ್ತಾರೆ ಅಂತಂದ್ರೆ ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ಅಂತ ಬರ್ತಾರೆ. ರೆಡ್ ಕೋರ್ಸ್ ಕ್ವಶನ್ ಏನು ನೋಡ್ರಿ, ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ಅಂತ ಬರ್ತಾ. ಇದು ರೆಡ್ ಕೋರ್ಸ್ ಎಲ್ಲಿತ್ತು ಅಂತಂದ್ರೆ ಅಹಮದಾಬಾದ್ ನೋಡ್ರಿ, ಗುಜರಾತಿನ ಅಹಮದಾಬಾದ್ ಆಗೈತೆ ನೋಡ್ರಿ. ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿ ಅಂತ ಬರ್ತಾ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ಗುಜರಾತಿನ ಅಹಮದಾಬಾದ್. ಇದು ಏನು ಸಂಶೋಧನೆ ಮಾಡಿ ಇತ್ತೀಚೆಗೆ ಅಂತಂದ್ರೆ ಚಂದ್ರನಲ್ಲಿ ಹಿಮ ಏರದ ಬಗ್ಗೆ ಏನಂತಂದ್ರೆ ಪತ್ತೆ ಮಾಡೋದು ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಯಾವ ಒಂದು ಸಂಸ್ಥೆ ಚಂದ್ರನಲ್ಲಿ ಶಾಶ್ವತ ನೆಲೆ ಊರಲು 3 ಅಂತೇಳಿ ಯೋಜನೆಯನ್ನು ಘೋಷಣೆ ಮಾಡೋದಂತಂದ್ರೆ ನಾಸಾ ನೋಡ್ರಿ. ಇತ್ತೀಚೆಗೆ ಐತಲ್ರಿ ಅಂದ್ರೆ ಚಂದ್ರನ ಮೇಲೆ ಅಂತಂದ್ರೆ ಶಾಶ್ವತ ನೆಲೆ ಊರಲು ಕ್ವಶನ್ ಕೇಳ್ಬೋದು. ಅಂದ್ರೆ ಚಂದ್ರನ ಮೇಲೆ ಇತ್ತೀಚೆಗೆ ಶಾಶ್ವತವಾಗಿ ನೆಲೆ ಊರಲು 3 ಹಂತಗಳ ಯೋಜನೆಯನ್ನು ಒಂದು ಜಾರಿ ಒಂದು ಏನು ಇಟ್ಕೊಂತ ಒಂದು ಸಂಸ್ಥೆ ಅಂತಂದ್ರೆ ನಾಸಾ ಅಂತ ಬರ್ತದೆ ಸರ್. ಇದು ಅದ್ರ ಉದ್ದೇಶ ಏನಂತಂದ್ರೆ 3 ಹಂತ ಯೋಜನೆ ಬರ್ತಲ್ಲ. ಉದ್ದೇಶ ಏನಂತಂದ್ರೆ 1ನೇ ಹಂತದಲ್ಲಿ ಪರೀಕ್ಷೆಯಾಗಿ 2026 ಏನು ಮಾಡ್ತಾರೆ, ಅವ್ರು ದಕ್ಷಿಣ ಧ್ರುವ ಚಂದ್ರನ ಇಳಿಸ್ತಾರಂತ್ರಿ. ದಕ್ಷಿಣ ಧ್ರುವಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಲ್ಯಾಂಡರ್ನ ಇಳಿಸ್ತಾರಂತ್ರಿ. 2ನೇ ಹಂತಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಒಂದು ಮೂಲ ಸೌಕರ್ಯ ಸಂಬಂಧಪಟ್ಟಂತೆ ಚಂದ್ರನ ಮೇಲೆ ವಿದ್ಯುತ್ ಸ್ಥಾವರ ಹೇಳಿದ ಪರಮಾಣು ವಿದ್ಯುತ್ ಸ್ಥಾವರ ಮಾಡ್ತಂತ ಹೇಳಿದ್ದು ಫಸ್ಟ್ ಅಮೆರಿಕ ಅಲ್ರಿ, ಕರೆಕ್ಟ್ ಅಲ್ರಿ. ಫಸ್ಟ್ ಚಂದ್ರನ ಮೇಲೆ ಅಣುಸ್ಥಾವರ ಸ್ಥಾಪನೆ ಮಾಡತಕ್ಕಂಥ ದೇಶ ಅದು ಬರ್ತಂತಂದ್ರೆ ಅಮೇರಿಕ ಬರ್ತಿರೋದು. 2029 32ಗೆ ಸಂಬಂಧ ಅಲ್ಲಿಂದ ಅಲ್ಲಿವರೆಗೆ ಮಾಡ್ತಂತಂದ್ರೆ ಇಲ್ಲಿ ಪರಮಾಣು ಸ್ಥಾವರ ಉತ್ಪಾದನೆ ಸ್ಥಾಪನೆ ಯಾರು ಮಾಡ್ತಂತಂದ್ರೆ ನಾಸಾ ಮಾಡ್ತ ನೋಡಿ ಸರ್. ಇದು ನೆಕ್ಸ್ಟ್ 3ನೇ ಹಂತದ ಏನಂತಂದ್ರೆ ಆ ಚಂದ್ರನ ಮೇಲೆ ಮಾನವರು ಇಳಿಸಿದ ಅಂತ ಒಂದು ಉದ್ದೇಶ ಅಂತ ಇರೋದು. ಆ 3 ಹಂತಗಳ ಯೋಜನೆಯನ್ನು ಚಂದ್ರನ ಮೇಲೆ ಇಳಿಸುವಂಥ ಯೋಜನೆಯನ್ನು ಯಾವ ದೇಶ ಮಾಡ್ಕೊಂತಂದ್ರೆ ಅಮೇರಿಕ ನೋಡಿ ಸರ್. ಇದು ಮೊದಲ ಹಂತದ್ದು ಏನಂತಂದ್ರೆ 2026 ವೇಳೆಗೆ ಒರಿಜಿನ್ ಸಂಸ್ಥೆಯ ಲ್ಯಾಂಡರ್ಗಳನ್ನು ದಕ್ಷಿಣ ಧ್ರುವ ಬಳಿ ಶಾಕ್ಲಾಟನ್ ಕನೆಕ್ಟಿಂಗ್ ಬ್ರಿಡ್ಜ್ನಲ್ಲಿ ಇಳಿಸೋದಂತಿರೋದು 1ನೇ ಉದ್ದೇಶ. ಇದು 2ನೇ ಉದ್ದೇಶ ಏನಂತಂದ್ರೆ ಚಂದ್ರನ ಮೇಲೆ ಅಣುಸ್ಥಾವರನ ಸ್ಥಾಪನೆ ಮಾಡೋದು. ಯಾರು ಸ್ಥಾಪನೆ ಮಾಡ್ತಾರೆ, ಅಮೇರಿಕದವರು. ನೆಕ್ಸ್ಟ್ 3ನೇ ಉದ್ದೇಶ ಏನಂತಂದ್ರೆ ಚಂದ್ರನ ಮೇಲೆ ಏನು ಮಾಡೋದಂತಂದ್ರೆ ಮಾನವರನ್ನ ಇಳಿಸೋದು ನೋಡಿ ಸರ್. ಇಷ್ಟು ಯೋಜನೆ ನಾಸಾದ ಬರ್ತ ನೋಡ್ರಿ. ಚಂದ್ರ ಮೇಲೆ ಕಾಲಿಟ್ಟಂಥ ಮೊದಲ ವ್ಯಕ್ತಿ ಅಂತಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಬರ್ತ ನೋಡಿ ಸರ್. 1969 ಜುಲೈ 20 ಬರ್ತ ನೋಡ್ರಿ. 1969 ಜುಲೈ 20 ಬರ್ತಾ. ಈ ಜುಲೈ 20ನೇ ಯಾವ ದಿನ ಮಾಡ್ತು ಅಂತಂದ್ರೆ ಚಂದ್ರ ದಿನ ಅಂತ ಮಾಡ್ತೀವಿ. ಜುಲೈ 20 ಅಂತಂದ್ರೆ ಚಂದ್ರ ದಿನ ಅಂತ ಮಾಡ್ಕೊಂಡು ಸರ್. ಇದು 2ನೇ ವ್ಯಕ್ತಿ ಯಾರಂತ ಚಂದ್ರ ಮೇಲೆ ಕಾಲಿಟ್ಟಾರ ಬುಲ್ಜ್ ಆಲ್ಡ್ರಿನ್ ಅಂತ ಬರ್ತಾನೆ. ಯಾರಂತಂದ್ರೆ ಬುಜ್ ಆಲ್ಡ್ರಿನ್ ಅಂತ ಬರ್ತಾನ. ಚಂದ್ರ ಮೇಲೆ ಕಾಲಿಟ್ಟಂತ 2ನೇ ವ್ಯಕ್ತಿ ಬರ್ತಾರೆ. 3ನೇ ವ್ಯಕ್ತಿ ಯಾರಂತಂದ್ರೆ ಪೆಟಾ ಕಾರ್ನಾಡ್ ಅಂತ ಬರ್ತ ನೋಡ್ರಿ. ಚಂದ್ರ ಮೇಲೆ ಕಾಲಿಟ್ಟಂತ 3ನೇ ವ್ಯಕ್ತಿ ಯಾರಂತಂದ್ರೆ ಪೆಟಾ ಕಾರ್ನಾಡ್ ಅಂತ ಬರ್ತ ನೋಡ್ರಿ ಸರ. ಇವರು 3ನೇ ವ್ಯಕ್ತಿ ಬರ್ತ ನೋಡ್ರಿ. ಹಾಗಾದ್ರೆ ನಮ್ಮ ಭಾರತ ಐತಲ್ಲ ಸರ್, ಇದು ಚಂದ್ರ ಮಾನವ ಸಹಿತ ಚಂದ್ರನ ಯಾವ ವರ್ಷ ಮಾಡ್ತಂತಂದ್ರೆ 2040 ನೋಡ್ರಿ. ಭಾರತ ಮಾನವ ಸಹಿತ ಚಂದ್ರನ ಯಾವ ವರ್ಷ ಮಾಡ್ತಂತಂದ್ರೆ 2040ಕ್ಕೆ ಮಾಡ್ತ ನೋಡ್ರಿ. ಚಂದ್ರ ಮೇಲೆ ಪರಮಾಣು ಸ್ಥಾವರನ ಫಸ್ಟ್ ಯಾವ್ದು ಮಾಡ್ತಂತಂದ್ರೆ ಅಮೇರಿಕ ಮಾಡ್ತಾ. ನಂತರ ಯಾವ ದೇಶ ಮಾಡ್ತು ಅಂತಂದ್ರೆ ಚೀನಾ ಮತ್ತು ರಷ್ಯಾ ನೋಡಿ ಸರ್. ಚೀನಾ ಮತ್ತು ರಷ್ಯಾ ನೋಡಿ ಸರ್. ಇದು ನೆಕ್ಸ್ಟ್ ಸರ್ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ನೋಡ್ರಿ. ಇಲ್ಲಿ ತಾರ ಅಂತ ಇತ್ತೀಚೆಗೆ DRDO ಒಂದು ಹಾರಾಟ ಯಶಸ್ವಿ ಮಾಡಿ ನೋಡ್ರಿ. ತಾರ್ ಅಂತ ಬರ್ತಾರೆ. ತಾರ್ ಗ್ಲೈಡ್ ಶಸ್ತ್ರಾಸ್ತ್ರ ವ್ಯವಸ್ಥೆ. ತಾರ್ ಅಂತ ಒಂದು ಏನು ಕ್ವಶನ್, ತಾರ್ ಇದೊಂದು ಏನಂತ ಕ್ವಶನ್ ಕೇಳ್ಬಿಡ್ತಾನೆ ರೀ. ತಾರ್ ಅನ್ನೋದು ಏನಂತಂದ್ರೆ ಗ್ಲೈಡ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಅಂತ ಬರ್ತ ನೋಡ್ರಿ. ಈ TRA ತಾರ್ ಅಂತ ವಿಸ್ತೃತ ಕ್ವಶನ್ ಕೇಳ್ಬೋದು. ತಾರ್ ಅಂತ ಬರ್ತ್ರಿ. TRA ತಾರ್ ಅಂತಂದ್ರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಅಗ್ಯುಮೆಂಟೇಷನ್ ಅಂತ ಬರ್ತ ನೋಡ್ರಿ. ಅದು ತಾರ್ ಇದ್ರ ವಿಸ್ತೃತ ಅಂತಂದ್ರೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಅಗ್ಯುಮೆಂಟೇಷನ್ ಅಂತ ಬರ್ತ ನೋಡ್ರಿ. ಅಗ್ಯುಮೆಂಟೇಷನ್ ಇದು ಯಾವ್ದ್ರ ಸುದ್ರೂಪ ಅಂತಂದ್ರೆ ತಾರ್ ಅಂತ ಬರ್ತ ನೋಡ್ರಿ. ತಾರನ್ನು ಇತ್ತೀಚೆಗೆ ಯಾರು ಉಡಾವಣೆ ಮಾಡಿದ್ರು ಅಂತಂದ್ರೆ DRDO ನೋಡಿ ಸರ್. ಇದನ್ನ DRDO ಮತ್ತು ಭಾರತೀಯ ವಾಯುಪಡೆ ಇಬ್ಬರು ಕೂಡ ಏನು ಮಾಡತ್ತೆ ಅಂತಂದ್ರೆ ಈ ಒಂದು ಪರೀಕ್ಷೆ ಮಾಡ್ತಾ ನೋಡ್ರಿ. ಯಾವಂತಂದ್ರೆ ತಾರ್ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಅಗ್ಯುಮೆಂಟೇಷನ್ ಬರ್ತ ನೋಡಿ ಸರ್. ಇದು ಈ ತಾರನ್ನು ಯಾರು ಅಭಿವೃದ್ಧಿಪಡಿಸ್ಯಾರ ಅಂತಂದ್ರೆ ರಿಸರ್ಚ್ ಸೆಂಟರ್ ಇಮಾರತ್ ಅಂತ ಬರ್ತ ನೋಡ್ರಿ. RCI ಹೈದರಾಬಾದ್ ಐತೆ ಹೆಡ್ ಕ್ವಾರ್ಟರ್ಸ್ ಸರ್. ಇದು ರಿಸರ್ಚ್ ಸೆಂಟರ್ ಇಮಾರತ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂತಂದ್ರೆ ಹೈದರಾಬಾದ್ ಐತೆ ನೋಡಿ ಸರ್. ಇದು ಅವ್ರು ಏನು ಮಾಡ್ಯಾರ ಅಂತಂದ್ರೆ ಈ ತಾರನ್ನ ಒಂದು ಕ್ಷಿಪಣಿ ಒಂದು ಕ್ಷತ್ರಾಸ್ತ್ರ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸ್ಯಾರ ನೋಡಿ ಸರ್. ಇದು ಸರ್ ಇತ್ತೀಚೆಗೆ ಭಾರತ ಒಂದು ಕಂಪ್ನಿ ಏನು ಮಾಡಿದೆ ಅಂತಂದ್ರೆ ಮಣ್ಣಿನಲ್ಲಿ ನೈಸರ್ಗಿಕ ಕರಗುವ ಹಾಲಿನ ಪ್ಯಾಕೆಟನ್ನು 2026 ಬಿಡುಗಡೆ ಮಾಡ್ಯಾರ ನೋಡ್ರಿ. ಹಾಲಲ್ಲಿ ಅಂದ್ರೇನು ಹಾಲನ್ನು ಐತಲ್ಲ ಸರ್, ಪ್ಯಾಕೆಟ್ ಬರ್ತಲ್ರಿ, ಅದು ಮಣ್ಣಿನಲ್ಲಿ ಕರಗುವಂಥದ್ದು ಯಾವ ಒಂದು ಸಂಸ್ಥೆ ಜಾರಿ ಮಾಡಿ ಅಂತಂದ್ರೆ ಮದರ್ ಡೈರಿ ಅಂತ ಬರ್ತ ನೋಡ್ರಿ. ಮದರ್ ಡೈರಿ ಎಂಬ ಸಂಸ್ಥೆ ಮಾಡಿ ಅಂತಂದ್ರೆ ಏನು ಹಾಲಲ್ಲಿ ನೀವು ಪ್ಲಾಸ್ಟಿಕ್ಗೆ ಒಗಿತಿರಲ್ಲ ಸರ್, ಅವು ಮಣ್ಣಲ್ಲಿ ಕರಗುವಂಥ ವ್ಯವಸ್ಥೆನ ಯಾವ ಒಂದು ಸಂಸ್ಥೆ ಅಂತಂದ್ರೆ ಮದರ್ ಡೈರಿ ಅಂತ ಬರ್ತ ನೋಡ್ರಿ. ಹಾಗಾದ್ರೆ ವಿಶ್ವ ಹಾಲು ದಿನ ಅಂತ ಮಾಡ್ತೀವಿ ನಾವು ಜೂನ್ 1 ಸರ್, ಕರೆಕ್ಟ್ ಅಲ್ರಿ. ವಿಶ್ವ ಹಾಲು ದಿನ ಅಂತ ಮಾಡ್ತೀವಿ ಅಂತಂದ್ರೆ ಜೂನ್ 1ಕ್ಕೆ ಮಾಡ್ತೀವಿ.
ರಾಷ್ಟ್ರೀಯ ಕ್ಷೀರ ದಿನ ಅಂತ ಮಾಡ್ತು ಅಂತಂದ್ರೆ ನವಂಬರ್ 26 ಅಲ್ರಿ. ರಾಷ್ಟ್ರೀಯ ಕ್ಷೀರ ದಿನ ಅಂತ ಮಾಡ್ತು ಅಂತಂದ್ರೆ ನವಂಬರ್ 26 ಮಾಡ್ತು ನೋಡಿ ಸರ್. ಇದು ಇಲ್ಲಿ ಆನಂದ್ ಅನ್ನೋ ಸಂಶಯ ಬರ್ತಾರೆ, ಹಾಲಿನ ಕೂಡ ಸಂಬಂಧಪಟ್ಟಂತೆ ಆನಂದ್ ಅಂತ ಬರ್ತಾರೆ. ಯಾವ ಸ್ಥಾಪನೆ ಆತ್ರಿ ಆನಂದ್? 1965 ಅಲ್ರಿ. 1965 ಗುಜರಾತಿನ ಆನಂದ್ ಸಂಸ್ಥೆ ಆನಂದ್ ಡೈರಿ ಸ್ಥಾಪನೆ ಆತ್ರಿ. ಅಮೂಲ್ ಅಂತ ಬರ್ತಾರೆ ಇಲ್ಲಿ. ಅಮೂಲ್ ಇದು ಸ್ಥಾಪನೆ ಆತ್ರಿ. ಇದು 1946 ಇದು ಅಮೂಲ್ ಅಂತ ಕಂಪ್ನಿ ಸ್ಥಾಪನೆ ಆತಂದ್ರೆ 1946 ಅಮೂಲ್ ಕಂಪ್ನಿ ಸ್ಥಾಪನೆ ಆಯ್ತು ನೋಡ್ರಿ. ನೆಕ್ಸ್ಟ್ ಬರ್ತಾನೆ ಇನ್ನು ಅಂತಂದ್ರೆ ಇದು KMF ಅಂತ ಬರ್ತಾರೆ ನಮ್ಮ ಕರ್ನಾಟಕದ್ದು. KMF ಇದು ಸ್ಥಾಪನೆ ಆತ್ರಿ 1974 ಅಲ್ರಿ. 1974 ಇದು KMF ಸ್ಥಾಪನೆ ಆಯ್ತು ನೋಡಿ ಸರ್. ಇದು ಹಾಗಾದ್ರೆ ನಮ್ಮ ಕರ್ನಾಟಕದೊಳಗೆ ಪ್ರಸ್ತುತ ಎಷ್ಟು ಜಿಲ್ಲಾ ಒಕ್ಕೂಟ ಹಾಲು ಸಂಸ್ಥೆ ಅದಾವ್ರಿ? ಎಷ್ಟು ಅದ್ರಿ? ಪ್ರೆಸೆಂಟ್ 16 ನೋಡಿ. ಪ್ರೆಸೆಂಟ್ 16 ನೋಡ್ರಿ. ಒಂದ್ಸಲ ಹೊಡೆದು ನೋಡ್ರಿ. ಅಲ್ಲಿ ಕ್ವಶನ್ ಕೇಳಿದ್ರೆ 13 17 ಕೊಟ್ಟಾನ. 14 ಇದ್ದು ಅಲ್ಲಿ ಪ್ರೆಸೆಂಟ್ 16 ನೋಡ್ರಿ. ಕರ್ನಾಟಕದಲ್ಲಿ ಪ್ರಸ್ತುತ ಜಿಲ್ಲಾ ಹಾಲು ಒಕ್ಕೂಟ ಸಂಸ್ಥೆ ಎಷ್ಟು ಅಂತಂದ್ರೆ 16 ಬರ್ಬೋದು ನೋಡ್ರಿ. ಒಂದ್ಸಲ ಹೊಡೆದು ಚೆಕ್ ಮಾಡಿ ನೋಡ್ರಿ ಅದನ್ನ. ಅತಿ ಹೆಚ್ಚು ಹಾಲು ಉತ್ಪನ್ನ ಮಾಡತಕ್ಕಂಥ ರಾಜ್ಯ ಯಾವ್ದ್ರಿ ಭಾರತದೊಳಗೆ? ಯಾವ್ದ್ರಿ? ಉತ್ತರ ಪ್ರದೇಶ ಸರ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪನ್ನ ಮಾಡತಕ್ಕಂಥ ಜಿಲ್ಲೆ ಯಾವ್ದ್ರಿ? ಬೆಳಗಾವಿ ಸರ್. ಪ್ರೆಸೆಂಟ್ ಬೆಳಗಾವಿ ಅಲ್ರಿ. ಪ್ರೆಸೆಂಟ್ ಬೆಳಗಾವಿ ಐತಿ ನೋಡಿ. ಕರ್ನಾಟಕ ಎರಡೇಮಿ ಆ ಕಡೆ ಹೋಗ್ಯಾವ್ರಿ. ಅದಂತಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹಾಲು ಉತ್ಪನ್ನ ಮಾಡತಕ್ಕಂಥ ಜಿಲ್ಲೆ ಯಾವ್ದಂತಂದ್ರೆ ಬೆಳಗಾವಿ ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಅತಿ ಹೆಚ್ಚು ಏನಿದೆ ಹಾಲು ನೀಡ್ತಕ್ಕಂಥ ಒಂದು ಮೇಕೆ ತಳಿ ಯಾವ್ದ್ರಿ? ಮೇಕೆ ಆಕಳಂದ್ರೆ ಯಾವ್ದ್ರಿ ಭಾರತದೊಳಗೆ? ಜರ್ಸಿ ಅಲ್ಲ? ಕರೆಕ್ಟ್ ಅಲ್ರಿ. ಒಂದು ಕ್ವಶನ್ಗೆ ಏನೋ UPSCಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ನೀಡ್ತಕ್ಕಂಥ ಒಂದು ಹಸು ಯಾವ್ದಂತಂದ್ರೆ ನೆದರ್ಲ್ಯಾಂಡಿನ ಹೋಲ್ಸ್ಟೈನ್ ಅಂತ ಬರ್ತಲ್ರಿ. ಹೋಲ್ಸ್ಟೈನ್ ಸರ್. ನೆದರ್ಲ್ಯಾಂಡಿನ ಹೋಲ್ಸ್ಟೈನ್ ಅಂತ ಬರ್ತ ನೋಡಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ನೀಡ್ತಕ್ಕಂಥ ಒಂದು ತಳಿ ನೋಡ್ರಿ. ಅದು ಹೋಲ್ಸ್ಟೈನ್ ಅಂತ ಬರ್ತದ. ಈ ಹೋಲ್ಸ್ಟೈನ್ ಯಾವ ದೇಶದ ಕ್ವಶನ್ ಕೇಳ್ಬೋದು? ನೆದರ್ಲ್ಯಾಂಡ್ ನೋಡಿ ಸರ್. ಇದು ಜರ್ಸಿ ಯಾವ ದೇಶದ್ರಿ? ಇದು ಜರ್ಸಿ ಇಂಗ್ಲೆಂಡ್ ಅಲ್ರಿ. ಇಂಗ್ಲೆಂಡ್ ನೋಡ್ರಿ. ಜರ್ಸಿ ಇವೆಲ್ಲ ಜರ್ಸಿ ಆಕಳ ಹೆಂಗೆ ಹಾಲು ಮಸ್ತ್ ಹಾಲು ಕೊಡ್ತಂತಿರ್ತಾರಲ್ಲ, ಈ ಜರ್ಸಿಯ ಆಕಳ ಯಾವ ಒಂದು ದೇಶದ ಮೂಲ ಅಂತಂದ್ರೆ ಇಂಗ್ಲೆಂಡ್ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ರೀ, ಭಾರತದ ಮೊದಲ ದೇಶೀಯ ಸ್ಟ್ರಾಟೋಸ್ಪಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಮಿಷನ್ ಯಾವುದಂತಂದ್ರೆ ಸನಾ ನೋಡ್ರಿ. ಸನಾ ಭಾರತದ ಮೊದಲ ದೇಶೀಯ ಸ್ಟ್ರಾಟೋಸ್ಪಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಅಂತಂದ್ರೆ ಸನಾ ಅಂತ ಬರ್ತದೆ ನೋಡಿ ಸರ್. ಇದು ಇತ್ತೀಚೆಗೆ ಏನು ಮಾಡ್ತಂತ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಏನು ಮಾಡಿದ್ರೆ ಪ್ರಯೋಗ ಮಾಡಿರ ನೋಡ್ರಿ. ಭಾರತದ ಮೊದಲ ದೇಶೀಯ ಸ್ಟ್ರಾಟೋಸ್ಪಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಅಂತಂದ್ರೆ ಸನಾ ಅಂತ ಬರ್ತದೆ ನೋಡಿ ಸರ್. ಇದ್ರ ಉದ್ದೇಶ ಏನಂತ, ಈ ಪ್ರಯೋಗದ ಉದ್ದೇಶ ಏನಂತಂದ್ರೆ ವಾತಾವರಣದ ಸ್ಟ್ರಾಟೋಸ್ಪಿಯರ್ ಪದರವು ವಾಣಿಜ್ಯ ವಿಮಾನಗಳು ಹಾರಾಟ ನಡೆಸುವ ವಾತಾವರಣಕ್ಕಿಂತಲೂ ಬಹಳ ಮೇಲಿರ್ತದೆ ನೋಡಿ ಸರ್. ಇದು ಅದ್ರ ಉದ್ದೇಶ ಏನಂತಂದ್ರೆ ಒಂದು 6 ವಾಣಿಜ್ಯ ಪೆಲೋಡ್ ಬರ್ತವೆ ಸರ್. ಅದನ್ನ ಓದ್ತೇನಂತಂದ್ರೆ ಯಶಸ್ವಿಯಾಗಿ ಇದನ್ನು ಸಾಗಾಣಿಕೆ ಮಾಡ್ಯದ. ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಇಲ್ಲಿ ಭಾರತದ ಮೊದಲ ದೇಶೀಯ ಸ್ಟ್ರಾಟೋಸ್ಪಿಯರಿಕ್ ಸೂಪರ್ ಪ್ರೆಷರ್ ಬಲೂನ್ ಯಾವುದಂತಂದ್ರೆ ಸನಾ ಅಂತ ಬರ್ತ ನೋಡ್ರಿ. ಈ ಸನಾನ ಸ್ಟ್ರಾಟೋಸ್ಪಿಯರಿಕ್ ಸೂಪರ್ ಬಲೂನ್ ಮಿಷನ್ ಸನಾ ಅಂತ ಬರ್ತ ನೋಡ್ರಿ. ಇದನ್ನ ಎಲ್ಲಿ ಪ್ರಯೋಗ ಮಾಡಿರ ಅಂತಂದ್ರೆ ಆಂಧ್ರ ಪ್ರದೇಶದ ವಿಜಯವಾಡ ಅಂತ ನೋಡ್ರಿ ಸರ್. ಇದು ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಕುಡಿಯಲು ಸಮುದ್ರ ನೀರು ಬಳಕೆಗೆ ಪ್ರಯತ್ನ. ಅಂದ್ರೆ ಸಮುದ್ರ ನೀರು ಅವಾಗ ಸುದ್ದಿಗಿತ್ತು. ಮೋದಿಯವರು ಫಸ್ಟ್ ಪ್ರಧಾನಿ ಹೋದಾಗ ಅವಾಗ ಸುದ್ದಿಗಿತ್ತದು. ಅಂದ್ರೆ ಸಮುದ್ರ ನೀರು ಏನು ಮಾಡ್ಬೋದು ಅಂತಂದ್ರೆ ಕುಡಿಯುವ ನೀರಾಗಿ ಪರಿವರ್ತಿಸಂತ ಸಂಬಂಧಪಟ್ಟಂತೆ ಮತ್ತೆ ಸುದ್ದಿಗೈತಿ. ಈಗ ಇವು ಕುಡಿಯುವ ನೀರು ಬಳಕೆಗೆ ಸಂಬಂಧಪಟ್ಟಂತೆ ನೋಡಿ ಸರ್. ಇದು ಸಮುದ್ರ ಉಪ್ಪು ನೀರನ್ನು ಕುಡಿಯಲು ನೀರಾಗಿ ಪರಿವರ್ತಿಸುವ ವಿಶ್ವದಲ್ಲಿ ಮುಂಚೂಣಿ ಇರ್ತಕ್ಕಂಥ ರಾಷ್ಟ್ರ ಅಂತಂದ್ರೆ ಇಸ್ರೇಲ್ ಅಂತ ನೋಡಿ ಸರ್. ಇದು ಅಂದರೆ ಸಮುದ್ರದಲ್ಲಿರ್ತಕ್ಕಂಥ ನೀರನ್ನು ಕುಡಿಯೋದಕ್ಕೆ ಬಳಕೆ ಮಾಡ್ತಲಿರ್ತಕ್ಕಂಥ ವಿಶ್ವದ ಮೊದಲ ರಾಷ್ಟ್ರ ಬರ್ತಂತಂದ್ರೆ ಇಸ್ರೇಲ್ ಬರ್ತದೆ ನೋಡಿ ಸರ್. ಇದು ನಮ್ಮ ಭಾರತದಲ್ಲಿ ಇದನ್ನು ಎಲ್ಲಿ ಪ್ರಯೋಗ ಮಾಡಿರಿ ಅಂತ ಮೊಟ್ಟ ಮೊದಲ ಬಾರಿ ಅಂತಂದ್ರೆ ಗುಜರಾತ್ ಅಂತ ನೋಡಿ ಸರ್. ಗುಜರಾತ್ನ ಜಾಮನಗರ ಅಂತ ನೋಡ್ರಿ. ಅಂದರೆ ಈ ಉಪ್ಪು ನೀರನ್ನು ಕುಡಿಯಲು ನಮ್ಮ ಭಾರತದಲ್ಲಿ ಫಸ್ಟ್ ಎಲ್ಲಿ ಪ್ರಯೋಗ ಮಾಡಿರಿ ಅಂತಂದ್ರೆ ಗುಜರಾತಿನ ಜಾಮನಗರ ನೋಡಿ ಸರ್. ಇದು ಪ್ರಪಂಚದಲ್ಲಿ ಅತಿ ಹೆಚ್ಚು ಯಾವ ದೇಶ ಮಾಡ್ತಂತಂದ್ರೆ ಇದನ್ನು ಇಸ್ರೇಲ್ ಮಾಡ್ತಾರೆ ನೋಡಿ ಸರ್. ಇದು ನೆಕ್ಸ್ಟ್ ಇದನ್ನು ಯಾವ ಒಂದು ತಂತ್ರಜ್ಞಾನ ಬಳಕೆ ಮಾಡ್ತಾರೆ ಅಂತಂದ್ರೆ ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನ ಅಂತ ನೋಡ್ರಿ. ಏನದು ಕುಡಿಯೋ ಸಮುದ್ರ ನೀರು ಇರ್ತಲ್ಲ ಸರ್, ಅದು ಅದನ್ನು ಶುದ್ಧ ನೀರೇ ಪರಿವರ್ತಿಸಿ ಕುಡಿಯೋ ನೀರನ್ನಾಗಿ ಮಾಡಲು ಯಾವ ಒಂದು ತಂತ್ರಜ್ಞಾನ ಅಂತಂದ್ರೆ ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನ ಅಂತ ಬರುತ್ತೆ ನೋಡಿ ಸರ್. ಇದು ಇಲ್ಲಿ ಇನ್ನೊಂದು ಸರ ಇಲ್ಲಿ ನಮ್ಮ ಭಾರತದೊಳಗೆ ಐತಲ್ಲ ಸರ್. ಇದು ಏಷ್ಯಾದಲ್ಲಿ ಅತಿ ದೊಡ್ಡ ಒಂದೇನಂತಂದ್ರೆ ಇದು ಸಮುದ್ರ ನೀರನ್ನು ಕುಡಿಯಲ್ಲಿ ಪರಿವರ್ತಿಸಿ ಎಲ್ಲಿ ಸ್ಥಾಪನೆ ಆಗುತ್ತಂತಂದ್ರೆ ಪೆರೂರ್ ಅಂತ ನೋಡ್ರಿ. ಅದು ಪೆರೂರ್ ಎಲ್ಲಿ ಕಂಡು ಬರ್ತಾನೆ? ಅದು ಪೆರೂರ್ ಅಂತ ನೋಡ್ರಿ. ಪೆರೂರಿ ಅಂದ್ರೆ ಭಾರತದಲ್ಲಿ ಅಂತಂದ್ರೆ ಏಷ್ಯಾದ ಒಂದು ಅತಿ ದೊಡ್ಡ ಸ್ಥಾವರ ಅಂತ ನೋಡ್ರಿ. ಕುಡಿ ನೀರು ಸಂಬಂಧಪಟ್ಟಂತೆ ಪೆರೂರಿ ಅಂತ ಬರ್ತ ನೋಡ್ರಿ. ಎಲ್ಲಿ ಬರ್ತ ನೋಡ್ರಿ ಪೆರೂರಿ. ಅಲ್ಲಿ ಏನು ಮಾಡಕೊಂತಾರೆ ಅಂತಂದ್ರೆ ಸ್ಥಾಪನೆ ಮಾಡಕೊಂತಾರೆ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಸಾಗರ ನೀರಿನಲ್ಲಿ ಏನಂತ ಉಷ್ಣಾಂಶ ಕಂಡು ಬರ್ತಾರೆ. ಅಂದ್ರೆ ಅತಿ ಹೆಚ್ಚು ಏನು ಕಂಡು ಬರ್ತಾನೆ ಕ್ವಶನ್ ಕೇಳ್ತಾನೆ ರೀ.
ಅಂದರೆ ಸಮುದ್ರಗಳಲ್ಲಿ ಅತಿ ಹೆಚ್ಚು ಹೆಂಗೆ ಬರ್ತಂತ ಏನು ಕಂಡು ಬರ್ತೀರಿ ಸೋಡಿಯಂ ಕ್ಲೋರೈಡ್ ಸರ್. ಅದಾದಮೇಲೆ ಮೆಗ್ನೀಷಿಯಮ್ ಕ್ಲೋರೈಡ್ ಸರ್. ಅದಾದಮೇಲೆ ಮೆಗ್ನೀಷಿಯಮ್ ಸಲ್ಫೇಟ್. ಅದಾದಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ನೋಡಿ ಸರ್. ಇವು ಸೀರಿಯಲ್ 4 ಕ್ವಶನ್ ಕೇಳಿ ನೋಡ್ರಿ. ಸಮುದ್ರದಲ್ಲಿ ಅತಿ ಹೆಚ್ಚು ಹೆಂಗೆ ಕಂಡು ಬರ್ತಂತಂದ್ರೆ ಸೋಡಿಯಂ ಕ್ಲೋರೈಡ್ ಸರ್. ಅದಾದಮೇಲೆ ಯಾವ ಕಂಡು ಬರ್ತಂತಂದ್ರೆ ಮೆಗ್ನೀಷಿಯಮ್ ಕ್ಲೋರೈಡ್ ಸರ್. ಅದಾದಮೇಲೆ ಮೆಗ್ನೀಷಿಯಮ್ ಸಲ್ಫೇಟ್ ಕಂಡು ಬರುತ್ತಾ. ಅದಾದಮೇಲೆ ಕ್ಯಾಲ್ಸಿಯಂ ಸಲ್ಫೇಟ್ ಕಂಡು ಬರುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಇದು ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಮಹಾಸಾಗರ ಹೇಳ್ರಿ. ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಮಹಾಸಾಗರಗಳು ಅತಿ ಹೆಚ್ಚಾದ್ರಿ ಅಂಟ್ಲಾಂಟಿಕ್ ಸಾಗರ ಸರ್. ಅದಾದಮೇಲೆ ಯಾವುದಂತಂದ್ರೆ ಹಿಂದೂ ಮಹಾಸಾಗರ. ಅರ್ಥಾತ್ ಇಲ್ಲಿ ಹೇಳಕ್ಕೆ ಅರ್ಥ ಆಗೋದಲ್ರಿ. ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಸಾಗರಗಳಿವು. ಫಸ್ಟ್ ಯಾವುದಂತಂದ್ರೆ ಅಂಟ್ಲಾಂಟಿಕ್ ಸಾಗರ, ಅದಾದಮೇಲೆ ಹಿಂದೂ ಮಹಾಸಾಗರ, ಅದಾದಮೇಲೆ ಪೆಸಿಫಿಕ್ ಸರ, ಅದಾದಮೇಲೆ ಆರ್ಕಟಿಕ್ ಬರುತ್ತೆ ನೋಡ್ರಿ. ಇವು 4 ಏನಂತಂದ್ರೆ ನೆನಪಿಡ್ರಿ ಸರ್ ಇವನ್ನ. ನೆಕ್ಸ್ಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಒಂದು ಸರೋವರ ಅಂತಂದ್ರೆ ವ್ಯಾನ್ ಸರೋವರ. ಎಲ್ಲಿ ಕಂಡು ವ್ಯಾನ್ ಸರೋವರ ಟರ್ಕಿದಾಗ ಕಂಡು ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಲವಣಾಂಶ ಹೊಂದಿರತಕ್ಕಂಥ ಒಂದು ಸರೋವರ ಅಂತಂದ್ರೆ ಸಾಂಬಾರ್ ಸರೋವರ. ಎಲ್ಲಿ ಕಂಡು ಇದು ರಾಜಸ್ಥಾನದಲ್ಲಿ ಕಂಡು ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ನಗರ ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದಂತ್ರಿ? ನಗರದಲ್ಲಿ ವಾಯು ಮಾಲಿನ್ಯದ ಜೈವಿಕ ಸೂಚಕ ಯಾವುದಂತಂದ್ರೆ ಕಲ್ಲು ಹೂವು ನೋಡ್ರಿ, ಲಿಚೆನ್ಸ್. ಅದಂತಂದ್ರೆ ನಗರದಲ್ಲಿ ವಾಯು ಮಾಲಿನ್ಯ ಜೈವಿಕ ಸೂಚಕ ಅಂತಂದ್ರೆ ಲಿಚೆನ್ಸ್. ಅತಿ ಹೆಚ್ಚು ಏನಾದ್ರೂ ನಗರದಲ್ಲಿ ಕಲ್ಲು ಕಂಡು ಬಂತಂದ್ರೆ ಏನಂತ ಸೂಚನೆ ಕೊಡ್ತಲ್ಲಿ ಶುದ್ಧ ಏನಂತಂದ್ರೆ ಶುದ್ಧವಾದ ವಾತಾವರಣ ಬಗ್ಗೆ ಏನಂತಂದ್ರೆ ಪರಿಕಲ್ಪನೆ ಕೊಡ್ತಾರೆ ಸರ್ ಅದು. ಅತಿ ಕಡಿಮೆ ಅಂತಂದ್ರೆ ಕಲುಷಿತ ನಗರ ಅಂತ ಏನಂತಂದ್ರೆ ಸೂಚನೆ ಕೊಡ್ತು ನೋಡಿ ಸರ್ ಇದು. ಅಲ್ಲಿ ಯಾವೊಂದು ಏನಂತ ವಿಷಗಾಳಿನ ಹೀರಿಕೊಳ್ತಂತಂದ್ರೆ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಲ್ಲ ಸರ್, ಯಾವುದಂತಂದ್ರೆ ಸಲ್ಫರ್ ಡೈಆಕ್ಸೈಡ್ ಬರುತ್ತೆ ನೋಡಿ ಸರ್ ಇದು. ನೆಕ್ಸ್ಟ್ ರೀ, ಇತ್ತೀಚೆಗೆ ಆಮ್ಲಜನಕವನ್ನು ಉತ್ಪಾದಿಸಿದ ಮೊದಲ ಜೀವಿ ಯಾವುದಂತ್ರಿ? ಆಮ್ಲಜನಕವನ್ನು ಉತ್ಪಾದಿಸಿದ ಮೊದಲ ಜೀವಿ ಯಾವ್ದ್ರಿ? ಸೈನೋ ಬ್ಯಾಕ್ಟೀರಿಯಾ ನೋಡ್ರಿ. ಆಮ್ಲಜನಕವನ್ನು ಉತ್ಪಾದಿಸಿದ ಮೊದಲ ಜೀವಿ ಯಾವುದಂತಂದ್ರೆ ಸೈನೋ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ನೋಡಿ ಸರ್ ಇದು. ಹಾಗಾದ್ರೆ ಜೈವಿಕ ಸ್ಥಿರೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಬ್ಯಾಕ್ಟೀರಿಯಾ ಯಾವುದಂತಂದ್ರೆ ರೈಸೋಬಿಯಂ ಬರ್ತ್ರಿ. ಕೇಳ್ತಲ್ರಿ, ಜೈವಿಕ ಒಂದು ಸ್ಥಿರೀಕರಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಯಾವುದಂತಂದ್ರೆ ರೈಸೋಬಿಯಂ ಅಂತ ಬರುತ್ತೆ ನೋಡಿ ಸರ್ ಇದು. ನೈಟ್ರೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಬ್ಯಾಕ್ಟೀರಿಯಾ ಯಾವುದಂತಂದ್ರೆ ನೈಟ್ರೀಕರಣ ಕ್ರಿಯೆಯಲ್ಲಿ ನೈಟ್ರೋ ಬ್ಯಾಕ್ಟೀರಿಯಾ ಮತ್ತು ನೈಟ್ರೋಸೋಮರ್ಸ್ ನೋಡ್ರಿ. ಕರೆಕ್ಟಲ್ರಿ, ನೈಟ್ರೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ಬರ್ತಂತಂದ್ರೆ ನೈಟ್ರೋಸೋಮರ್ಸ್ ಮತ್ತು ನೈಟ್ರೋ ಬ್ಯಾಕ್ಟೀರಿಯಾ ಅಂತ ಬರುತ್ತೆ ನೋಡಿ ಸರ್ ಇದು. ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಬ್ಯಾಕ್ಟೀರಿಯಾ ಡಿನೈಟ್ರೀಕರಣ ಕ್ರಿಯೆಯಲ್ಲಿ ಸೋಡೋಮೋನಸ್, ಬ್ಯಾಸಿಲಸ್, ಕ್ಲೋಸ್ಟ್ರಿಡಿಯಂ ಅಂತ ಬರ್ತದೆ ನೋಡಿ ಸರ್. ಇವೆಲ್ಲ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ ಕೇಳ್ತಾನೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಬರಲಣ, ಸ್ವಲ್ಪ ನೆನಪಿಡ್ರಿ ಅಷ್ಟೇ ಅವನು. ನೆಕ್ಸ್ಟ್ ಅರ್ಥ ಆಯ್ತಲ್ರಿ, ಜೈವಿಕ ಸ್ಥಿರೀಕರಣ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಬ್ಯಾಕ್ಟೀರಿಯಾ ಬರ್ತಂತಂದ್ರೆ ರೈಸೋಬಿಯಂ ಬರ್ತಾನೆ. ನೈಟ್ರೀಕರಣ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋ ಬ್ಯಾಕ್ಟೀರಿಯಾ ಅಂತಂದ್ರೆ ಒಂದು ನೈಟ್ರೋಸೋಮನ್ಸ್ ಬರ್ತೀರಿ, ಇನ್ನೊಂದು ನೈಟ್ರೋ ಬ್ಯಾಕ್ಟೀರಿಯಾ ಬರ್ತೀರಿ. ನೆಕ್ಸ್ಟ್ ಡಿನೈಟ್ರೀಕರಣ ಪಾಲ್ಗೊಳಿಸೋ ಒಂದು ಬ್ಯಾಕ್ಟೀರಿಯಾ ಬರ್ತಂತಂದ್ರೆ ಸೋಡೋಮೋನಸ್, ಬ್ಯಾಸಿಲಸ್, ನೆಕ್ಸ್ಟ್ ಇನ್ನೊಂದು ಅಂತಂದ್ರೆ ಕ್ಲೋಸ್ಟ್ರಿಡಿಯಂ ಅಂತ ಬರ್ತದೆ ಸರ್ ಇದು. ನೋಡಿ, ಇತ್ತೀಚೆಗೆ ಅಂತಂದ್ರೆ ಬ್ರಹ್ಮೋಸ್ ಕ್ಷಿಪಣಿ ಖರೀದಿಗೆ ಒಪ್ಪಂದ ಮಾಡಿಕೊಂಡಂತ ನಮ್ಮ ಭಾರತ ಮತ್ತು ಇನ್ನೊಂದು ಯಾವ್ದ್ರಿ ವಿಯೆಟ್ನಾಂ ಸರ್. ಕರೆಕ್ಟ್ ಆಯ್ತಲ್ರಿ. ಇತ್ತೀಚೆಗೆ ಅಂತಂದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿ ಏನು ಮಾಡ್ಕೊಂತಂದ್ರೆ ನಮ್ಮ ಭಾರತ ಫಸ್ಟ್ ಯಾವ ದೇಶ ಕೊಡ್ತೀರಿ? ಫಿಲಿಪೀನ್ಸ್ ಕೊಡ್ತೀರಿ. ಫಿಲಿಪೀನ್ಸ್ ಆದಮೇಲೆ ಇಂಡೋನೇಷ್ಯಾ ಆದಮೇಲೆ ವಿಯೆಟ್ನಾಂ ಕೊಡಕ್ಕಂತ ನೋಡಿ ಸರ್ ಇದು. ಇಷ್ಟು ಒಂದು ಈ ಒಪ್ಪಂದವನ್ನು ಯಾವ ಒಂದು ಸಂವಾದದಲ್ಲಿ ಮಾಡ್ಯಾರ ಅಂತಂದ್ರೆ ಶಾಂಗ್ರಿಲಾ ಸಂವಾದ ನೋಡ್ರಿ. ಕರೆಕ್ಟ್ ಅಲ್ರಿ, ಮನ್ ಚೀರ್ ಕ್ವಶನ್ ಕೇಳ್ನಲ್ರಿ. ಇದನ್ನು ಎಲ್ಲಿ ಅಂದ್ರೆ ಈ ಒಂದು ವಿಯೆಟ್ನಾಂ ಕೊಡ ಮಾಡ್ತಕ್ಕಂಥ ಒಪ್ಪಂದವನ್ನು ಎಲ್ಲಿ ಮಾಡ್ಕೊಂಡ್ರ ಅಂತಂದ್ರೆ ಶಾಂಗ್ರಿಲಾ ಸಂವಾದ ಅಂತ ಬರ್ತ ನೋಡಿ ಸರ್ ಇದು. ಅಲ್ಲೇ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ರ. ಎಲ್ಲಿ ಆಯ್ತು ಸರ್ ಶಾಂಗ್ರಿಲಾ ಸಂವಾದ? ಇತ್ತೀಚೆಗೆ ಸಿಂಗಾಪುರು. ಯಾವ ವರ್ಷದಿಂದ ಆತಂತ ಹೇಳಿದ್ವಿ ನಾವು? 2002 ಅಂತ ಹೇಳಿದ್ವಿ. 2002ರಿಂದ ಏನು ಮಾಡ್ತಂತಂದ್ರೆ ಶಾಂಗ್ರಿಲಾ ಸಂವಾದ ಆಗುತ್ತೆ ಅಂತ ಹೇಳಿದ್ವಿ ನಾವು. ಹಾಗಾದ್ರೆ ಇನ್ನೊಂದು ರೈಸಿನಾ ಇಲ್ ಸಂವಾದ ಅಂತ ಆಗತ್ತೆ ರೀ. ನಮ್ಮ ಭಾರತೊಳಗೆ ಆಯ್ತು ಸರ್ ರೈಸಿನಾ ಇಲ್ ಸಂವಾದ ಅಂತಂದ್ರೆ ಭಾರತೊಳಗೆ ಆಯ್ತು ನೋಡಿ ಸರ್ ಇದು. ಇಲ್ಲಿ ಯಾರು ಆತಿಥ್ಯಾಗ ಯಾರು ಬಂದ್ರಿ? ಇಲ್ಲಿ ಅಲೆಕ್ಸಾಂಡರ್ ಸ್ಟಬ್ ಅಂತ ನೋಡ್ರಿ, ಫಿಲಿಪೈನ್ಸ್ ಅಧ್ಯಕ್ಷ ಏನ್ರಿ. ಫಿಲಿಪೈನ್ಸ್ನ ಅಧ್ಯಕ್ಷ ಆದಂಥ ಫಿಲಿಪೈನ್ಸ್ ಯಾವ್ದು ರೀ? ಇಂಗ್ಲೆಂಡ್ ರೀ, ಫಿನ್ಲ್ಯಾಂಡ್ ಅಂತ ನೋಡ್ರಿ. ಈ ಇಂಪಾರ್ಟೆಂಟ್ ಇದು. ಇತ್ತೀಚೆಗೆ ರೈಸನ್ ಇಲ್ಸನ್ ಸಮ್ಮೇಳನ ನಮ್ಮ ಭಾರತದೊಳಗೆ ಆಯ್ತಲ್ಲ, ಅಲ್ಲಿ ಆತಿಥ್ಯಗೆ ಯಾರು ಭಾಗವಹಿಸ್ತೀರಿ ಅಂತಂದ್ರೆ ಫಿನ್ಲ್ಯಾಂಡ್ನ ಸ್ಟಬ್ ರೀ, ಅಲೆಕ್ಸಾಂಡರ್ ಸ್ಟಬ್ ಅಂತ ಬರ್ತದೆ ನೋಡ್ರಿ. ಅಲೆಕ್ಸಾಂಡರ್ ಸ್ಟಬ್ ನೋಡಿ ಸರ್ ಇದು. ಅಲ್ಲಿನ ಶಾಂಗ್ರಿಲಾ ಸಂವಾದ ಅಂತ ಇದಿಲ್ಲ ರೀ. ಅಲ್ಲಿ ಮುಂದಾಳತ್ತಾರು ಬರ್ತಾರೆ ಅಂತಂದ್ರೆ ವಿಯೆಟ್ನಾಂನ ಟೋಮ್ ಅಂತ ಬರ್ತಾವೆ ನೋಡ್ರಿ. ವಿಯೆಟ್ನಾಂನ ಟೋಮ್ ಲಾಮಾ ಅಂತ ಬರ್ತಾನಲ್ಲ ಸರ. ಅಲ್ಲಿ ಏನಂತಂದ್ರೆ ಅವರು ಅಲ್ಲಿ ಒಂದು ಒಪ್ಪಂದ ಮಾಡ್ಕೊಂತಾರೆ ನೋಡಿ ಸರ್ ಇದು. ಯಾವ ಒಂದು ಕ್ಷಿಪಣಿ ಅಂತಂದ್ರೆ ಬ್ರಹ್ಮೋಸ್ ಕ್ಷಿಪಣಿ ಬರ್ತದೆ ನೋಡಿ ಸರ್ ಇದು. ಸರ್ ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ ಯಾವ ದೇಶ ಒಪ್ಪಂದ ಮಾಡ್ಕೊಂಡು ಇತ್ತೀಚೆಗೆ ಅಂತಂದ್ರೆ ಅಮೇರಿಕ ಮತ್ತು ಭಾರತ ಅಂತ ನೋಡ್ರಿ. ಅಪಾಚಿ ಅಟ್ಯಾಕ್ ಹೆಲಿಕಾಪ್ಟರ್ ಭಾರತ ಮತ್ತು ಅಮೇರಿಕದನ್ನ ಒಪ್ಪಂದ ಮಾಡ್ಕೊಂಡು ನೋಡಿ ಸರ್ ಇದು. ಇದೊಂದು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ನೋಡಿ ಸರ್ ಇದು. ಮೊದಲ ಸ್ವದೇಶಿ
ಸೇನಾ ವಿಮಾನ ಇತ್ತೀಚೆಗೆ ಏನಂತಂದ್ರೆ ಆಲ್ರೆಡಿ ಏನಂತಂದ್ರೆ ತಯಾರಾಗಿದೆ. ಅದು ಯಾವ್ದು ಸರ? ಮೊದಲ ಸ್ವದೇಶಿ ಸೇನಾ ವಿಮಾನ ಯಾವ್ದು ರೀ? C-295 ಏರ್ಬಸ್ ನೋಡ್ರಿ. ಮೊದಲ ಕ್ವಶನ್ ಕೇಳ್ತಾನೆ ಇದ್ರ ಬಗ್ಗೆ ರೀ. ಮೊದಲ ಸ್ವದೇಶಿ ಸೇನಾ ವಿಮಾನ ಭಾರತ ಮತ್ತು ಫ್ರಾನ್ಸ್ ಅಲ್ರಿ, ಸ್ಪೇನ್ ರೀ. ಭಾರತ ಮತ್ತು ಫ್ರಾನ್ಸ್ ಏನು ಮಾಡ್ಕೊಂತಂದ್ರೆ ಇದನ್ನು ಒಪ್ಪಂದ ಮಾಡ್ಕೊಂಡ್ರಿ. ಯಾವಂತಂದ್ರೆ ಸ್ಪೇನ್ ಸರ, ಫ್ರಾನ್ಸ್ ಅಲ್ರಿ, ಸ್ಪೇನ್ ರೀ. C-295 ಯಾವ ದೇಶ ಕೂಡ ಒಪ್ಪಂದ ಮಾಡ್ಕೊಂತಂದ್ರೆ ಏರ್ಬಸ್ ಸಂಬಂಧಪಟ್ಟಂತೆ ಭಾರತ ಮತ್ತು ಸ್ಪೇನ್ ನೋಡಿ ಸರ್. ಇದನ್ನು ಎಲ್ಲಿ ತಯಾರು ಮಾಡ್ಯಾರ ಅಂತಂದ್ರೆ ಗುಜರಾತಿನ ಒಡೆದಾರ ನೋಡ್ರಿ. ಕ್ವಶನ್ ಇದ್ರ ಬಗ್ಗೆ ಆಗೋ ಚಾನ್ಸಸ್ ಭಾಳ ಐತ್ರಿ. ಯಾವೊಂದು ಅಂತಂದ್ರೆ ಏರ್ಬಸ್ C-295 ಇದೊಂದೇನಂತಂದ್ರೆ ಒಂದು ಸರಕು ವಿಮಾನ, ಒಂದು ಏರ್ಬಸ್ ಅನ್ನೋದು. ಇತ್ತೀಚೆಗೆ ಇದನ್ನು ಯಾರ್ಯಾರು ತಯಾರು ಮಾಡ್ಯಾರ ಅಂತಂದ್ರೆ ಸ್ಪೇನ್ನ ಏರ್ಬಸ್ ಮತ್ತು ಟಾಟಾ ಸಹಯೋಗದಲ್ಲಿ ಒಡೆದಾರ ತಯಾರು ಮಾಡ್ಯಾರ ನೋಡ್ರಿ. ಗುಜರಾತಿನ ಒಡೆದೊಳಗೆ ಮಾಡಿರ್ತಾರೆ ಇದನ್ನು ತಯಾರು ಮಾಡಿ ನೋಡಿ ಸರ್. ಇದು ಒಟ್ಟು ಏನಂತಂದ್ರೆ ಅದು 56 ಸ್ಥಾಪನೆ ಅದು, ಅಂದ್ರೆ ಟೋಟಲ್ 56 ಏರ್ಬಸ್ ಮಾಡ್ಬೇಕು. ಇದ್ರೊಳಗೆ 56 ಟೋಟಲ್ ಮಾಡಬೇಕು. ಅದರೊಳಗೆ ಐತಲ್ಲ ಸರ್ ಇದು 16 ಸ್ವದೇಶಿಯಾಗಿ 16 ಸ್ಪೇನಿಂದ ಸ್ಥಾಪನೆ ಮಾಡ್ತಾರಂತ್ರಿ. ಉಳಿದೆಲ್ಲ 40 ಏನಂತಂದ್ರೆ ನಮ್ಮ ಭಾರತದ ಗುಜರಾತ್ನ ಒಡೆದಲ್ಲಿ ಏನು ಮಾಡ್ತದೆ ಅಂತಂದ್ರೆ ಈ C-29 ಏರ್ಬಸ್ ಭಾರತ ಮತ್ತು ಸ್ಪೇನ್ ಕೂಡ ಏನಂತಂದ್ರೆ ತಯಾರು ಮಾಡ್ಕೊಂಡು ಸರ್. ಅರ್ಥ ಆಗ್ತಿಲ್ಲ ಇದ್ರ ಬಗ್ಗೆ ರೀ. ಇತ್ತೀಚೆಗೆ DRDO ಮುಖ್ಯಸ್ಥರು ಯಾರು ನಿಮ್ಗೆ ರೀ? ರಾಜ್ಕುಮಾರ್ ಸಿಂಗ್ ಅಲ್ರಿ, DRDO ಮುಖ್ಯಸ್ಥರು ರಾಕೇಶ್ ಕುಮಾರ್ ಸಿಂಗ್ ರೀ, ರಾಜೇಶ್ ಕುಮಾರ್ ಸಿಂಗ್. ಇತ್ತೀಚೆಗೆ DRDO ಮುಖ್ಯ ಸಮೀರ್ ಕಾಮತ್ ಅವ್ರು ಇದ್ರಲ್ಲ, ಇತ್ತೀಚೆಗೆ DRDO ಮುಖ್ಯಸ್ಥರು ಯಾರಾದಂತಂದ್ರೆ ರಾಜೇಶ್ ಕುಮಾರ್ ಸಿಂಗ್ ಅಂತ ಬರ್ತಲ್ರಿ. ಇವ್ರು ಇತ್ತೀಚೆಗೆ DRDO ಮುಖ್ಯಸ್ಥರು ಆದ ಸರ್. ಇದು ಇತ್ತೀಚೆಗೆ ಭೂಸೇನಾ ಮುಖ್ಯಸ್ಥರು ಧೀರಜ್ ಸೇಠ್, ಕರೆಕ್ಟ್ ಅಲ್ಲ? ಇತ್ತೀಚೆಗೆ ಭೂಸೇನಾ ಮುಖ್ಯಸ್ಥರು ಅಂತಂದ್ರೆ ಧೀರಜ್ ಸೇಠ್ ಸರ್. ಇತ್ತೀಚೆಗೆ ನೌಕಾಪಡೆ ಮುಖ್ಯಸ್ಥರು ಕೃಷ್ಣ ಸ್ವಾಮಿನಾಥ್ ಅಂತಂದ್ರೆ ನೌಕಾಪಡೆ ಮುಖ್ಯಸ್ಥರು. ಇತ್ತೀಚೆಗೆ ವಾಯುಪಡೆ ಮುಖ್ಯಸ್ಥರು ಚೇಂಜ್ಗೇನ ಯಾರ್ರಿ? ಅಶುತೋಷ್ ನೋಡ್ರಿ. ಇತ್ತೀಚೆಗೆ ವಾಯುಪಡೆ ಮುಖ್ಯಸ್ಥರು ಅಂತಂದ್ರೆ ಅಶುತೋಷ್ ಅವರು ಮುಖ್ಯರ. ಇತ್ತೀಚೆಗೆ ಅಂತ CDS ರಾಜಾ ಸುಬ್ರಹ್ಮಣಿ. ಇತ್ತೀಚೆಗೆ CDS ಯಾರು? ರಾಜಾ ಸುಬ್ರಹ್ಮಣಿ. ನೆಕ್ಸ್ಟ್ ಇತ್ತೀಚೆಗೆ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರು PN ದೇಸಾಯಿ. ಇತ್ತೀಚೆಗೆ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರು PN ದೇಸಾಯಿ ಸರ್. ಇತ್ತೀಚೆಗೆ ನೀತಿ ಆಯೋಗದ CEO ಆಗಿ ನಿಧಿ ಚಿಬ್ಬರ್. ಇತ್ತೀಚೆಗೆ ನೀತಿ ಆಯೋಗದ CEO ಯಾರು? ನಿಧಿ ಚಿಬ್ಬರ್. ಇತ್ತೀಚೆಗೆ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಅಶೋಕ್ ಲಹಾರಿ. ಯಾರಂತಂದ್ರೆ ಅಶೋಕ್ ಲಹಾರಿ ಬರ್ತಾನೆ ಸರ. ಇತ್ತೀಚೆಗೆ ಯಾರು ITBP ಅದಲ್ರಿ, ಶತ್ರು ಸಿಂಗ್ ಕಪೂರ್. ITBP ಶತ್ರು ಸಿಂಗ್ ಕಪೂರ್ ಅಂತ ಬರ್ತಾನೆ ಸರ್. ಇದು ನೆಕ್ಸ್ಟ್ ಅರ್ಥ ಆಯ್ತಿಲ್ರಿ? ಭೂಷಣ್ ಯಾರಂತ ನಾನು ಧೀರಜ್ ಸೇಠ್ ಅಂತ ಹೇಳಿದೆ. ವಾಯುಪಡೆದಾರ ಅಂತ ಇದೆ ಅಶುತೋಷ್ ಅಂತ ಹೇಳಿದೆ. ನೌಕಾಪಡೆದಾರ ಅಂತ ಏನ ಕೃಷ್ಣ ಸ್ವಾಮಿನಾಥ್ ಸರ್. CDS ಯಾರು ಅಂತ ಏನ ರಾಜಾ ಸುಬ್ರಹ್ಮಣ್ಯ ಸರ್. ಮತ್ತೆ ಯಾವ ಇತ್ತೀಚೆಗೆ ರೀ? ಇತ್ತೀಚೆಗೆ ಆದ್ರೆ ಇತ್ತೀಚೆಗೆ ನಿಮ್ಗೆ ಯಾರು ರೀ? ಮತ್ತೆ ಯಾವಾಗ ರೀ? ಯಾರು ಸರ್? ರಾಷ್ಟ್ರೀಯ ಹಿಂದುಳಿದವರ್ಗದ ಅಧ್ಯಕ್ಷರು ಯಾರು ರೀ? ಸಾಧ್ವಿ ನಿರಂಜನ್ ಜ್ಯೋತಿ ನೋಡಿ ಸರ್. ಇದು ಮತ್ತು CSF ಪ್ರವೀಣ್ ರಂಜನ್. ಮತ್ತು ರೀ ರಾಜ್ಯ ಮಾಹಿತಿ ಸೂರ್ಯವಂಶದ ಕುಲಪುತ್ರಿ ಸತ್ಯವತಿ. ರಾಜ್ಯ ಮಾಹಿತಿ ಆಯೋಗದ ಮುಖ್ಯಸ್ಥರು ಅಂತಂದ್ರೆ ಸತ್ಯವತಿ ಅಂತ ಬರ್ತಾನೆ ಸರ. ಮತ್ತು ರೀ ಚೇರ ಚಂದ ನಕ್ಕಂತೇಳಿ ಅಂತಂದ್ರೆ HCL ನೋಡಿ ಸರ್. ಇತ್ತೀಚೆಗೆ HCL ಮುಖ್ಯಸ್ಥರು ಅಂತಂದ್ರೆ ರವಿ ಕೋಟ ಅಂತ ಬರ್ತಾವೆ. HCL ಮುಖ್ಯಸ್ಥರು ಅಂತಂದ್ರೆ ರವಿ ಕೋಟ ಅವರು ನೇಮಕಾರ ನೋಡಿ ಸರ್. ಇದು ಸ್ವಲ್ಪ ನೇಮಕಾತಿ ಸ್ವಲ್ಪ ಕಣ್ಣಾಡ್ಸಿ ಲಾಸ್ಟ್ ಈಗಲಿಂತ ಕಣ್ಣಾಡ್ಸ್ರಿ. ಎಕ್ಸಾಮ್ಗೆ ನೋಡ್ಕೊಂಡು ಹಾಕ್ಬಿಡು, ಅದೇನೋ ದೊಡ್ಡ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಇತ್ತೀಚೆಗೆ NSG ಕಮಾಂಡದಿಂದ ಅಣುಕು ಕಾರ್ಯಾಚರಣೆ ನೋಡ್ರಿ. ವಿಧಾನಸಭೆ ಯಾರ ದಾಳಿ ಮಾಡಿದ್ರ ಅಣುಕು ಕಾರ್ಯಾಚರಣೆ ಮಾಡಿದ್ರ ಅಂತೀರಿ. ಏನೋ ಯಾವ ಸ್ಥಾಪನೆ ಆತ್ರಿ? NSG ಅಂದ್ರೆ ಏನ್ರಿ? ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್. ಯಾವ ಸ್ಥಾಪನೆ ಆತ್ರಿ NSG? 1985 ಕಾಯ್ದೆ ಮೂಲಕ. ಕರೆಕ್ಟ್ ಐತಿಲ್ರಿ? 86 ಸ್ಥಾಪನೆ ಆತ್ರಿ. 86 ಏನು ಮಾಡ್ತಂತಂದ್ರೆ NSG ಸ್ಥಾಪನೆ ಆಗ್ತಾನ. ಯಾವುದನ್ನ ದಿ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರಿತೀವಿ ಅಂತಂದ್ರೆ NSC ಸರ್. ಯಾವುದನ್ನ ದಿ ಬ್ಲ್ಯಾಕ್ ಕ್ಯಾಟ್ಸ್ ಅಂತ ಕರಿತೀವಿ ಅಂತಂದ್ರೆ NSC ಸರ್. ಯಾವೊಂದು ಸಂಸ್ಥೆ Z+ ಭದ್ರತೆ ಕೊಡ್ತಂತಂದ್ರೆ NSC ಸರ್. ಕರೆಕ್ಟ್ ಅಲ್ರಿ? NSC ಏನು ಮಾಡ್ತಂತಂದ್ರೆ Z+ ಭದ್ರತೆ ಕೊಡ್ತ ನೋಡ್ರಿ. ಇನ್ನೊಂದು ಬರ್ತಾನೆ SPG ಅಂತ ಬರ್ತೀರಿ. ಏನು SPG ಅಂತಂದ್ರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಂತ ಬರ್ತಲ್ರಿ. ಅದು SPG ಆ್ಯಕ್ಟ್ ವರ್ಷ ಬರ್ತಾನೆ 1985 ಬರ್ತೀರಿ. SPG ಆ್ಯಕ್ಟ್ ವರ್ಷ ಬರ್ತಾ 1985 ಒಂದು SPG ಆ್ಯಕ್ಟ್ ಮೂಲಕ SPG ಸ್ಥಾಪನೆಗೆ 1988 ನೋಡ್ರಿ. 1985 ಕಾರ್ಯ ಮೂಲಕ 1988ರಾಗ SPG ಸ್ಥಾಪನೆ ಆಯ್ತು ನೋಡ್ರಿ. ಈ SPG ಯಾರ್ಯಾರಿಗೆ ಭದ್ರತೆ ಕೊಡ್ತಾನೆ? ಅದು ಪ್ರಧಾನಮಂತ್ರಿ VIP ಅವ್ರಿಗೆಲ್ಲ ಏನು ಮಾಡ್ತಂತಂದ್ರೆ ಭದ್ರತೆ ಕೊಡುತ್ತೆ ನೋಡಿ ಸರ್. ಇದು
ಸರ್ ಇತ್ತೀಚೆಗೆ ನೂತನ ತೆರೆದ ನೌಕಾ ಸಂಗ್ರಹಾಲಯ ನೌಸೇನಾ ಶೌರ್ಯ ವಾಟಿಕ ಇಲ್ಲಿ ಮಾಡ್ರಿ ಅಂತಂದ್ರೆ ಉತ್ತರ ಪ್ರದೇಶದ ಲಕ್ನೋ ನೋಡ್ರಿ. ಇತ್ತೀಚೆಗೆ ನೂತನ ತೆರೆದ ನೌಕಾ ಸಂಗ್ರಹಾಲಯ ನೌಸೇನಾ ಶೌರ್ಯ ವಾಟಿಕ ಎಲ್ಲಿ ಮಾಡ್ರಿ ಅಂತಂದ್ರೆ ಉತ್ತರ ಪ್ರದೇಶದ ಲಕ್ನೋ ಅಂತ ಬರುತ್ತೆ ನೋಡಿ ಸರ್. ಇದು ನಾವು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಏನು ಮಾಡ್ರಿ ಅಂತಂದ್ರೆ ಒಂದೇನದು ಇದು ಸರ್ ಯಾವ್ದು ಇದು ಘೋಷಣೆ ಮಾಡ್ತಲ್ರಿ ಅದೇನು ರೀ ಸಿಂಧೂರ ಘೋಷಣೆ ಮಾಡಿಲ್ಲ ಏನು ರೀ ಅದು ಸಿಂಧೂರೊಳಗೆ ಸೈನಿಕ ಕಾಲೇಜ್. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಸೈನಿಕ್ ಸ್ಕೂಲ್ ಎಲ್ಲಿ ಮಾಡಕ್ಕೆ ಕುಂತಾರ ಅಂತಂದ್ರೆ ಸಿಂಧೂರು ಅಲ್ರಿ ಮಾಡ್ಯಾರಿ ಹೋಗಿದೇನ ಇಲ್ಲ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಸೈನಿಕ ಸ್ಕೂಲ್ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಸೈನಿಕ ಸ್ಕೂಲ್ ಎಲ್ಲಿ ಮಾಡ್ರಿ ಅಂತಂದ್ರೆ ಎಲ್ಲಿ ಮಾಡ್ರಿ ಸಿಂಧೂರ ನೋಡಿ ಸರ್. ಹೋಸಲ ಸಂಗೊಳ್ಳೆ ಘೋಷಣೆ ಮಾಡಿದ್ರು ಅದನ್ನು. ವಾಯುಪಡೆಯ ಸೂರ್ಯಕಿರಣ ಏರೋಬ್ಯಾಟಿಕ್ ತಂಡಕ್ಕೆ 30 ವರ್ಷದ ಸಂಭ್ರಮ ಅಂತ ನೋಡಿ ಸರ್. ಇದು ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ ಒಂದು ಏರೋಬ್ಯಾಟಿಕ್ ತಂಡ ಮಾಡ್ತಂತ ಒಂದು ಇದೇನಷ್ಟಿಲ್ಲ ಅನ್ನೋದು ಯಾವಾಗ ಸ್ಟಾರ್ಟ್ ಆಗಿತ್ತು 1996 ಮೇ 27 ಸ್ಟಾರ್ಟ್ ಆಯ್ತು ನೋಡಿ ಸರ್. ಇದು ಬೀದರ್ನಲ್ಲಿರ್ತಕ್ಕಂಥ ವಾಯುಪಡೆ ತರಬೇತಿ ಕೇಂದ್ರದಲ್ಲಿ ಸ್ಥಾಪನೆ ಆಗುತ್ತೆ ಅಂತ ನೋಡ್ರಿ. ಇದೊಂದು ಸ್ವಲ್ಪ ವಿವರಣೆ ನೋಡಿ ಸರ್. ಇದು ಇತ್ತೀಚೆಗೆ INS ಗುಲ್ದಾರ ಯುದ್ಧ ನೌಕೆಯನ್ನು ಸಮುದ್ರದಲ್ಲಿ ಮುಳುಗಿಸಿ ಮ್ಯೂಸಿಯಂ ನಿರ್ಮಾಣ ಮಾಡ್ಯಾರ ನೋಡ್ರಿ. ಅಂದ್ರೆ ಇತ್ತೀಚೆಗೆ ಐತಲ್ರಿ INS ಗುಲ್ದಾರ ಅಂತ ಬರ್ತಾನೆ ಒಂದು ಯುದ್ಧ ನೌಕೆ ಅದು. ಇದನ್ನು ಸಮುದ್ರ ಒಳಗಡೆ ಮುಳುಗಿಸಿ ಮಾಡ್ರಿ ಅಂತಂದ್ರೆ ಮ್ಯೂಸಿಯಮನ್ನು ನಿರ್ಮಾಣ ಮಾಡಕೊಂತಾರ. ಎಲ್ಲಿ ಅಂತಂದ್ರೆ ಮಹಾರಾಷ್ಟ್ರದ ಸಿಂಧುದುರ್ಗ ಅಂತ ನೋಡಿ ಸರ್. ಇದು ಈ ಥರ ಅಮೇರಿಕಾ ಆಸ್ಟ್ರೇಲಿಯಾ ಜೋರ್ಡಾನ್ ಟರ್ಕಿ ಒಳಗೆ ಮಾತ್ರ ಐತಂದ್ರೆ ಅಮೇರಿಕಾ ಜೋರ್ಡಾನ್ ಟರ್ಕಿ ಒಳಗೆ ಮಾತ್ರ ಐತೆ ನೋಡಿ ಸರ್. ಇದು ಇಲ್ಲಿ ಏನೋ ಇತ್ತೀಚೆಗೆ ಏನಂತಂದ್ರೆ ನಮ್ಮ ಭಾರತದೊಳಗೆ ಎಲ್ಲಿ ಮಾಡಕೊಂತಾರ ಅಂತಂದ್ರೆ ಮಹಾರಾಷ್ಟ್ರದ ಸಿಂಧುದುರ್ಗ ಯಾವೊಂದು ಯುದ್ಧ ನೌಕೆ ಅಂತ ಮುಳುಗಿಸಿ ಅಂತ ಕ್ವಶನ್ ಏನಂತಂದ್ರೆ INS ಗುಲ್ದಾರ್ ಅಂತ ಬರ್ತದೆ ನೋಡಿ ಸರ್. ಇದು ಸ್ವಲ್ಪ ಕೇಳೋ ಚಾನ್ಸಸ್ ಭಾಳ ಐತೆ ನೋಡ್ರಿ. ಕೇಳಿ ಯಾವ್ದಂತಂದ್ರೆ ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ ಆದಂಥ 2026 ಮೊದಲ ಆವೃತ್ತಿ ವ್ಯಾಯಾಮ ಪ್ರಗತಿಯ 2026 ಮೊದಲ ಆವೃತ್ತಿ. ಇದು ಆತಿಥ್ಯಲ್ಲಿ ಏನು ಕ್ವಶನ್ ಕೇಳ್ತ ಪ್ಲೇಸ್ ಕೇಳ್ತಾನೆ ರೀ. ಮೇಘಾಲಯದ ಉಮ್ರೋಯ್ ನೋಡ್ರಿ 2026 ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ ಆದಂತಂದ್ರೆ 2026 ಮೊದಲ ಆವೃತ್ತಿ. ಇದು ಆತಿಥ್ಯಲ್ಲಿ ಏನು ಕ್ವಶನ್ ಕೇಳ್ತಾನೆ ಮೇಘಾಲಯದ ಉಮ್ರೋಯ್ ಅಂತ ಬರ್ತದೆ ನೋಡಿ ಸರ್. ಇದು ಇದ್ರ ಉದ್ದೇಶ ಏನಂತಂದ್ರೆ ಇದ್ರದ್ದು ಈ ಒಂದು ಪ್ರಗತಿ ಅನ್ನೋ ಒಂದು ಆವೃತ್ತಿಯ ಉದ್ದೇಶ ಏನಂತಂದ್ರೆ ಅರೆ ಪರ್ವತ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳು ತರಬೇತಿ ಯುದ್ಧ ತಂತ್ರ ಮಟ್ಟದ ಒಂದು ಕಾವ್ಯತ ಅಂತ ನೋಡ್ರಿ. ಇದು ಯಾವಂತಂದ್ರೆ ಪ್ರಗತಿ ಅಂತ ಬರ್ತ ನೋಡ್ರಿ. ಇತ್ತೀಚೆಗೆ ಎಲ್ಲಿ ಮಾಡಿದ್ರೆ ಅಂತಂದ್ರೆ ಮೇಘಾಲಯದ ಉಮ್ರಿ ಅಂತ ಬರ್ತ ನೋಡಿ ಸರ್. ಇದು ಈ ಕೆಲವೊಂದಿಷ್ಟು ಸಮರಾಭ್ಯಾಸ ಬರ್ತಾವೆ. ಸಿಂಬ್ಯಾಕ್ಸ್ 2 ಸಮರಾಭ್ಯಾಸ ಅಂತ್ರಿ. ಯಾವ ಹೆಸರು ಭಾರತ ಮತ್ತು ಕಾಂಬೋಡಿಯಾ ನೋಡ್ರಿ. ಸಿಂಬ್ಯಾಕ್ಸ್ 2 ಅಂತಂದ್ರೆ ಭಾರತ ಮತ್ತು ಕಾಂಬೋಡಿಯಾ ಅಂತ ಬರ್ತ ನೋಡ್ರಿ. ಇದು ಸಿನ್ಬ್ಯಾಕ್ಸ್ ಆಗ್ತದೆ ಸಿಂಬ್ಯಾಕ್ಸ್ ಅಂತ ಬರ್ತೀರಿ ಭಾರತ ಮತ್ತು ಸಿಂಗಾಪುರ್ ನೋಡ್ರಿ. ಸಿನ್ಬ್ಯಾಕ್ಸ್ ಕರೆಕ್ಟ್ ಅಲ್ರಿ. ಸಿನ್ಬ್ಯಾಕ್ಸ್ ಅಂತ ಭಾರತ ಮತ್ತು ಕಾಂಬೋಡಿಯಾ ಬರ್ತೀರಿ. ಸಿಂಬ್ಯಾಕ್ಸ್ ಅಂತ ಬರ್ತೀರಿ ಇದು ಭಾರತ ಮತ್ತು ಸಿಂಗಾಪುರ್ ಬರ್ತೀರಿ. ಸಿಂಬ್ಯಾಕ್ಸ್ ಸ್ಲಿನೆಕ್ಸ್ ಅಂತ ಬರ್ತೀರಿ ಭಾರತ ಮತ್ತು ಶ್ರೀಲಂಕಾ. ಮಿತ್ರ ಶಕ್ತಿ ಭಾರತ ಮತ್ತು ಶ್ರೀಲಂಕಾ ಸರ್. ಭಾರತ ಮತ್ತು ಶ್ರೀಲಂಕಾ ಬರ್ತ ನೋಡಿ ಸರ್. ಇದು ಸೂರ್ಯಕಿರಣ ಭಾರತ ಮತ್ತು ನೇಪಾಳ ಸರ್. ಹ್ಯಾಂಡ್ ಇನ್ ಹ್ಯಾಂಡ್ ಚೀನಾ ಸರ್. ಹ್ಯಾಂಡ್ ಇನ್ ಹ್ಯಾಂಡ್ ಅಂತಂದ್ರೆ ಚೀನಾ ಸರ್. ರೆಡ್ ಫ್ಲಾಗ್ ಸಮರಾಭ್ಯಾಸ ಭಾರತ ಮತ್ತು ಅಮೇರಿಕಾ ಸರ್. ರೆಡ್ ಫ್ಲಾಗ್ ಬ್ಲೂ ಫ್ಲಾಗ್ ಅಲ್ಲ ರೆಡ್ ಫ್ಲಾಗ್. ಬ್ಲೂ ಫ್ಲಾಗ್ ಅಂತಂದ್ರೆ ಭಾರತ ಮತ್ತು ಇಸ್ರೇಲ್. ರೆಡ್ ಫ್ಲಾಗ್ ಸಮರಾಭ್ಯಾಸ ಅಂತಂದ್ರೆ ಭಾರತ ಮತ್ತು ಅಮೇರಿಕಾ. ಯುದ್ಧಾಭ್ಯಾಸ ಭಾರತ ಮತ್ತು ಅಮೇರಿಕಾ ಬರ್ತ ನೋಡ್ರಿ. ಧರ್ಮಗಾರ್ಡಿಯನ್ ವೀರಗಾರ್ಡಿಯನ್ ಜಿಮ್ಯಾಕ್ಸ್ ಭಾರತ ಮತ್ತು ಜಪಾನ್ ನೋಡ್ರಿ. ಧರ್ಮಗಾರ್ಡಿಯನ್ ವೀರಗಾರ್ಡಿಯನ್ ಜಿಮ್ಯಾಕ್ಸ್ ಬಂತಂತಂದ್ರೆ ಭಾರತ ಮತ್ತು ಜಪಾನ್ ಬರ್ತ ನೋಡಿ ಸರ್. ಇದು ಇಲ್ಲಿ ಏನು ಸರ್ ಇಲ್ಲಿ ಒಂದು ಏನದು ಸಿಂಬ್ಯಾಕ್ಸ್ ಅಂತ ಹೇಳಿದ್ನಲ್ಲ ಭಾರತ ಮತ್ತು ಕಾಂಬೋಡಿಯಾ ಅಂತ ಹೇಳಿದ್ನಲ್ಲ. ಇಲ್ಲಿ ನಮ್ಮ ಭಾರತದ ಪರವಾಗಿ ಯಾವೊಂದು ಸೇನಾಪಡೆ ಭಾಗವಹಿಸ್ತಂತ ಕ್ವಶನ್ ಏನಂತಂದ್ರೆ ಮರಾಠ ಲೈಟ್ಸ್ ಇನ್ಫೆಂಟ್ರಿ ರೆಜಿಮೆಂಟ್ ಬ್ಯಾಟಲಿಯನ್ ಭಾಗವಹಿಸ್ತಂತ ನೋಡ್ರಿ. ಇಲ್ಲಿ ಕ್ವಶನ್ ಕೇಳ್ಬೋದು ಇಲ್ಲಿ. ಯಾಕಂದ್ರೆ ಇತ್ತೀಚೆಗೆ ಆದಂಥ ಇಲ್ಲಿ ಕಾಂಬೋಡಿಯಾ ಆತಿಥ್ಯ ಅನ್ನೋದು ಸಿನ್ಬ್ಯಾಕ್ಸ್ ಸಮರಾಭ್ಯಾಸ ಎಲ್ಲಿ ಆತಿಥ್ಯ ಅಂತಂದ್ರೆ ಕಾಂಬೋಡಿಯಾದಲ್ಲಿ ಆತಿಥ್ಯ ಬರ್ತೀರಿ. ಇಲ್ಲಿ ನಮ್ಮ ಭಾರತದ ಸೇನಾಪಡೆಗೆ ಯಾವುದು ಭಾಗವಹಿಸಿರ್ತಂತಂದ್ರೆ ಮರಾಠ ಲೈಟ್ಸ್ ಇನ್ಫೆಂಟ್ರಿ ರೆಜಿಮೆಂಟ್ ಅಂತ ಬರ್ತದೆ ನೋಡಿ ಸರ್. ಇದು ಸರ್ ಇತ್ತೀಚೆಗೆ ದೇಶಾದ್ಯಂತ ರುದ್ರಮ್ 2 ಪರೀಕ್ಷೆ ಮಾಡಿದಂತ ನೋಡ್ರಿ. ರುದ್ರಮ್ 2 ಎಲ್ಲಿಂದ ಎಲ್ಲಿ ಗೊತ್ತ ರುದ್ರಮ್ 2 ಇದು ಆಕಾಶದಿಂದ ಭೂಮಿಗೆ ಅಂತ ಕೊಟ್ಟು ನೋಡ್ರಿ. ಏರ್ ಟು ಸರ್ಫೇಸ್ ಅಲ್ರಿ. ಏರ್ ಟು ಸರ್ಫೇಸ್ ಅಂತ ಬರ್ತ ನೋಡ್ರಿ. ಯಾವುದಂತಂದ್ರೆ ರುದ್ರಮ್ 2 ಅಂತ ಬರ್ತ ನೋಡ್ರಿ. ಭೂಮಿಯಿಂದ ಭೂಮಿಗೆ ಬರ್ತು ಅಂತಂದ್ರೆ ಭೂಮಿಯಿಂದ ಸರ್ಫೇಸ್ ಟು ಸರ್ಫೇಸ್. ಪೃಥ್ವಿ ಅಗ್ನಿ ಪ್ರಳಯ ಪ್ರಣಾರ ಪ್ರಗತಿ ಇವೆಲ್ಲ ಏನಂತ ಭೂಮಿಯಿಂದ ಭೂಮಿ ಸರ್. ಭೂಮಿಯಿಂದ ಆಕಾಶಕ್ಕೆ ಅಂತಂದ್ರೆ ಆಕಾಶ ತ್ರಿಶೂಲ ಬರಾಕೆಟ್ ಇನ್ನು ಈ ಥರ ಬರ್ತ ನೋಡಿ ಸರ್. ಇತ್ತೀಚೆಗೆ ನೂತನವಾಗಿ 5 ಮಂದಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಬೇರೆ ಬೇರೆ ರಾಜ್ಯಕ್ಕೆ ನೇಮಕ ನೋಡ್ರಿ. ಇದ್ರ ಬಗ್ಗೆ ಕೇಳೋ ಚಾನ್ಸಸ್ ಭಾಳ ಐತೆ ನೋಡ್ರಿ. ಇತ್ತೀಚೆಗೆ ಏನು ಮಾಡ್ರಿ ಅಂತಂದ್ರೆ ನೂತನವಾಗಿ 5 ಮಂದಿ ನ್ಯಾಯಾಧೀಶರ ನೇಮಕ ಅಂದ್ರೆ
ಬೇರೆ ಬೇರೆ ರಾಜ್ಯದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಏನಂತಂದ್ರೆ ಬೇರೆ ಬೇರೆ ನೇಮಕ ಆದ್ರೆ ನೋಡಿ ಸರ್ ಇದು ಯಾರ್ಯಾರು 4 ಜನ ಅಂತಂದ್ರೆ ಶೀಲಾ ನಾಗು ಅಂತ ಬರ್ತಾರೆ. ಶೀಲಾ ನಾಗು ಅಂತ ಬರ್ತಲ್ರಿ. ಈ ಶೀಲಾ ನಾಗು ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣ ನೋಡ್ರಿ. ನಮ್ಮ ನಾಗು ಸರ್ ಅದಾರಲ್ಲ ಅವ್ರು ಎಲ್ಲಿಗೆ ಹೋಗ್ಯಾರ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣಕ್ಕೆ ಹೋಗ್ಯಾರ. ಇದು ಶೀಲಾ ನಾಗು ಆಗ್ತದೆ. ನೆಕ್ಸ್ಟ್ ಏನಂತಂದ್ರೆ ಚಂದ್ರಶೇಖರ್ ನಮ್ಮ ಅಜ್ಜ ಅವ್ರು ಎಲ್ಲಿಗೆ ಹೋಗ್ಯಾರ ಅಂತಂದ್ರೆ ಬಾಂಬೆಗೆ ಹೋಗ್ರಿ. ನಮ್ಮ ಅಜ್ಜ ಎಲ್ಲಿಗೆ ಹೋಗ್ಯಾರ ಅಂತಂದ್ರೆ ಬಾಂಬೆಗೆ ಹೋಗ್ರಿ ನೋಡಿ ಸರ್ ಇದು. ನೆಕ್ಸ್ಟ್ ಸಂಜೀವ್ ಎಲ್ಲಿಗೆ ಹೋಗ್ಯಾರ ಅಂತಂದ್ರೆ ಮಧ್ಯಪ್ರದೇಶ ನೋಡ್ರಿ. ಸಂಜೀವ್ ಅಂತ ಬಂದ್ರೆ ಮಧ್ಯಪ್ರದೇಶ. ಇನ್ನೊಂದು ಬರ್ತಾನ್ರಿ ಅರುಣ್ ಅಂತ ಬರ್ತಾನ್ರಿ. ಅರುಣ್ ಅಂತಂದ್ರೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನೋಡ್ರಿ. ಯಾಕಂತ ಕ್ವಶನ್ ಯಾರ್ಯಾವ ರೀತಿ KR ತಲೆಕೆಟ್ಟು ಮಂದಿದು ಆ ಕಡೆ ಈ ಕಡೆ ಜೋಡಿಸಿ ಬರೀ ಅಂತ ಯಾವ ತಪ್ಪು ಅಂತ ಕ್ವಶನ್ ಕೇಳ್ಬೋದು. ಇಲ್ಲಿ ಕರೆಕ್ಟಾಗಿ ಕೇಳ್ರಿ. ಶೀಲಾ ನಾಗ್ ಅವ್ರು ಅಲ್ಲಿ ನೇಮಕ ಇರೋದು ಪಂಜಾಬ್ ಮತ್ತು ಹರಿಯಾಣ ಬರ್ತ ನೋಡ್ರಿ. ಚಂದ್ರಶೇಖರ್ ಅಂತ ಬರ್ತಾರೆ ಬಾಂಬೆ ಸರ್. ಸತ್ರ ಮರಿ ಅಂತ ಹೋದ ನೀವು. ಚಂದ್ರಶೇಖರ್ ಅಂತಂದ್ರೆ ಬಾಂಬೆ ನೇಮಕ ಆತ ನೋಡ್ರಿ ಇವರು. ಸಂಜೀವ್ ಸಚ್ದೇವ್ ಅಂತ ಬರ್ತಾರೆ ಮಧ್ಯಪ್ರದೇಶ. ನೆಕ್ಸ್ಟ್ ಅರುಣ್ ಪಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನೋಡಿ ಸರ್ ಇದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ಆಯ್ಕೆಯಾದಂಥ 2ನೇ ಮಹಿಳೆ ವಿ ಮೋಹನ್ ಅಲ್ಲ ಸರ್, ವಿ ಮೋಹನ್ ಅಂತ ಬರ್ತ ನೋಡ್ರಿ. ವೆಂಕಟ ಸುಬ್ರಹ್ಮಣಿ ಮೋಹನ್ ನೋಡ್ರಿ. 2018 ಸುಪ್ರೀಂ ಕೋರ್ಟಿಗೆ ನೇರವಾಗಿ ಯಾರು ಆಯ್ಕೆ ಆಗ್ತಾರೆ ಅಂತಂದ್ರೆ ಇಂದ್ರಾ ಮಲ್ಹೋತ್ರ ನೇರವಾಗಿ ಆಯ್ಕೆ ಇರ್ತಾರೆ. ಈಗ 2ನೇ ಬಾರಿ ಯಾರು ಆಯ್ಕೆ ಅಂತಂದ್ರೆ ಮೋಹನ್ ಅಂತ ಬರ್ತ ನೋಡ್ರಿ. ವೆಂಕಟ ಸುಬ್ರಹ್ಮಣಿ ಮೋಹನ್ ಅಂತ ಬರ್ತ ನೋಡಿ ಸರ್ ಇದು. ಇಲ್ಲಿ ಹೈಕೋರ್ಟ್ ಆ್ಯಕ್ಟ್ ಅಂತ ಬರ್ತೀರಿ. ಯಾವ ಬರ್ತೀರಿ ಭಾರತದಲ್ಲಿ ಹೈಕೋರ್ಟ್ ಆ್ಯಕ್ಟ್ 1861 ಬರ್ತೀರಿ. ಭಾರತದಲ್ಲಿ ಹೈಕೋರ್ಟ್ ಕಾಯ್ದೆ ಯಾವ ವರ್ಷ ಬರ್ತಂದ್ರೆ 1861 ಬರ್ತದ್ರಿ. ಈ ಹೈಕೋರ್ಟ್ ಕಾಯ್ದೆ ಮೂಲಕ ಭಾರತದಲ್ಲಿ ಸ್ಥಾಪನೆ ಅಂತ ಮೊದಲ ಹೈಕೋರ್ಟ್ ಯಾವ್ದ್ರಿ? ಕಲ್ಕತ್ತಾ ಹೈಕೋರ್ಟ್ ಸರ್. ಕಲ್ಕತ್ತಾ, ಆಮೇಲೆ ಬಾಂಬೆ, ಆಮೇಲೆ ಮದ್ರಾಸ್. ಕಲ್ಕತ್ತಾ, ಬಾಂಬೆ, ಮದ್ರಾಸ್ ಸರ್. ಈ ಹೈಕೋರ್ಟ್ ಬಗ್ಗೆ ಹೇಳ್ತಕ್ಕಂಥ ಒಂದು ಭಾಗ ಯಾವ್ದಂತಂದ್ರೆ 6ನೇ ಭಾಗ ಅಲ್ರಿ. 6ನೇ ಭಾಗದೊಳಗೆ 5ನೇ ಅಧ್ಯಾಯ ರೀ. 6ನೇ ಭಾಗ 5ನೇ ಅಧ್ಯಾಯ 214ರಿಂದ 237 ಹೈಕೋರ್ಟ್ ಬಗ್ಗೆ ಕರೆಕ್ಟ್ ಅಲ್ರಿ. ಹೈಕೋರ್ಟ್ ಬಗ್ಗೆ ಹೇಳ್ತಕ್ಕಂಥ ಭಾಗ ಅಂತಂದ್ರೆ 6ನೇ ಭಾಗ 5ನೇ ಅಧ್ಯಾಯ ಐತಲ್ರಿ. 214ರಿಂದ 237 ಅಂತಂದ್ರೆ ಹೈಕೋರ್ಟ್ ಬಗ್ಗೆ ಹೇಳ್ತಾನೆ. ಇಲ್ಲಿ ಹೈಕೋರ್ಟ್ ಸಂಬಂಧಪಟ್ಟ ಭಾರತದಲ್ಲಿ ಎಷ್ಟು ಹೈಕೋರ್ಟ್ ಅದ? ಈಗ 25 ಹೈಕೋರ್ಟ್ ಸರ. ಯಾವೊಂದು ಹೈಕೋರ್ಟ್ಗಳು ಯುನೆಸ್ಕೋ ವ್ಯಾಪ್ತಿಗೆ ಸೇರ್ಪಡೆಗೆ ಅಂತಂದ್ರೆ ಕ್ವಶನ್ ಅರ್ಥ ಹೇಳಿದ್ ನಾನು. ಯಾವೊಂದು ಹೈಕೋರ್ಟ್ಗಳು ಯುನೆಸ್ಕೋ ವ್ಯಾಪ್ತಿಗೆ ಸೇರ್ಪಡೆಗೆ ಅಂತಂದ್ರೆ ಬಾಂಬೆ, ಪಂಜಾಬ್, ಹರಿಯಾಣ ನೋಡ್ರಿ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಅಂದ್ರೆ ಅಂತಂದ್ರೆ ಮುಂಬೈದಾಗ ಕೆಲವೊಂದು ಇವು ಬರ್ತಾವ ಸರ್, ಆರ್ಕೋಟಿಕ್ ಅಂತ ಬರ್ತಾವ. ಅದ್ರ ಭಾಗದೊಳಗೆ ಇವನು ಸೇರ್ಪಡೆ ಮಾಡ್ತಾರೆ ಸರ್. ಇವನು ಬಾಂಬೆ, ಪಂಜಾಬ್, ಹರಿಯಾಣ ಅಂತ ಬರ್ತಲ್ರಿ. ಇವೇನು ಮಾಡ್ತಾರೆ ಯುನೆಸ್ಕೋ ಪಟ್ಟಿಗೆ ಸೇರ್ಪಡೆ ಅಂತ ಹೈಕೋರ್ಟ್ ಬರ್ತಾವ್ರಿ. ಪ್ರಸ್ತುತ ಎಷ್ಟು ಹೈಕೋರ್ಟ್ ಅಂತ 25ನೇ ಹೈಕೋರ್ಟ್ ಆದ್ರಿ ಆಂಧ್ರ ಪ್ರದೇಶದ ಅಮರಾವತಿ ಅಂತ ಬರ್ತ ನೋಡಿ ಸರ್ ಇದು. ಈ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿ ಸರ್. ಎಷ್ಟನೇ ವಿಧಿ ಮೂಲಕ ನೇಮಕ ಮಾಡ್ತಾನೆ? 217 ಕರೆಕ್ಟ್ ಅಲ್ರಿ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ 217 ವಿಧಿ ಮೂಲಕ ಏನಂತಂದ್ರೆ ರಾಷ್ಟ್ರಪತಿ ಅವರು ಇಲ್ಲೇ ಕೊಲ್ಜಿಯಂ ಅಂತ ಬರ್ತಾರೆ ಸರ್. ಕರೆಕ್ಟ್ ಅಲ್ರಿ. ಆ ಕೊಲ್ಜಿಯಂ ಶಿಫಾರಸಿನ ಮೇರೆಗೆ ಮತ್ತು ಆಯಾ ರಾಜ್ಯದ ರಾಜ್ಯಪಾಲರ ಒಂದು ಒಪ್ಪಿಗೆ ಮೇರೆಗೆ ಏನು ಮಾಡ್ತಾರೆ ಅಂತಂದ್ರೆ ರಾಷ್ಟ್ರಪತಿ ಅವರು 217 ವಿಧಿ ಮೂಲಕ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಸರ್. ನೆಕ್ಸ್ಟ್ ಹೈಕೋರ್ಟ್ ನ್ಯಾಯಾಧೀಶರು ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ರಾಜ್ಯಪಾಲ. ಎಷ್ಟನೇ ವಿಧಿ ಮೂಲಕಣ? 219 ಅಲ್ರಿ. 219 ನೋಡ್ರಿ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಪ್ರಮಾಣ ವಚನ 219 ಮೂಲಕ ರಾಜ್ಯಪಾಲರು ಬೋಧಿಸ್ತಾರೆ ಸರ್. ಹೈಕೋರ್ಟ್ ಮಹಾಧೀಶರಿಗೆ ಮಹಾಭಿಯೋಗ ಒಳಪಡ್ತಲ್ರಿ? ಬರ್ತದೆ ಸರ್. ಹೈಕೋರ್ಟ್ ಮಹಾಧೀಶ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮಹಾಭಿಯೋಗ ಬರ್ತದೆ ಸರ್. ಎಷ್ಟನೇ ವಿಧಿ ಮೂಲಕ ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರು ಮಹಾಭಿಯೋಗ ಬರುತ್ತೆ ಅಂತಂದ್ರೆ 124/4 ನೋಡ್ರಿ. 124/4 ಇದು ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮತ್ತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಅಂತ ಮಹಾಭಿಯೋಗ ಸಂಬಂಧಪಟ್ಟಂತ ವಿಧಿ ಬರ್ತ ನೋಡಿ ಸರ್ ಇದು. ಹಾಗಾದ್ರೆ ಯಾವೊಂದು ವಿಧಿ ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆ ಬಗ್ಗೆ ಹೇಳುತ್ತಂತಂದ್ರೆ 222 ಸರ್. ಹೈಕೋರ್ಟ್ ನ್ಯಾಯಾಧೀಶರ ವರ್ಗಾವಣೆ ಬಗ್ಗೆ ಹೇಳ್ತಕ್ಕಂಥ ವಿಧಿ ಅದಂತಂದ್ರೆ 222ನೇ ವಿಧಿ ಅಂತ ನೋಡಿ ಸರ್ ಇದು. ಹಾಗಾದ್ರೆ ಯಾವೊಂದು ತಿದ್ದುಪಡಿ ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಒಬ್ಬರೇ ಒಂದು ಹೈಕೋರ್ಟ್ ಮಾಡ್ಬೋದು, ಅಥವಾ 1 ಅಥವಾ 2 ಅದಕ್ಕಿಂತ ಹೆಚ್ಚಿನ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ನೇಮಕ ಮಾಡುವಂತ ಯಾವೊಂದು ತಿದ್ದುಪಡಿ ಹೇಳುತ್ತಂತಂದ್ರೆ ಎಷ್ಟು ರೀ? 7ನೇ ತಿದ್ದುಪಡಿ. ಯಾವ ವರ್ಷ ಆತ್ರಿ? 1956 ಅಲ್ರಿ. ಕರೆಕ್ಟ್ ನಾ ಹೇಳಿದ ಅರ್ಥ ಆಗ್ತಿಲ್ರಿ ಅದು. 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ಹೈಕೋರ್ಟು ಅಥವಾ 2 ಅಥವಾ ಹೆಚ್ಚಿನ ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲ ಅಂತ ಹೇಳ್ತಕ್ಕಂಥ ಒಂದು ತಿದ್ದುಪಡಿ ಆದಂತಂದ್ರೆ 7ನೇ ತಿದ್ದುಪಡಿ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಹೈಕೋರ್ಟ್ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಕೇಳ್ತಾರೆ. ಏನು ಕ್ವಶನ್ ಕೇಳ್ತಾರೆ ಅಂತಂದ್ರೆ ಹೈಕೋರ್ಟ್ ಸಂಬಂಧಪಟ್ಟಂತೆ ಯಾವ ಒಂದು ರಿಟ್ ಮೂಲಕ ನಾವು ಹೋಗ್ಬೋದ್ರಿ ಹೈಕೋರ್ಟಿಗೆ? ಯಾವ ಒಂದು ವಿಧಿ ಮೂಲಕ ಹೋಗೋದಂತಂದ್ರೆ 226 ವಿಧಿಗೆ ನಾವು ರಿಟ್ಟನ್ನು ಸಲ್ಲಿಸ್ಬೋದು ಸರ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾರೆ ಅಂತಂದ್ರೆ ಇಲ್ಲಿ ಹೈಕೋರ್ಟ್ ಸಂಬಂಧಪಟ್ಟಂತೆ ಆಗಲೇ ಕೇಳಿದ್ರಿ 7 ತಿದ್ದುಪಡಿ ಅಂತ ಹೇಳಿದ್ರಿ. 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಒಂದೇ ಹೈಕೋರ್ಟ್ ಅಂತ ಹೇಳ್ತಕ್ಕಂಥ ವಿಧಿ ಅಂತಂದ್ರೆ 231 ನೋಡ್ರಿ. ಅಲ್ಲೇ ಕ್ವಶನ್ದಾಗ ಆನ್ಸರ್ ಐತೆ ನೋಡ್ರಿ. ಅದು 2 ಅಥವಾ ಹೆಚ್ಚು ಅಂದ್ರೆ 3, ಆ 3ಕ್ಕೆ ಒಂದೇ ಹೈಕೋರ್ಟ್ ಅಂದ್ರೆ 231 ವಿಧಿ ರೀ. ಅರ್ಥ ಆಯ್ತಿಲ್ರಿ ಅದು. 2 ಅಥವಾ ಹೆಚ್ಚಿನ ವಿಧಿ ಅಂತಂದ್ರೆ 231 ವಿಧಿ ಹೇಳ್ತ ನೋಡಿ ಸರ್ ಇದು. ನೆಕ್ಸ್ಟ್ ಹೈಕೋರ್ಟ್ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಸ್ಥಾಪನೆ ಆತ್ರಿ
1884 ಇಲ್ಲಿ ಕರ್ನಾಟಕ ಹೈಕೋರ್ಟ್ 1884 ಸ್ಥಾಪನೆ ಆಯ್ತು ನೋಡಿ. ಎಲ್ಲಿತ್ತು ಕರ್ನಾಟಕ ಹೈಕೋರ್ಟ್ ಹೆಡ್ ಕ್ವಾರ್ಟರ್ಸ್ ಬೆಂಗಳೂರು ಸರ್. ಮೊದಲೇನಂತ ಅಟಾರಿ ಕಚೇರಿ ಅಂತ ಇರುತ್ತೆ ನೋಡ್ರಿ. ಈ ಕರ್ನಾಟಕ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಅಂತಂದ್ರೆ ಆರ್ ವೆಂಕಟರಾಮಯ್ಯ, ಕರೆಕ್ಟ್ ಅಲ್ರಿ. ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶ ಅಂತ ಮೊದಲ ಕಂಡುಹಿಡಿದ ಯಾರಂತಂದ್ರೆ ಆರ್ ವೆಂಕಟರಾಮಯ್ಯ. ಕರ್ನಾಟಕ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಅಂತಂದ್ರೆ ಆರ್ ವೆಂಕಟರಾಮಯ್ಯ. ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ಮುಖ್ಯ ನ್ಯಾಯಮೂರ್ತಿ ಅಂತಂದ್ರೆ ಯಾರ್ರಿ? ಮಂಜುಳಾ ಚೆಲ್ಲೂರು ಬರ್ತಾರೆ ಸರ್, ಮಂಜುಳಾ ಚೆಲ್ಲೂರು. ಹಾಗಾದ್ರೆ ಭಾರತದ ಮೊದಲ ಮಹಿಳಾ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಅಂತಂದ್ರೆ ಲೀಲಾ ಸೇಠ್. ಭಾರತದ ಮಹಿಳಾ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅಂತಂದ್ರೆ ಲೀಲಾ ಸೇಠ್ ಅಂತ ಬರುತ್ತೆ ನೋಡ್ರಿ. ಮೊದಲ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶ ಬಂತಂತಂದ್ರೆ ಅನ್ನಾ ಚಾಂಡಿ ಸರ್. ಮೊದಲ ಹೈಕೋರ್ಟ್ನ ಮಹಿಳಾ ನ್ಯಾಯಾಧೀಶ ಬಂತಂತಂದ್ರೆ ಅನ್ನಾ ಚಾಂಡಿ ಅವ್ರು ಬರ್ತ ನೋಡ್ರಿ. ಈ ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದ್ರೆ ಈಗ ವಿಭು ಬಕ್ರು ಸರ್. ಎಷ್ಟನೇ ಮುಖ್ಯ ನ್ಯಾಯಮೂರ್ತಿ ಅವರು? 35ನೇ ಮುಖ್ಯ ನ್ಯಾಯಮೂರ್ತಿ ಅಲ್ರಿ ವಿಭು ಬಕ್ರು ಅವರು ಅಂತಂದ್ರೆ 35ನೇ ಮುಖ್ಯ ನ್ಯಾಯಮೂರ್ತಿ. ಇದನ್ನ ಉಲ್ಟಾ ಮಾಡಿದ್ರೆ ಸೂರ್ಯಕಾಂತ್ ಬರ್ತಾರೆ. 53 ಕರೆಕ್ಟ್ ಅಲ್ರಿ. 53 ಅಂತಂದ್ರೆ ಸೂರ್ಯಕಾಂತ್, 35 ಅಂತಂದ್ರೆ ವಿಭು ಬಕ್ರು ಬರ್ತಾನೆ ಸರ್. ಇದು ನೆಕ್ಸ್ಟ್ ಇಲ್ಲಿ ಇನ್ನೊಂದು, ಇಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಆಗ್ಬೇಕಂತ ಏನು ಅರ್ಹತೆ ಬೇಕಂತ ಕ್ವಶನ್ ಕೇಳ್ತಾನೆ. ಅರ್ಹತೆ ಏನು ಬೇಕಾದ್ರೆ 10 ವರ್ಷ ಕಾಲ ಅಂತಂದ್ರೆ ನ್ಯಾಯಾಧೀಶ ವಕೀಲರಾಗಿರ್ಬೇಕು. ಇನ್ನು 10 ವರ್ಷ ಅಂತಂದ್ರೆ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸ್ಬೇಕು ಸರ್, ಕರೆಕ್ಟ್ ಅಲ್ರಿ. ಅವಾಗ ಏನು ಮಾಡ್ತಾರೆ ಅಂತಂದ್ರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಲ್ಲಿ ಅರ್ಹ. ಸುಪ್ರೀಂ ಕೋರ್ಟ್ ಬಂತಂದ್ರೆ 5-10 ಕರೆಕ್ಟ್ ಅಲ್ರಿ. ಸುಪ್ರೀಂ ಕೋರ್ಟ್ ಬಂತಂತಂದ್ರೆ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ, 10 ವರ್ಷ ಕಾಲ ವಕೀಲರಾಗಿ. ಹೈಕೋರ್ಟ್ ಬಂತಂತಂದ್ರೆ 10 ಬರ್ತ ನೋಡ್ರಿ. ಹೈಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತಂದ್ರೆ 62 ವರ್ಷ. ಬರೀ ಮತ್ತೆ 62 ಅನ್ಬೇಡ್ರಿ, 60. ಬರೀ ಹೈಕೋರ್ಟ್ ಬಂದ್ರೆ ಬರೀ 62 ಇರ್ತದೆ. ಸುಪ್ರೀಂ ಕೋರ್ಟ್ ಬಂತಂತಂದ್ರೆ 65. ಇಲ್ಲಿ ಹೈಕೋರ್ಟ್ ಒಂದು ಹೈಕೋರ್ಟ್ ಒಳಗೆ ಐತಲ್ಲ ಸರ, ಯಾವುದೇ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡೋ ಅಧಿಕಾರಿ ಆಗಿರ್ತಂತಂದ್ರೆ ರಾಷ್ಟ್ರಪತಿಗೆ ಇರುತ್ತೆ. ಎಷ್ಟು ಸಲ ಬಡ್ಕೊಂಡು ಹೇಳಿನಿ. ಹೈಕೋರ್ಟ್ ಒಳಗೆ ಯಾವುದೇ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚು ಮಾಡೋ ಅಧಿಕಾರಿ ಇರ್ತಂತಂದ್ರೆ ರಾಷ್ಟ್ರಪತಿ ಇರ್ತದೆ. ಸುಪ್ರೀಂ ಕೋರ್ಟ್ ಒಳಗೆ ನ್ಯಾಯಾಧೀಶರ ಸಂಖ್ಯೆ ಮಾಡೋ ಸುಪ್ರೀಂ ಕೋರ್ಟ್ ಒಳಗೆ ಈ ನ್ಯಾಯಾಧೀಶರ ಸಂಖ್ಯೆ ಹೆಚ್ಚು ಮಾಡೋ ಅಧಿಕಾರಿ ಇರ್ತಂತಂದ್ರೆ ಸಂಸತ್ ನೋಡ್ರಿ. ಸುಪ್ರೀಂ ಕೋರ್ಟ್ ಒಳಗೆ ಸಂಸತ್ ಇರ್ತದ. ಹೈಕೋರ್ಟ್ ಒಳಗೆ ಬಂತಂತಂದ್ರೆ ರಾಷ್ಟ್ರಪತಿ ಸರ್. ಸುಪ್ರೀಂ ಕೋರ್ಟ್ ಎಷ್ಟೈತಿ ಈಗ? 37 + 1 ಸರ್. ಒಟ್ಟು ಎಷ್ಟು ಅಂತಂದ್ರೆ 38 ಬರ್ತ ನೋಡಿ ಸರ್. ಅದು ನೆಕ್ಸ್ಟ್ ಇಲ್ಲಿ ಸಂಚಾರಿ ಪೀಠ ಅಂತ ಬರ್ತಾವೆ ರೀ. ಸಂಚಾರಿ ಪೀಠಗಳು ಎಷ್ಟದ ಕರ್ನಾಟಕದೊಳಗೆ? 2 ಸರ್. ಅಂದ್ರೆ ಹೈಕೋರ್ಟ್ ಸ್ವಲ್ಪ ಕೆಲಸವನ್ನು ಒತ್ತಡ ಕಡಿಮೆ ಮಾಡಲು ಸಂಚಾರಿ ಪೀಠ ಸ್ಥಾಪನೆ ಮಾಡ್ತಾರೆ. ಎಲ್ಲರೂ ಸರ್ ಸಂಚಾರಿ ಪೀಠಗಳು? ಒಂದು ಕಲಬುರಗಿ ಮತ್ತು ಧಾರವಾಡ ಸರ್. 2008 ಎರಡು ಏನಂತ ಅದೇ ವರ್ಷ ಸ್ಥಾಪನೆ ಆಗ್ತಾವ. ಜುಲೈ 4 ಇಲ್ಲಿ, ಜುಲೈ 5 ಅಲ್ಲಿ ಸರ್. ಅರ್ಥಾತ್ ಡೇಟ್ ಇದು PC ಬೇಕಾದ್ರೆ ಹೊಡೆದು ನೋಡ್ರಿ. ಡೇಟ್ಗೆ ಏನು ಕ್ವಶನ್ ಅದನ್ನು ಜುಲೈ 4 ಮತ್ತು ಜುಲೈ 5 ಇವು ಏನಂತಂದ್ರೆ ಸ್ಥಾಪನೆ ಅದು. ಇವು ಕಾಯಂ ಪೀಠ ಅದು ಕ್ವಶನ್ ಗೆತ್ತನ್ರಿ. ಯಾವಾಗ ಇವು ಸಂಚಾರಿ ಪೀಠಗಳು ಕಾಯಂ ಪೀಠ? 2013 ಸರ್. 2013 ಆಗ್ತಾವ. ಇದು ಆಗಸ್ಟ್ 25, ಅದು ಆಗಸ್ಟ್ 31. ಅರ್ಥ ಆಯ್ತಲ್ರಿ. ಸ್ಥಾಪನೆ ಇದಾವ ಅಂತ ನಾನು 2008 ಯಾವ ದಿನಾಂಕ? ಜುಲೈ 4 ಜುಲೈ 5. ಕಾಯಂ ಪೀಠ ಆಗಿದ್ದು 2013. ಡೇಟ್ ಆಗಸ್ಟ್ 25 ಮತ್ತು ಆಗಸ್ಟ್ 31 ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಅಲ್ಲಿ ಹೈಕೋರ್ಟ್ ಸಂಬಂಧಪಟ್ಟಂತೆ ಮತ್ತೇನಂತಂದ್ರೆ ಅಭಿಲೇಖ ನ್ಯಾಯಾಲಯ ಅಂತ ಬರ್ತಾರೆ. ಎಷ್ಟನೇ ವಿಧಿ ಹೇಳತ್ರಿ? 215 ನೋಡ್ರಿ. ಅಭಿಲೇಖ ನ್ಯಾಯಾಲಯ ಅಂತಂದ್ರೆ ಈ ಏನಾರ ಒಂದು ಹೈಕೋರ್ಟ್ ಏನೋ ಒಂದು ಆಜ್ಞೆ ಹೊಡಿಸಲಿ, ಅದನ್ನ ಕೆಳಗಿನ ನ್ಯಾಯಾಲಯ ಅಂತಂದ್ರೆ ಅದನ್ನ ಪಾಲನೆ ಮಾಡಬೇಕು. ಪಾಲನೆ ಮಾಡೋಕ್ಕಂತ ನ್ಯಾಯಾಂಗ ನಿಂದನೆ ಅಂತ ಹೇಳ್ತದೆ. ಹೇಳ್ತಕ್ಕಂಥ ವಿಧಿ ಯಾವ್ದಂತಂದ್ರೆ 215ನೇ ವಿಧಿ ಅಂತ ನೋಡಿ ಸರ್. ಇದು ನೆಕ್ಸ್ಟ್ ಅತಿ ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಹೈಕೋರ್ಟ್ ಯಾವ್ದ್ರಿ? ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್. ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಹೈಕೋರ್ಟ್ ಅಂತಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್. ಭಾರತದಲ್ಲಿರ್ತಕ್ಕಂಥ ಅತಿ ದೊಡ್ಡ ಹೈಕೋರ್ಟ್ ಸಂಕೀರ್ಣ ಬಂತಂತಂದ್ರೆ ಜಾರ್ಖಂಡ್ನ ರಾಂಚಿ. ಅತಿ ದೊಡ್ಡ ಹೈಕೋರ್ಟ್ ಸಂಕೀರ್ಣ ಬಂತಂತಂದ್ರೆ ಜಾರ್ಖಂಡ್ನ ರಾಂಚಿ. ಅತಿ ದೊಡ್ಡ ಹೈಕೋರ್ಟ್ ಅಂತಂದ್ರೆ ಅಲಹಾಬಾದ್ ಹೈಕೋರ್ಟ್. ಅತಿ ಹೆಚ್ಚು ಹೈಕೋರ್ಟ್ಗೆ ಒಳಪಡ್ತಕ್ಕಂಥ ಒಂದು ಅತಿ ಹೆಚ್ಚು ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಹೈಕೋರ್ಟ್ ಅಂತಂದ್ರೆ ಗುವಾಹಟಿ ಹೈಕೋರ್ಟ್. ಯಾವಂತಂದ್ರೆ ಗುವಾಹಟಿ ಹೈಕೋರ್ಟ್ ಬರ್ತೀರಿ. ಇದಕ್ಕೆ ಎಷ್ಟು ರಾಜ್ಯ ಒಳಪಡ್ತು ಅಂತಂದ್ರೆ 4 ಬರ್ತಾವೆ ಸರ್. ಯಾರು? ಅಸ್ಸಾಮು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ. ಕರೆಕ್ಟ್ ಅಲ್ರಿ. ಅಸ್ಸಾಮು, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮಿಜೋರಾಂ ಇವೇನಂತಂದ್ರೆ ಗುವಾಹಟಿ ಹೈಕೋರ್ಟಿಗೆ ಒಳಪಡ್ತು ನೋಡಿ ಸರ್. ಇದು ನೆಕ್ಸ್ಟ್ ಯಾವೊಂದು ವಿಧಿ ಐತಲ್ರಿ, ಕೇಂದ್ರಾಡಳಿತ ಪ್ರದೇಶಕ್ಕೂ ಉಚ್ಚ ನ್ಯಾಯಾಲಯ ಇರ್ಬೇಕು ಅಂತ ಹೇಳ್ತಂತಂದ್ರೆ 241 ನೋಡ್ರಿ. ಕೇಂದ್ರಾಡಳಿತ ಪ್ರದೇಶನು ಹೈಕೋರ್ಟ್ ಸ್ಥಾಪನೆ ಮಾಡ್ಬೋದು ಅಂತ ಹೇಳ್ತಕ್ಕಂಥ ವಿಧಿ ಅಂತಂದ್ರೆ 241ನೇ ವಿಧಿ ಅಂತ ನೋಡಿ ಸರ್. ಇದು ಹಾಗಾದ್ರೆ ಯಾವ ಕೇಂದ್ರಾಡಳಿತ ಪ್ರದೇಶಗಳು ತನ್ನದೇ ಆದಂಥ ಹೈಕೋರ್ಟ್ ಹೊಂದಿವೆ ಅಂತಂದ್ರೆ ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಸರ್. ದೆಹಲಿ ಮತ್ತು ಜಮ್ಮು ಕಾಶ್ಮೀರ ಅಂತಂದ್ರೆ ತನ್ನದೇ ಆದಂಥ ಹೈಕೋರ್ಟ್ ಒಂದೇ ನೋಡಿ ಸರ್. ಇದು ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದೇನು ಕ್ವಶನ್ ಕೇಳ್ತಾನಂತಂದ್ರೆ ಇಲ್ಲಿ ಅಂಡಮಾನ್ ನಿಕೋಬಾರ್ ಯಾವ ಒಂದು ಹೈಕೋರ್ಟ್ ಒಳಪಡ್ತದೆ? ಕಲ್ಕತ್ತಾ ಸರ್. ಅಂಡಮಾನ್ ನಿಕೋಬಾರ್ ಅಂತಂದ್ರೆ ಕಲ್ಕತ್ತಾ. ಪುದುಚೇರಿ ಕೇರಳ ಬರ್ತೀರಿ. ಬಂಗಾರಪ್ಪ ಎಲ್ಲಿ? ಮದ್ರಾಸ್ ನೋಡಿ. ಪುದುಚೇರಿ ಬಂತಂತಂದ್ರೆ ಮದ್ರಾಸ್ ಸರ್. ಇದು ನೆಕ್ಸ್ಟ್ ಲಕ್ಷದ್ವೀಪ
ಕೇರಳ ಸರ್. ಲಕ್ಷದ್ವೀಪ ಅಂತಂದ್ರೆ ಕೇರಳ ಬರ್ತ ನೋಡ್ರಿ. ನೆಕ್ಸ್ಟ್ ಯಾವ್ದ್ರಿ ಗೋವಾ, ದೀವ್ ದಮನ್, ಮುಂಬೈ ಸರ್. ಗೋವಾ ದೀವ್ ಅಂತಂದ್ರೆ ಮುಂಬೈ ಬರ್ತ ನೋಡಿ ಸರ್. ಇದು ಲಡಾಖ್, ಜಮ್ಮು ಕಾಶ್ಮೀರ. ಲಡಾಖ್ ಅಂತಂದ್ರೆ ಜಮ್ಮು ಕಾಶ್ಮೀರ ಬರ್ತ ನೋಡಿ ಸರ್. ಇದು ಇತ್ತೀಚೆಗೆ ಕ್ವಾಂಟಮ್ ಕಾರ್ಯಪಡೆ ಅಧ್ಯಕ್ಷರಾಗಿ ಕರ್ನಾಟಕದ ಯಾರು ನೇಮಕ ನಿಮ್ಮನ್ನು ಹೇಳಿದ್ನಲ್ಲ ನಿಮ್ಗೆ, ಅರಿಂದಮ್ ಘೋಷ್ ನೋಡ್ರಿ. ಇದು ಕ್ವಶನ್ ಅಪೇಕ್ಷೆ ಹಾಕಕ್ಕೆ ಐತೆ ನೋಡ್ರಿ. ಕ್ವಾಂಟಮ್ ಕಾರ್ಯಪಡೆ ಅಧ್ಯಕ್ಷರಾಗಿ ಅರಿಂದಮ್ ಘೋಷ್ ಅವ್ರು ನೇಮಕ ನೋಡಿ ಸರ್. ಇದು ಇತ್ತೀಚೆಗೆ ಏನಂತಂದ್ರೆ ಜವಾಹರ್ಲಾಲ್ ನೆಹರು ದಾಖಲೆ ಮುರಿದ್ರು ನಮ್ಮ ಮೋದಿ ಅವರು. ಜವಾಹರ್ಲಾಲ್ ನೆಹರು ಎಷ್ಟು ದಿನ ರೀ? 4,398 ನೋಡ್ರಿ. ಮತ್ತು 4,000 ಮ್ಯಾಗ ಐತ್ರಿ. ಅದು 4,398 ಬರ್ತ ನೋಡಿ ಸರ್. ಇದು ಮೋದಿ ಅಂತ 4,399 ಪ್ಲಸ್ ಹೋಯ್ತಿ. ಮತ್ತೊಬ್ಬ ಎದ್ಕೊಡ್ರಿ ಪಾಪ, ಆಟ ಆಗ್ಬೇಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ, ಪಶ್ಚಿಮ ಬಂಗಾಳ ರಾಜ್ಯಪಾಲರು RN ರವಿ ಬರ್ತ ನೋಡ್ರಿ. ಇವ್ರು ಪಶ್ಚಿಮ ಬಂಗಾಳದ 9ನೇ ಮುಖ್ಯಮಂತ್ರಿ ನೋಡ್ರಿ. ಪಶ್ಚಿಮ ಬಂಗಾಳದ 9ನೇ ಮುಖ್ಯಮಂತ್ರಿ. ಯಾವ ಪಕ್ಷ ಅಂತಂದ್ರೆ BJP ಬರ್ತ ನೋಡಿ ಸರ್. ಇದು ಪಶ್ಚಿಮ ಬಂಗಾಳ ಒಟ್ಟು ವಿಧಾನಸಭೆ ಎಷ್ಟು ಹೊಂದಿದ್ರಿ? 294 ಸರ್. ಸೀರಿಯಲ್ ಕ್ವಶನ್ ಕೇಳ್ತಾನೆ. ಅತಿ ಹೆಚ್ಚು ವಿಧಾನಸಭೆ ಹೊಂದಿರ್ತಕ್ಕಂಥ ರಾಜ್ಯಗಳ ಕ್ವಶನ್ ಕೇಳ್ತಾನೆ ರೀ. ಫಸ್ಟ್ ಯಾವ್ದು ರೀ? ಉತ್ತರ ಪ್ರದೇಶ. ಸೆಕೆಂಡ್ ರೀ ಎಷ್ಟು? ಉತ್ತರ ಪ್ರದೇಶ ಎಷ್ಟು ರೀ? 403 ಸರ್. 403. ಒಂದು 404 ಇತ್ತು, 403. ಅದಾದ್ಮೇಲೆ ರೀ ಪಶ್ಚಿಮ ಬಂಗಾಳ ಸರ್ 294 ಪಶ್ಚಿಮ ಬಂಗಾಳ. ಅದಾದ್ಮೇಲೆ ಮಹಾರಾಷ್ಟ್ರ ಎಷ್ಟು ರೀ? 288 ರೀ. 288 ಅಲ್ಲ ಸರ್, ಮಹಾರಾಷ್ಟ್ರ 288. ಅದಾದ್ಮೇಲೆ ರೀ ಬಿಹಾರ್ ಸರ್. ಅದಾದ್ಮೇಲೆ 243 ಬಿದರ್ ಅಲ್ರಿ. 243ಕ್ಕೂ ಬಿದರ್ ಬರ್ಬೋದು. ಅದಾದ್ಮೇಲೆ ತಮಿಳ್ನಾಡು ಬರ್ತ ನೋಡ್ರಿ. ಕರೆಕ್ಟ್ ಐತಿಲ್ರಿ ಇದು? ಇವು ಸೀರಿಯಲ್ ಕ್ವಶನ್ ಕೇಳ್ತಾನೆ, ನೆನ್ಪಿಡ್ರಿ ಅವನು. ಯಾಕಂದ್ರೆ ಜನಸಂಖ್ಯೆ ಹೋದ್ಮೇಲೆ ಬರಲ್ಲ ಅವು. ಫಸ್ಟ್ ಯಾವ್ದು ಬರ್ತಂತಂದ್ರೆ ಉತ್ತರ ಪ್ರದೇಶ, ಅದಾದಮೇಲೆ ಪಶ್ಚಿಮ ಬಂಗಾಳ, ಅದಾದಮೇಲೆ ಮಹಾರಾಷ್ಟ್ರ, ಅದಾದಮೇಲೆ ಬಿಹಾರ್, ಅದಾದಮೇಲೆ ತಮಿಳ್ನಾಡು. 288 ಏನು ಬರ್ಬೋದು ನೋಡಿ ಸರ್. ತಮಿಳ್ನಾಡು ಎಷ್ಟು ಬರ್ತಾರೆ? 230 ರೀ. 34 ಅಂತ ನೋಡ್ರಿ. 234 ಬರ್ತಂತ ನೋಡ್ರಿ ಅದು. ಬ್ಯಾಸರ ಆಗಿಲ್ಲಲ್ರಿ? ಏನಿಲ್ಲ ಅಣ್ಣ, ಜೀವನ ಐತಿದ್ದ ಬ್ಯಾಸರ ಅಂತೀನಿ. ಸಗಳಿ ಕೂಡ್ರ ನಾವು ಬಟ್ಟೆ ಹೊಲಸು ಮಾಡ್ತಾವು. ಅಸ್ಸಾಂನ ಮುಖ್ಯಮಂತ್ರಿ ಯಾರು ನೇಮಕಾರಿ? ಹೇಮಂತ್ ಬಿಶ್ವ ಶರ್ಮಾ ನೋಡಿ ಸರ. ಎಷ್ಟನೇ ಬಾರಿಗೆ? ಅದು ಇಂಪಾರ್ಟೆಂಟ್ ಇಲ್ಲಿ. ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ್ ಬಿಶ್ವ ಶರ್ಮಾ. ಮತ್ತು ಮುಂದೆ ಬೇಕಲ್ಲ ಎಷ್ಟನೇ ಬಾರಿ ಅಂತಂದ್ರೆ 2ನೇ ಬಾರಿ ಏನಂತ ಇವ್ರು ನೇಮಕ ನೋಡಿ ಸರ್. ಇದು ಯಾವ ಪಕ್ಷ ರೀ? BJP ಪಕ್ಷ ಅಂತ ನೋಡಿ ಸರ್ ಇವರು. ನೆಕ್ಸ್ಟ್ ಅಸ್ಸಾಂನ ರಾಜ್ಯಪಾಲ ರೀ ಲಕ್ಷ್ಮಣಾಚಾರ್ಯ ನೋಡ್ರಿ. ಅಸ್ಸಾಂನ ರಾಜ್ಯಪಾಲ ಅಂತಂದ್ರೆ ಲಕ್ಷ್ಮಣ ಪ್ರಸಾದ್ ಆಚಾರ್ಯ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಪುದುಚೇರಿಯ ಮುಖ್ಯಮಂತ್ರಿಯಾಗಿ ರಂಗಸ್ವಾಮಿ ಅಂತ ನೋಡಿ ಸರ್. NDA ಮೈತ್ರಿ ಕೂಡ ಬರ್ತ ನೋಡ್ರಿ. ರಂಗಸ್ವಾಮಿ ಅವ್ರು ನೋಡಿ ಸರ್. ಇದು 5ನೇ ಬಾರಿ ಮುಖ್ಯಮಂತ್ರಿ ನೋಡ್ರಿ ಅವರು. ಅಸ್ಸಾಂ ಏನದು ಹೇಮಂತ್ ಬಿಶ್ವ ಶರ್ಮಾ ಅಂತಂದ್ರೆ ಎಷ್ಟನೇ ಬಾರಿ? 2ನೇ ಬಾರಿ. ನೆಕ್ಸ್ಟ್ ಸುವೇಂದ್ರ ಅವ್ರು ಎಷ್ಟನೇ ಅಧಿಕಾರಿ? ಅವರು 9ನೇ ಮುಖ್ಯಮಂತ್ರಿ ಅವರು. ನಮ್ಮ DK ಶಿವಕುಮಾರ್ ಎಷ್ಟನೇ ಮುಖ್ಯಮಂತ್ರಿ? 25 ಅಲ್ಲ ಸರ್, 25 ನೋಡ್ರಿ. ಅತಿ ಹೆಚ್ಚು ಮೆಜಾರಿಟಿ ಯಾವ್ದು ಬರ್ತಂತ? 25 ನೋಡ್ರಿ. ಅತಿ ಹೆಚ್ಚು ಅಂತಂದ್ರೆ 25ನೇ ಮುಖ್ಯಮಂತ್ರಿ ಇವರು. ನಿರ್ದೇಶಕರಾಗಿ 1 ವರ್ಷ ಯಾವ್ದು ವಿಸ್ತರಣೆ ಆಯ್ತು. ಇದೊಂದು ಹೇಳಿ ಅದನ್ನ ಹೇಳ್ತೀನಿ. ಯಾರು ಸರ? ಪ್ರವೀಣ್ ಸೂದ್ ನೋಡಿ ಸರ್. ಇದು ನಿಮಗೆಲ್ಲ CBI ಬಗ್ಗೆ ನಾ ಭಾಳ ಹೇಳಿನಿ. ಕ್ವಿಕ್ ರಿವಿಷನ್ 1 ನಿಮಿಷದಾಗ ಆಗ್ಬೇಕಿತ್ತು ಸ್ಪೀಡಾಗಿ. CBI ಸ್ಥಾಪನೆ ಆತ್ರಿ. ಫಸ್ಟ್ ಹಿನ್ನೆಲೆ ಹೇಳ್ರಿ. 1941 ವಿಶೇಷ ಪೊಲೀಸ್ ಆಗುತ್ತೆ. ಅದಾದ್ಮೇಲೆ ದೆಹಲಿ ಪೊಲೀಸ್ ಆಗಿದ್ದು 1946 ಕೇಂದ್ರ ಗೃಹ ಸಚಿವಾಲಯ ಬರ್ತದೆ. ಫಸ್ಟ್ ಆಗ ಸ್ಟಾರ್ಟಿಂಗ್ ಕೇಂದ್ರ ಗೃಹ ಸಚಿವಾಲಯ. ಆಮೇಲೆ 1963 ಏಪ್ರಿಲ್ 1 ಏನಾಗುತ್ತದೆ? CBI ಅಂತ ಆಗುತ್ತದೆ. ಈ CBI ಯಾವ ವರ್ಷ ಯಾವ ಸಚಿವಾಲಯ ಬರ್ತದೆ ಪ್ರಸ್ತುತ? ಪಿಂಚಣಿ ಸರ್. ಪಿಂಚಣಿ ಸಿಬ್ಬಂದಿ ಅಂತ ಬರ್ತಲ್ಲ, ಕುಂದುಕೊರತೆ ಬರ್ತಲ್ಲ ಸರ್, ಆ ಸಚಿವಾಲಯ CBI ಬರ್ತ ಸರ್. CBIನ ಮೊದಲ ಮುಖ್ಯಸ್ಥರು DP ಕೋಹ್ಲಿ. CBIನ ಮೊದಲ ಮುಖ್ಯಸ್ಥರು DP ಕೋಹ್ಲಿ ಅಂತ ಬರ್ತ ನೋಡ್ರಿ. ಈ CBI ಅಧಿಕಾರಿ ತರಬೇತಿ ಕೊಡ ಮಾಡ್ತಕ್ಕಂಥ ಸಂಸ್ಥೆ ಎಲ್ಲಿತ್ತು ಅಂತಂದ್ರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇದು CBI ಯಾವ ವರ್ಷ ಇಂಟರ್ಪೋಲ್ ಸೇರ್ಪಡೆ ಆಯ್ತಂತಂದ್ರೆ 1963 ನೋಡ್ರಿ. ಸಾರಿ 49 ಅಲ್ರಿ, 49 ರೀ. CBI ಇಂಟರ್ಪೋಲ್ ಜೊತೆ ಸಹವರ್ತಿ ಆಗಿದ್ದು 1949 ನೋಡ್ರಿ. CBI ಇಂಟರ್ಪೋಲ್ ಜೊತೆ ಕೈ ಜೋಡಿಸಿದ್ದು ಯಾವ ವರ್ಷ ಅಂತ ಕ್ವಶನ್ ಏನಂತಂದ್ರೆ 1949 ನೋಡಿ ಸರ್ ಇದು. ಇತ್ತೀಚೆಗೆ CBI ಬಿಡುಗಡೆ ಮಾಡಿದಂಥ ಒಂದು ವೆಬ್ಸೈಟ್ ಅಂದ್ರೆ ಭಾರತ್ ಪೋಲ್ ಅಂತ ನೋಡ್ರಿ. ಇತ್ತೀಚೆಗೆ CBI ಬಿಡುಗಡೆ ಮಾಡಿದಂಥ ಒಂದು ವೆಬ್ಸೈಟ್ ಅಂತಂದ್ರೆ ಭಾರತ್ ಪೋಲ್ ಅಂತ ಬರ್ತ ನೋಡಿ ಸರ್ ಇದು. ಈ CBI ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾರೆ? CBI ಮುಖ್ಯಸ್ಥರು ನೇಮಕ ಮಾಡೋದು
ನೋಡ್ರಿ ಪ್ರಧಾನಮಂತ್ರಿ ಸರ್, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭೆ ವಿರೋಧ ಪಕ್ಷದ ನಾಯಕ ನೋಡಿ ಸರ್. ಇದು ಇವ್ರು ಏನು ಮಾಡ್ತಾರೆ ಅಂತಂದ್ರೆ ನೇಮಕ ಮಾಡ್ತಾರೆ ಅಂತ ನೋಡ್ರಿ. ಅರ್ಥಾತ್ ಇವ್ರು ಕಳಿಸ್ತಾರೆ ಮುಂದಲ್ಲಿ. ಯಾರಂತಂದ್ರೆ ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಲೋಕಸಭೆ ವಿರೋಧ ಪಕ್ಷದ ನಾಯಕ ನೋಡಿ ಸರ್. ಯಾವ ಸರ್? ಸಂತಾನಮ್ ಕಮಿಟಿ ರೀ. ಸಿ ವಿ ಅನ್ನಕ್ಕೆ ಸಂತಾನಮ್ ಕಮಿಟಿ ಅಂತ ಕೊಟ್ಟನ. ನೆಕ್ಸ್ಟ್ ಸಿ ವಿ ಸಿ ಅಂತಂದ್ರೆ ಅದು ಸಂತಾನಮ್ ಕಮಿಟಿ ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಐತಲ್ರಿ ಎಕ್ಸೆಲ್ ಕಾಪಿ ಕಡೆಗೆ ಗಮನ ಕೇಂದ್ರೀಕರಣ ನೋಡ್ರಿ. ಎಕ್ಸೆಲ್ ಕಾಪಿನೂ ಕಾಪಿ ತಿಳಿ ಅಂತ ನೋಡ್ರಿ. ಅದು ಎಕ್ಸೆಲ್ ಅಂತ ಒಂದು ಕಾಪಿ ತಿಳಿ ಬರ್ತದೆ ನೋಡ್ರಿ. ಅರೇಬಿಕಾ, ರೋಬೋಸ್ಟಾ, ಲೈಬ್ರಿಕ್ ಅಂತ ಕರಿತೀವಲ್ಲ. ಇನ್ನೊಂತಂದ್ರೆ ಎಕ್ಸೆಲ್ ಕಾಪಿ ಅಂತ ನೋಡ್ರಿ. ಎಕ್ಸೆಲ್ಸಾ ಕಾಪಿ ಅಂತ ನೋಡಿ ಸರ್ ಇದು. ಇತ್ತೀಚೆಗೆ ಅರೇಬಿಕಾ ಮತ್ತು ರೋಬೋಸ್ಟಾ ಕಾಪಿ ಮೇಲೆ ಹೆಚ್ಚುತ್ತಿರುವ ಹವಾಮಾನ ಒತ್ತಡವು ಎಕ್ಸೆಲ್ಸ್ ಅಂತ ಹವಾಮಾನ ನಿರೋಧಕ ಕಾಪಿ ಪ್ರಭೇದಗಳತ್ತ ಹೆಚ್ಚಿದೆ ನೋಡಿ ಸರ್. ಯಾವುದು ಎಕ್ಸೆಲ್ ಅಂತ ಏನು? ಎಕ್ಸೆಲ್ಸಾ ಕಾಪಿಯು ಕಡಿಮೆ ಪ್ರಸಿದ್ಧ ಕಾಪಿ ಪ್ರಭೇದ ನೋಡ್ರಿ. ಇದು ಕ್ವಶನ್ ಕೇಳೋದನ್ನು. ಎಕ್ಸೆಲ್ಸಾ ಒಂದು ಕಾಪಿ ಪ್ರಭೇದ ಐತಲ್ಲ ಸರ್ ಇದು. ಇತ್ತೀಚೆಗೆ ಏನಂತಂದ್ರೆ ಸುದ್ದಿಗಿತ್ತದು. ನೆಕ್ಸ್ಟ್ ಇಲ್ಲಿ ಕಾಪಿ ಅಂತ ಬರ್ತೀರಿ. ಕಾಪಿ ಬಗ್ಗೆ ಭಾರತಕ್ಕೆ ಕಾಪಿ ಯಾರು ಪರಿಚಯ ಮಾಡ್ತಾರೆ? ಕರ್ನಾಟಕ ಮೇನ್ ಯಾರು ಅಂತಂದ್ರೆ ಬಾಬಾ ಬುಡನ್ ಸರ್. ಈ ಬಾಬಾ ಬುಡನ್ ಅವ್ರು ಯಾವ ದೇಶ ಅಂತಂದ್ರೆ ಇಥಿಯೋಪಿಯಾ ದೇಶರು. ಯಾವ ದೇಶ ಅಂತಂದ್ರೆ ಇಥಿಯೋಪಿಯಾ ದೇಶ ಸರ್ ಇವರು. ಆ ಇಥಿಯೋಪಿಯಾ ದೇಶ ಐತಲ್ಲ ಸರ್, ಎಲ್ಲಿಂದ ಕಾಪಿ ಬೀಜ ತರ್ತಾರೆ? ಯಮನಿಂದ ಸರ್. ಯಮನಿಂದ 4 ಬೀಜ ತರ್ತಾನೆ, ಗಡ್ದಾಡ್ಕೊಂಡಿರ್ತಾನೆ ಅವನು. ಯಾಕಂತ ಅಲ್ಲಿ ಗಡ್ಡ ಎಂಟ್ರೆನ್ಸ್ ಬಿಡಲ್ಲ ಅಲ್ಲಿ. ಹೆಂಗೆ ನೋಡ್ರಿ, ಬಿಂಬ ಸರ್ ಹೆಂಗೆ ಲೆಟ್ರ್ ಡೈಮಕಸ್ಗೆ ಲೆಟ್ರ್ ಬರ್ದಿರ್ತಾನಲ್ರಿ, ಒಂದನೇ ಆಂಟಿಯೋಕೋರ್ಸ್ ಲೆಟ್ರ್ ಬರ್ದಿರ್ತಾನೆ. ಒಂದು ಎಣ್ಣೆ ಕಳಿಸು, ತತ್ವಜ್ಞಾನಿ ಕಳಿಸು, ಇನ್ನೊಂದೇನು ಕಳ್ಸ್ಬೇಕಂತಂದ್ರೆ ಅಂಜೂರ್ ಹಣ್ಣಂಗೆ ಕಳ್ಸಂತ ಇರ್ತಾನೆ. ನಿನಗೆ ಎಲ್ಲ ಕಳಿಸ್ತೀರಪ್ಪ, ನಾನು ಗ್ರೀಕ್ ತತ್ವಜ್ಞಾನಿ ಕಳ್ಸಲ್ಲ ಅಂತ ಹೇಳ್ತಾನೆ. ಒಂದನೇ ಆಂಟಿಕೋರಸ್ ಹೇಳ್ತಾನೆ ರೀ. ಅದೇ ಥರ ಏನು ಮಾಡ್ತಾನೆ ಅಂತಂದ್ರೆ ಯಾರು ಬಾಬಾ ಬುಡನ್ ಯಮನಿಂದ ಏನು ಮಾಡ್ತಾನೆ ಅಂತಂದ್ರೆ 4 ಬೀಜ ಗಡ್ದಾಗ ಇಟ್ಟು ತೊಗೊಂಬರ್ತಾನೆ ಸರ. ಅವು ತಂದು ಎಲ್ಲಿ ಹೋಗ್ತಾನೆ ಅಂತಂದ್ರೆ ಅವನ ಬಾಬಾ ಬುಡನ್ಗಿರಿ ಪರ್ವತದಲ್ಲಿ ಮಾಡ್ತಂತಂದ್ರೆ ಅವ್ನು 4 ಸಸಿ ನೆಡ್ತಾನೆ ಸರ. ಅದಕ್ಕೆ ಏನಂತ ಹೆಸರು ಬರ್ತಂತಂದ್ರೆ ಬಾಬಾ ಬುಡನಗಿರಿ. ಇದಕ್ಕೆ ಇನ್ನೊಂದು ಹೆಸರೇನು? ಬಾಬಾ ಬುಡನಗಿರಿ ಚಂದ್ರದ್ರೋಣ ಪರ್ವತ ಅಂತ ಬರ್ತದೆ ಸರ್ ಇದು. ಆಗ ಕರ್ನಾಟಕದಲ್ಲಿ ಹೆಚ್ಚು ಕಾಫಿ ಬೆಳಿತಕ್ಕಂಥ ಜಿಲ್ಲೆ ಯಾವ್ದ್ರಿ? ಒಂದು ಚಿಕ್ಕಮಗಳೂರು ಅಂತದ, ಒಂದು ಕೊಡಗು ಅಂತದ. ಯಾವ್ದ್ರಿ? ಕೊಡಗು ಸರ. ಯಾವ್ದಂತಂದ್ರೆ ಕೊಡಗು ಸರ. ಕಾಫಿ ನಾಡು ಅಂತ ಯಾವ ಜಿಲ್ಲೆ ಕರಿತೀವಿ? ಚಿಕ್ಕಮಗಳೂರು. ಅತಿ ಹೆಚ್ಚು ಏಲಕ್ಕಿ ಬೆಳೆದಲ್ಲಿ ಕೊಡಗು. ಅತಿ ಹೆಚ್ಚು ಏಲಕ್ಕಿ ಬೆಳೆದಲ್ಲಿ ಕೊಡಗು. ಏಲಕ್ಕಿ ನಾಡು ಹಾವೇರಿ. ಅರ್ಥ ಆಯ್ತಿಲ್ರಿ? ಅತಿ ಹೆಚ್ಚು ಏಲಕ್ಕಿ ಬೆಳೆದಲ್ಲಿ ಅಂತಂದ್ರೆ ಕೊಡಗು. ಏಲಕ್ಕಿ ನಾಡು ಅಂತಂದ್ರೆ ಹಾವೇರಿ ಸರ್. ಅತಿ ಹೆಚ್ಚು ಕಾಫಿ ಬೆಳೆದಲ್ಲಿ ಅಂತಂದ್ರೆ ಕೊಡಗು. ಕಾಫಿ ನಾಡು ಅಂತಂದ್ರೆ ಚಿಕ್ಕಮಗಳೂರು. ಕಾಫಿ ದಿನ ಅಂತಂದ್ರೆ ಅಕ್ಟೋಬರ್ 1 ಸರ್. ಕಾಫಿ ದಿನ ಅಂತಂದ್ರೆ ಅಕ್ಟೋಬರ್ 1. ಕರ್ನಾಟಕದಲ್ಲಿ ಕಾಫಿ ಮಂಡಳಿ ಐತಿ ಅಂತಂದ್ರೆ ಬೆಂಗಳೂರು. ಕರ್ನಾಟಕದಲ್ಲಿ ಕಾಫಿ ಮಂಡಳಿ ಬಂತಂತಂದ್ರೆ ಬೆಂಗಳೂರು. ಕರ್ನಾಟಕದಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಬಂತಂತಂದ್ರೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರು. ಚಿಕ್ಕಮಗಳೂರಿನ ಬಾಳೆಹೊನ್ನೂರು. ಅತಿ ಹೆಚ್ಚು ಕರ್ನಾಟಕ ಕಾಫಿ ಬೆಳಿತಕ್ಕಂಥ ಭಾರತ ರಾಜ್ಯ ಯಾವ್ದ್ರಿ? ಕರ್ನಾಟಕ. ಅದಾದ್ಮೇಲೆ ಕೇರಳ, ಅದಾದ್ಮೇಲೆ ತಮಿಳುನಾಡು ನೋಡ್ರಿ. ಕರ್ನಾಟಕ, ಕೇರಳ, ತಮಿಳುನಾಡು ಅತಿ ಹೆಚ್ಚು ಕಾಫಿ ಬೆಳಿತಕ್ಕಂಥ ರಾಜ್ಯಗಳು. ಕರೆಕ್ಟ್ ಅಲ್ರಿ? ಅತಿ ಹೆಚ್ಚು ಕಾಫಿ ರಫ್ತು ಮಾಡ್ತಕ್ಕಂಥ ಪ್ರಪಂಚದ ಬಂದರು ಶಾಂತೋಸ್ ಬಂದರು. ಕರೆಕ್ಟ್ ಅಲ್ರಿ? 2 ಆಪ್ಷನ್ಸ್ ಇದ್ರೆ ಶಾಂತೋಸ್ ಅಂತ ಹಾಕ್ರಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಒಂದು ಕಾಫಿ ಬಂದ್ರೆ ಅಂತ ಯಾವ್ದು ಕರಿತೀವಿ ಅಂತಂದ್ರೆ ನಾವು ಶಾಂತೋಸ್ ಬಂದರು ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಯಾವ ಒಂದು ಬಂದರಿಂದ ರಫ್ತಾಗುತ್ತೆ ರೀ? ಮಂಗಳೂರು ಬಂದು ನೋಡ್ರಿ. ಕರ್ನಾಟಕದ ಅತಿ ಹೆಚ್ಚು ಕಾಫಿ ಯಾವ ಒಂದು ಬಂದರಿಂದ ರಫ್ತಾಗುತ್ತೆ ಅಂತಂದ್ರೆ ಮಂಗಳೂರು ಬರ್ತ ನೋಡ್ರಿ. ಈ ಕಾಫಿ ಬೆಳೆಯಲು ಎಷ್ಟು ಉಷ್ಣಾಂಶ ಬೇಕು ಅನ್ನೋದಕ್ಕೆ 15ರಿಂದ 30 ಡಿಗ್ರಿ ಉಷ್ಣಾಂಶ ಬೇಕು ನೋಡ್ರಿ. 15ರಿಂದ 30 ಡಿಗ್ರಿ ಬೇಕು ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಕಾಫಿ ಸಂಬಂಧಪಟ್ಟಂತೆ ಕರ್ನಾಟಕ ಅತಿ ಹೆಚ್ಚು ಯಾವ ಅಂತೇಳಿ ಕಾಫಿ ಬೆಳಿತಾರೆ ರೀ? ಯಾವ್ದ್ರಿ? ರೋಬೋಸ್ಟಾ ಸರ್. ಅತಿ ಉತ್ತಮ ದರ್ಜೆ ಅಂತಂದ್ರೆ ಅರೇಬಿಕಾ. 4 ಅಕ್ಷರ ಬರ್ತಲ್ಲ, ಅದು ಚೆನ್ನಾಗಿ ಗುಣಮಟ್ಟದ ಐತಿ. ನಾವು ಕರ್ನಾಟಕದಲ್ಲಿ ಯಾವ್ದು ಬೈತೀವಿ ಅಂತಂದ್ರೆ ರೋಬೋಸ್ಟ್ ನೋಡಿ ಸರ್ ಇದು. ಸ್ವಲ್ಪ ಕಡಿಮೆ ಗುಣಮಟ್ಟದ ಬರ್ತ ನೋಡ್ರಿ. ಇನ್ನೊಂದು ಲೈಬಿರಿಕಾ ಅಂತ ಬರ್ತಿರೋದು. ಇದು ಅಂತಂದ್ರೆ ಇದು ಬಲಿಷ್ಠ ಗಿಡದ ಬರ್ತಲ್ಲ ಸರ್, ಇದು ಲೈಬಿರಿಕಾ ಅಂತ ಬರ್ತ ನೋಡ್ರಿ ಅದು. ನೆಕ್ಸ್ಟ್ ಈ ಕಾಫಿ ನಾವು ಎದುರಿಂದ ತೊಗೊಂತೀವಿ, ಅದು ಗೊತ್ತಿರಕ್ಕೆ ಮತ್ತೆ ಎದುರು ಕಾಫಿನ ಎದುರು ಬಿಡ್ತೀವಿ. ಬೀಜ ನೋಡ್ರಿ. ಕಾಫಿ ಬಂತಂತಂದ್ರೆ ಬೀಜ ಅಂತ ಬರ್ತ ನೋಡಿ ಸರ್ ಇದು. ಇತ್ತೀಚೆಗೆ ಯಾವ ಕಾಫಿ ಹೇಳಿದ್ ನಾನು? ಎಕ್ಸೆಲ್ಸಾ ಕಾಫಿ ನೋಡ್ರಿ. ಎಕ್ಸೆಲ್ಸಾ ಕಾಫಿ ಅಂತ ಬರ್ತ ನೋಡಿ ಸರ್ ಇದು. ನೆಕ್ಸ್ಟ್ ಇಲ್ಲಿ ಕಾಫಿ ಸಂಬಂಧಪಟ್ಟಂತೆ ಇನ್ನೊಂದು ಏನಂತಂದ್ರೆ ಪೆಚಂಡಾಸ್ ಅಂತ ಬರ್ತಿರೋದು. ಪೆಚಂಡಾಸ್ ಅಂದ್ರೆ ಬ್ರೆಜಿಲಲ್ಲಿ ಇರ್ತಕ್ಕಂಥ ಕಾಫಿ ತೋಟ ಇರ್ತಲ್ಲ ಸರ್, ಆ ಬ್ರೆಜಿಲಲ್ಲಿ ಇರ್ತಕ್ಕಂಥ ಕಾಫಿ ತೋಟಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಪೆಚಂಡಾಸ್ ಅಂತ ಕರಿತೀವಿ ನೋಡ್ರಿ. ಪೆಚಂಡಾಸ್ ಅಂತ ಬರ್ತ ನೋಡಿ ಸರ್ ಇದು. ಇದು ಆಂಧ್ರ ಪ್ರದೇಶದ ಅರಾಕು ವ್ಯಾಲಿ ಎದಕ್ಕೆ ಫೇಮಸ್ ಅಂತಂದ್ರೆ ಕಾಫಿ ಫೇಮಸ್ ನೋಡಿ ಸರ್ ಇದು. ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಾರ್ಡಾ ವನ್ಯಜೀವಿ ಅಭಯಾರಣ್ಯ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಾರ್ಡಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿ ಕಂಬರ್ತೀರಿ? ಇದು ಗುಜರಾತ್ ರೀ. ಬಾರ್ಡಾ ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಕ್ಕಂಥ ರಾಜ್ಯ ಅಂತಂದ್ರೆ ಗುಜರಾತ್ ಕಂಡು ಬರ್ತ ನೋಡಿ ಸರ್ ಇದು. ಇಲ್ಲಿ ಏನು ಮಾಡಕ್ಕೆ ಹೊಂಟ್ರ ಅಂತಂದ್ರೆ ಏಷ್ಯಾಟಿಕ್ ಸಿಂಹಗಳ 2ನೇ ಆವಾಸಸ್ಥಾನ ನೋಡ್ರಿ ಇದು.
ಏಷ್ಯಾಟಿಕ್ ಸಿಂಹಗಳ ಮೊದಲ ಆವಾಸ ಸ್ಥಾನ ಎಲ್ಲಿ ಮಾಡಿದ್ರು ಅಂತಂದ್ರೆ ಗುಜರಾತ್ನ ಗಿರ್ ಸರ್. ಈ ಏಷ್ಯಾಟಿಕ್ ಸಿಂಹಗಳ 2ನೇ ಆವಾಸ ಸ್ಥಾನ ಎಲ್ಲಿ ಮಾಡಕುಂತಂದ್ರೆ ಗುಜರಾತಿನ ಬರ್ಡಾ ವನ್ಯಜೀವಿ ಅಭಯಾರಣ್ಯ ಬರ್ತದೆ ನೋಡಿ ಸರ್. ಬಾರ್ಡಾ ವನ್ಯಜೀವಿ ಅಭಯಾರಣ್ಯ ನೋಡಿ ಸರ್. ಇದು ಗಿರ್ ಬಾರ್ಡಾ ಯೋಜನೆ ಯಾವ ವರ್ಷ ಬರ್ತೋ 1979 ಬರ್ತದೆ ನೋಡಿ ಸರ್. ಇದು ಸಿಂಹ ದಿನ ಅಂತ ಯಾವ ಮಾಡ್ತೀವಿ ನಾನು ಆಗಸ್ಟ್ 10 ರೀ. ಆನೆ ದಿನ ಆಗಸ್ಟ್ 12 ನೋಡಿ ಸರ್. ಸಿಂಹ ದಿನ ಅಂತ ಆಗಸ್ಟ್ 10 ಮಾಡ್ತೀವಿ. ಆನೆ ದಿನ ಅಂತಂದ್ರೆ ಆಗಸ್ಟ್ 12 ಮಾಡ್ಕೊಂಡು ಸರ್. ಇದು ನೆಕ್ಸ್ಟ್ ಇಲ್ಲಿ ಭಾರತದಲ್ಲಿ ಇರ್ತಕ್ಕಂಥ ಪ್ರಸ್ತುತ ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಎಷ್ಟು ರೀ? ಈಗ 718 ಅಲ್ರಿ, 674 ರೀ. 674 ಅದಲ್ರಿ ಸಿಂಹ. ಈಗ 674 ಎಷ್ಟು ರೀ? 891 ನೋಡ್ರಿ. ಏಷ್ಯಾಟಿಕ್ ಸಿಂಹಗಳ ಸಂಖ್ಯೆ ಎಷ್ಟು ಅಂತಂದ್ರೆ 891 ಅಂತಂದ್ರೆ ಭಾರತದಲ್ಲಿ ಪ್ರಸ್ತುತ ಏಷ್ಯಾಟಿಕ್ ಸಿಂಹದ ನೋಡಿ ಸರ್. ಇದು ಇಲ್ಲಿ CBC ಮತ್ತು BBC ಅವರು ಎದಕ್ಕೆ ಬರ್ತಂತಂದ್ರೆ ಸಿಂಹಕ್ಕೆ ಬರ್ತ ನೋಡ್ರಿ. ಇದು ಹೆಂಗೆ ಡೈಕ್ಲೋಪಿನಿಕ್ ರೋಗದಿಂದ ಹೆಂಗೆ ರಣಹದ್ದು ಸಾಯ್ತಲ್ರಿ, ಆ ಥರ CBC ಮತ್ತು BBC ಬೇಬರ್ಸ್ ಅಲ್ಲ, CBC ಮತ್ತು BBC ಎದಕ್ಕೆ ಬರ್ತಾವ ಅಂತಂದ್ರೆ ಇವು ಸಿಂಹಕ್ಕೆ ಬರ್ತಾವ ನೋಡಿ ಸರ್. CBC ಮತ್ತು BBC. ಮತ್ತೆ ಸಿಂಹದ ಬಗ್ಗೆ ಯಾವ್ದ್ರಿ? ಸಿಂಹ ಒಂದು ದೊಡ್ಡ ಪ್ರಾಣಿ, ನೀವೊಬ್ಬ ಅಡುಗೆ ಪ್ರಾಣಿ. ನೆಕ್ಸ್ಟ್ ನೋಡಿ ಸರ್. ಇದು ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಿನ್ಸಾರ ವನ್ಯಜೀವಿ ಅಭಯಾರಣ್ಯ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಿನ್ಸಾರ್ ವನ್ಯಜೀವಿ ಅಭಯಾರಣ್ಯ ಯಾರ್ದಾಗೈತ್ರಿ? ಇದು ಇತ್ತೀಚೆಗೆ ಇಷ್ಟು ಜನ ಎಲ್ಲರೂ ಹೇಳಿದ್ರೆ ಒಂದು ರಾಜ್ಯ ಬರ್ತದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಿನ್ಸಾರ ವನ್ಯಜೀವಿ ಅಭಯಾರಣ್ಯ ಇಲ್ಲಿ ಸರ ಉತ್ತರಾಖಂಡ ನೋಡ್ರಿ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಿನ್ಸಾರ ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಕ್ಕಂಥ ರಾಜ್ಯ ಅಂತಂದ್ರೆ ಉತ್ತರಾಖಂಡ ನೋಡಿ ಸರ್. ಇದು ಅನ್ನು ಸ್ವಲ್ಪ ವನ್ಯಗಳ ಸಂಖ್ಯೆ ಚಲನೆ ಸಂಬಂಧಪಟ್ಟಂತೆ ಸುದ್ದಿ ಆಗೈತಿ. ಇದು ಕ್ವಶನ್ ಹೆಂಗೆ ಕೇಳ್ತಾನಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಬಿನ್ಸಾರ ವನ್ಯಜೀವಿ ಅಭಯಾರಣ್ಯ ಕಂಡು ಬರ್ತಕ್ಕಂಥ ರಾಜ್ಯ ಯಾವುದಂತಂದ್ರೆ ಉತ್ತರಾಖಂಡದ ಕಂಡು ಬರ್ತದೆ ನೋಡಿ ಸರ್. ಇದು ಉತ್ತರಾಖಂಡದ ಕುಮಾವೋನ ಪ್ರದೇಶದ ಅಲ್ಮೋರ್ ಜಿಲ್ಲೆದು ಕಂಡು ಬರ್ತದೆ ನೋಡ್ರಿ. ಇದೊಂದು ಸ್ವಲ್ಪ ಭಾಳ ಇಂಪಾರ್ಟೆಂಟ್ ನೋಡಿ ಸರ್. ಇದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿ ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿಯ ವ್ಯಾಖ್ಯಾನ ಮತ್ತು ನಿರೂಪಣೆ ಕುರಿತು ಸಮಿತಿ ನೇಮಕ ಮಾಡಿ ನೋಡ್ರಿ. ಯಾರಂತಂದ್ರೆ ಕಾಂಚನದೇವಿ ಕಮಿಟಿ ನೋಡ್ರಿ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಭಾಳ ಇಂಪಾರ್ಟೆಂಟ್ ಅದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂತಂದ್ರೆ ಅರಾವಳಿ ಪರ್ವತ ಶ್ರೇಣಿಯ ವ್ಯಾಖ್ಯಾನ ಮತ್ತು ನಿರೂಪಣೆ ಕುರಿತು ಯಾವೊಂದು ಸಮಿತಿ ನೇಮಕ ಮಾಡಿ ಅಂತಂದ್ರೆ ಕಾಂಚನದೇವಿ ಕಮಿಟಿ ನೋಡ್ರಿ. ಯಾವ ಕಮಿಟಿ ರೀ? ಕಾಂಚನದೇವಿ ಕಮಿಟಿ ಅಂತ ಬರ್ತ ನೋಡಿ ಸರ್. ಇದು ಸೊ ಇತ್ತೀಚಿನ ನೇಮಕ ಕಮಿಟಿ ಒಂದ್ಸಲ ಹೇಳಮ್ರಿ. ಇತ್ತೀಚೆಗೆ ನೇಮಕ ಮಾಡೋದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಯಾವ ಸಮಿತಿ ಇತ್ತೀಚೆಗೆ ನೇಮಕ ಮಾಡಿದ್ರಿ? ಕರ್ನಾಟಕದಲ್ಲಿ ಇತ್ತೀಚೆಗೆ ಎ ಸಮಿತಿ ಕ್ರಿಸ್ ಗೋಪಾಲಕೃಷ್ಣ ಸಮಿತಿ. ಕರ್ನಾಟಕ ಇತ್ತೀಚೆಗೆ ಎ ಸಮಿತಿ ಯಾವ್ದ್ರಿ? ಕ್ರಿಸ್ ಗೋಪಾಲಕೃಷ್ಣ ಸಮಿತಿ. ಇತ್ತೀಚೆಗೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಆತ್ಮಹತ್ಯೆ ತಡೆಯ ರವೀಂದ್ರ ಭಟ್ ಅಲ್ ಸರ್. ಕೋಚಿಂಗ್ ಮೇಲೆ ಅವಲಂಬನೆ ಕಡಿಮೆ ಮಾಡಲು ವಿನೀತ್ ಜೋಶಿ ಕಮಿಟಿ. ಅರ್ಥ ಆಯ್ತಲ್ರಿ? ಅಂದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಆತ್ಮಹತ್ಯೆ ಕೋಟಾಗಿಟ್ಟ ರಾಜಸ್ಥಾನ ಕೋಟಾಗಿಟ್ಟ ಬರ್ತಿರ್ತಲ್ಲ ಸರ್. ಅಲ್ಲಿ ಹೆಚ್ಚು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂತಿರ್ತಾರೆ. ಆ ಆತ್ಮಹತ್ಯೆನ ತಡೆಗಟ್ಟಲು ಯಾವ ಕಮಿಟಿ ಅಂತಂದ್ರೆ ರವೀಂದ್ರ ಭಟ್ರ ಕಮಿಟಿ. ನೀವು ಕೋಚಿಂಗ್ ತೊಂದರೆ ಜಾಬ್ ಆತ ಅನ್ನೋದು ತಪ್ಪು ಕಲ್ಪನೆಯನ್ನು ಅಧ್ಯಯನ ಮಾಡಿ ಯಾವ ಒಂದು ಕಮಿಟಿ ಅಂತಂದ್ರೆ ವಿನೀತ್ ಜೋಶಿ ಕಮಿಟಿ ಸರ್. ತೃತೀಯ ಲಿಂಗಿಗಳಿಗೆ ಮೂಲ ಸೌಕರ್ಯನ ಒದಗಿಸಲು ಯಾವ ಕಮಿಟಿ ಬಂದ ಇತ್ತೀಚೆಗೆ? ಆಶಾ ಮೆನನ್ ಕಮಿಟಿ. ತೃತೀಯ ಲಿಂಗಿಗಳಿಗೆ ಮೂಲ ಸೌಕರ್ಯ ಒದಗಿಸಲು ಆಶಾ ಮೆನನ್ ಕಮಿಟಿ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ರೀ ಇತ್ತೀಚೆಗೆ ಏನಂತಂದ್ರೆ ವಿಶ್ವನಾಥ್ ಗೋಲ್ದಾರ ಕಮಿಟಿ. ಬೇಸಿಯರ್ ಈ ಬೇಸಿಯರ್ ಏನು 2011, 12 ಇತ್ತಲ್ಲ ಅದನ್ನ 2022, 23 ಒಂದು ಅಧ್ಯಯನ ಮಾಡಿ ಯಾವ ಒಂದು ಕಮಿಟಿ ಅಂತಂದ್ರೆ ವಿಶ್ವನಾಥ್ ಗೋಲ್ದಾರ ಕಮಿಟಿ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರತ್ಯಕ್ಷ ಸಿನ್ಹಾ ಕಮಿಟಿ. ಸೇಬಿ ಸಂಬಂಧ ಬರ್ತ ನೋಡ್ರಿ. ಸೇಬಿಗೆ ಇತ್ತೀಚೆಗೆ ಸೇಬಿ ಅಂತಂದ್ರೆ ಅಲ್ಲಿ ಅವರೇ ಹೊಡೆದಾಡ್ತಿರ್ತಾರೆ ಸೇಬಿ ಒಳಗೆ. ಅವು ಹೊಡೆದಾಡ ಸಂಬಂಧಪಟ್ಟಂತೆ ಅವ್ರನ್ನ ಅಧ್ಯಯನ ಮಾಡಲು ಯಾವೊಂದು ಕಮಿಟಿ ಬರ್ತಂತಂದ್ರೆ ಪ್ರತ್ಯಕ್ಷ ಸಿನ್ಹಾ ಕಮಿಟಿ ಅಂತ ಬರ್ತಾರೆ. ಮತ್ತೆ ಯಾವ ಸರ್ ಇತ್ತೀಚೆಗೆ ಆದ್ರಿ ಯಾವ್ರಿ? ಇತ್ತೀಚೆಗೆ ಮಸೂದೆ. ಅದು ಇತ್ತೀಚೆಗೆ ಸುದ್ದಿರ್ತಕ್ಕಂಥ ರೋಹಿತ್ ವೇಮುಲಾ ಮಸೂದೆ. ಯಾವಂತಂದ್ರೆ ಇದು ಯಾವುದೇ ಯೂನಿವರ್ಸಿಟಿಲಿ ಏನಂತಂದ್ರೆ ಜಾತಿ ತಾರತಮ್ಯ ಮೇನ್ ಬರೋದು SC/ST ಇದು. ರೋಹಿತ್ ವೇಮುಲಾ ಮಸೂದೆ ಅಂತಂದ್ರೆ ಯೂನಿವರ್ಸಿಟಿಯಲ್ಲಿ ಜಾತಿ ತಾರತಮ್ಯ ತಡೆಯಲು ಯಾವೊಂದು ಮಸೂದೆ ಮಂಡಿಸಿದ್ರು ಅಂತಂದ್ರೆ ರೋಹಿತ್ ವೇಮುಲಾ ಮಸೂದೆ. ಇತ್ತೀಚೆಗೆ ಮತ್ತೆ ಯಾವ ಬರ್ತ್ರಿ? ಇತ್ತೀಚೆಗೆ ಶಶಿ ತರೂರ್ ಕಮಿಟಿ ಇದಕ್ಕೆ ರೀ. ಬಾಂಗ್ಲಾದೇಶ ಹಿಂದೂ ಹತ್ಯೆ ಸಂಬಂಧಪಟ್ಟಂತ ಅಧ್ಯಯನ ಅಂತಂದ್ರೆ ಶಶಿ ತರೂರ್ ಕಮಿಟಿ ಅಂತ ಬರ್ತ ನೋಡಿ ಸರ್. ಇದು ಮತ್ತೆ ಇತ್ತೀಚೆಗೆ ಅಕ್ರಮ ವಲಸಿಗರು ಬರಕ್ ಕುಂತಾರಲ್ಲ ಅವ್ರನ್ನ ಅಧ್ಯಯನ ಮಾಡಲ್ಲ ಪ್ರಕಾಶ್ ನಾವ್ಲೇಕರ್ ಕಮಿಟಿ ನೋಡ್ರಿ. ಅಕ್ರಮ ಏನು ವಲಸೆ ಬರ್ತಿರ್ತಾರಲ್ಲ ಆ ಅಕ್ರಮ ವಲಸೆಗೆ ಅಸಹಜ ಒಂದು ಪತ್ತೆ ಸಂಬಂಧಪಟ್ಟಂತೆ ಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಕಮಿಟಿ ಅಂತ ಬರ್ತೀರಿ. ಮಾತ್ರಿ ಯಾವ್ದ್ರಿ? ಕರೆಕ್ಟ್ ಹೇಳ್ರಿ ಸರ್, ಹೇಳ್ರಿ. ಆರ್ ಯತೀಂದ್ರ ಕಮಿಟಿ ಎಷ್ಟು ಸಂಬಂಧ ಸರ್?
ಜೈಲು ಸುಧಾರಣೆ. ಆರ್ ಯತೀಂದ್ರ ಕಮಿಟಿ ಅಂತಂದ್ರೆ ಜೈಲು ಸುಧಾರಣೆ ಅಂತ ಬರ್ತದೆ ನೋಡಿ ಸರ್ ಇದು. ಮತ್ತು ಇನ್ನೊಂದು ಸರ ಅಮಿತ್ ರಾವ್ ಸಮಿತಿ, ಇದು ಜೈಲು ಸುಧಾರಣೆ ನೋಡ್ರಿ. ಅಮಿತ್ ರಾವ್ ಕಮಿಟಿ ಅಂತಂದ್ರೆ ಜೈಲು ಸುಧಾರಣೆ, ಅಮಿತಾಬ್ ಕಾಂತ್ ಅಂತಂದ್ರೆ ರಿಯಲ್ ಎಸ್ಟೇಟ್ ನೋಡ್ರಿ. ಇವೆರಡು ನೆನ್ಪಿಡ್ರಿ, ಎರಡು ಪೂರಂಟು ಒಂದು ಕ್ವಶನ್ ಅದ, ಒಂದು RSA ಕ್ವಶನ್ ಕೇನ್ರಿ. ಈಗ ಸರ್ ಹೇಳಿದಿಲ್ಲ ಅದು ಯತೀಂದ್ರ ಕಮಿಟಿ ಅಂತಂದ್ರೆ ಜೈಲು ಸುಧಾರಣೆ ಬರ್ತದೆ, ಒಂದು ಅಮಿತಾಬ್ ಕಾಂತ್ ಕಮಿಟಿ ಅಂತ ಬರ್ತದೆ, ಎರಡು PSA ಕ್ವಶನ್ ನೋಡ್ರಿ. ಅಮಿತಾಬ್ ಕಾಂತ್ ಅಂತಂದ್ರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತೆ ಅಮಿತಾಬ್ ಕಾಂತ್ ಕಮಿಟಿ ಅಂತ ಬರ್ತೀರಿ. ಇನ್ನೊಂದು ಬರ್ತಾನ ಅಮಿತ್ ರಾವ್ ಕಮಿಟಿ ಅಂತ ಬರ್ತೀರಿ. ಇದು ಅಂತಂದ್ರೆ ಜೈಲು ಸುಧಾರಣೆ. ಯಾವಂತಂದ್ರೆ ಅಮಿತ್ ರಾವ್ ಕಮಿಟಿ ಅಂತ ಬರ್ತಾ, ಇದು ಜೈಲು ಸುಧಾರಣೆ ಬರ್ತ ನೋಡಿ ಸರ್ ಇದು. ಮತ್ತು ಇತ್ತೀಚೆಗೆ ಐತಲ್ಲ ಸರ್ ಇದು, ಯಾರು ಇದು ವಿಕಸಿತ್ ಭಾರತ್ ಸಂಬಂಧಪಟ್ಟಂತೆ ಕಮಿಟಿ ನೇಮಕ ಮಾಡಿದಲ್ರಿ, ಯಾರು ಸರ ರಾಜೀವ್ ಗೌಬಾ ಕಮಿಟಿ ನೋಡ್ರಿ. ಇವ್ರದ್ದು ಯಾವಾಗ ರಚನೆ ಮಾಡಿರಲ್ರಿ, ಅವಾಗ ಎಲ್ಲ ಕ್ವಶನ್ ಕೇರಿ ಇವ್ರದ್ದು. ರಾಜೀವ್ ಗೌಬಾ ಕಮಿಟಿ ಇತ್ತೀಚೆಗೆ ಎದಕ್ಕೆ ಸಂಬಂಧಪಡ್ತಂತಂದ್ರೆ ವಿಕಸಿತ್ ಭಾರತವನ್ನು 2040 ಅಂತಂದ್ರೆ ವೇಗಗೊಳಿಸಲು ಯಾವ ಒಂದು ಕಮಿಟಿ ಅಂತಂದ್ರೆ ಯಾವ್ದ್ರಿ ರಾಜೀವ್ ಗೌಬಾ ಕಮಿಟಿ ಅಂತ ಬರ್ತದೆ ಸರ್ ಇದು. ಯಾವ ಒಂದು ಕಮಿಟಿ ಅಂತಂದ್ರೆ ವೀರೇಶ್ ಕಮಿಟಿ ಅಂತ ಬರ್ತದೆ ನೋಡ್ರಿ. ಇನ್ನೊಂದು 10 ನಿಮಿಷ ಇವು ಅದಾವ, ಸ್ವಲ್ಪ ಹೇಳ್ಬಿಡ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸರಿಂದ ಇದು ಜೇಟ್ ಹಾಕೊಡ್ರಿ. ಇತ್ತೀಚೆಗೆ ಇದಕ್ಕೆ ಸರಿಂದ ಅಂತ ಬರ್ತೀರಿ. ಇದು ಒಂದು ಸಾಂಪ್ರದಾಯಿಕ ತಂತಿ ವಾದ್ಯ ಅಂತ ನೋಡ್ರಿ. ಇದು ಸರಿಂದ, ಇದು ಯಾವ ರಾಜ್ಯ ಇದು ತ್ರಿಪುರ ನೋಡಿ ಸರ್ ಇದು. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಸರಿಂದ ಒಂದು ವಾದ್ಯ ತಂತಿ ಯಾವ ಒಂದು ರಾಜ್ಯದ ಅಂತಂದ್ರೆ ತ್ರಿಪುರ ಬರ್ತ ನೋಡಿ ಸರ್ ಇದು. ಅಂದ್ರೆ ಒಂದು ಮರ ತಗೊಂಡು ಸಂಪೂರ್ಣವಾಗಿ ಒಂದೇ ಒಂದು ಕೊಲ್ಲೆ, ನಮ್ಮ ಕಡೆ ಕೊಲ್ಲೆ ಅಂತೀವಲ್ಲ, ಒಂದು ಗಿಡದಿಂದ ಅಂತಂದ್ರೆ ಅಲ್ಲಿ ಕೊಳಲು ತಯಾರು ಮಾಡ್ತಾರೆ ಸರ್ ಒಂದು ವಾದ್ಯ ತಂತಿನ. ಅದು ಯಾವ್ದು ಅಂತಂದ್ರೆ ಸರಿಂದ ಅಂತ ಬರ್ತ ನೋಡಿ ಸರ್ ಇದು. ಇದು ಯಾವ ಸಂಬಂಧಪಡ್ತಂತಂದ್ರೆ ತ್ರಿಪುರಾಗೆ ಸಂಬಂಧಪಡ್ತ ನೋಡಿ ಸರ್ ಇದು. ಇತ್ತೀಚೆಗೆ ತ್ರಿಪುರಾದಲ್ಲಿ ಜೇಟಾಗಿ ಯಾಕೆ ಕೊಡ್ತಾರೆ ಅಂತಂದ್ರೆ ತ್ರಿಪುರ ಸರಿಂದ, ತ್ರಿಪುರ ಕ್ವೀನ್ ಪೈನಾಪಲ್ ಅಂತ ನೋಡ್ರಿ. ತ್ರಿಪುರ ಕ್ವೀನ್ ಪೈನಾಪಲ್ ಏನು ಕರಿತೀರಿ ಇದಕ್ಕೆ, ಹಣ್ಣುಗಳ ರಾಜ ಏನ್ರಿ ಸರ್ ಮಾವು ಬರುತ್ತಲ್ರಿ ಅದು. ಇದು ಕ್ವೀನ್ ಪೈನಾಪಲ್ಗೆ ಯಾವ ವರ್ಷ ಕೊಡ್ತಾರೆ ಜೇಟಾಗ 2015 ಅಲ್ರಿ, 2015 ನೋಡ್ರಿ. ಕ್ವೀನ್ ಪೈನಾಪಲ್ಗೆ ಯಾವ ವರ್ಷ ಕೊಡ್ತಾರೆ ಅಂತಂದ್ರೆ 2015 ಸರ. ನೆಕ್ಸ್ಟ್ ರೇಷ್ಯಾ ಅಥವಾ ಪಚ್ರ ಅಂತ ಬರ್ತೀರಿ. ಇದು ತ್ರಿಪುರದ ನೋಡ್ರಿ ಜೇಟಾಗ ಒಂದು ಕೈಮಗ್ಗದ ಒಂದು ಉಡುಪು ಅಂತ ನೋಡ್ರಿ. ಇದು ರೇಷ್ಯಾ ಅಥವಾ ಪಚ್ರ ಅಂತ ಬರ್ತ ನೋಡ್ರಿ. ಇನ್ನೊಂದು ಮಾತಾಮಾರಿ ಪೇಡ ಅಂತ ಬರ್ತ ನೋಡ್ರಿ, ಮಾತಾಬಾರಿ ಪೇಡ. ಇವೆಲ್ಲ ತ್ರಿಪುರದ ಜೇಟಾಗ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ತ್ರಿಪುರ ಸರಿಂದ, ತ್ರಿಪುರ ಕ್ವೀನ್ ಪೈನಾಪಲ್, ರೇಷ್ಯಾ ಪಚ್ರ, ಮಾತಾಬಾರಿ ಪೇಡ, ಇವೆಲ್ಲ ಯಾರು ಅಂತಂದ್ರೆ ಇವು ತ್ರಿಪುರ ನೋಡಿ ಸರ್ ಇದು. ಈ ಜೇಟಾಗ ಅಂತ ಬರ್ತಣ, ಜೇಟ್ ನಿಮ್ಗೆ ಹೇಳಿ ಭಾಷೆ ಹೇಳಿ ನಾನು, ಜಿಯೋಗ್ರಫಿಕಲ್ ಇಂಡಿಕೇಶನ್. ಇದನ್ನ WTOನ ಟ್ರಿಪ್ಸ್ ಒಪ್ಪಂದ ಏನು ಮಾಡ್ತಾರಂತ ಜೇಟಾಗಿ ಕೊಡ್ತಾರೆ. ಭಾರತದಲ್ಲಿ ಭೌಗೋಳಿಕ ನೋಂದಣಿ ಕಾಯ್ದೆ 1999 ಮೂಲಕ ಏನು ಮಾಡ್ತಾರೆ ಅಂತಂದ್ರೆ 2000 ಜಾರಿ ಆಗ್ತಿರೋದು. ಇದು ಕರೆಕ್ಟ್ ಅಲ್ರಿ. ಭಾರತದಲ್ಲಿ ಫಸ್ಟ್ ಯಾವ ಒಂದು ಉತ್ಪನ್ನ ಕೊಡ್ತಾರಣ, ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಟೀ ಅಂತ ಬರ್ತ ನೋಡ್ರಿ. ಯಾವ 2003 ಸರ್, 3 ಅಂತ 2004 ಮಾಡ್ತಾನೆ ಕೊಡ್ತಾರೆ ಇದನ್ನು. ಕರೆಕ್ಟ್ ಅಲ್ರಿ. 2004 ಅಧಿಕೃತವಾಗಿ ಡಾರ್ಜಿಲಿಂಗ್ ಟೀ ಕೊಡ್ತಾ ನೋಡ್ರಿ. ಭಾರತದಲ್ಲಿ ಜೇಟಾಗಿ ಪಿತಾಮಹ ಅಂತ ಯಾರು ಕರಿತೀವಿ ನಾವು, ರಜನಿಕಾಂತ್. ಭಾರತದಲ್ಲಿ ಜಿಐಟ್ಯಾಗ್ನ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದ್ರೆ ರಜನಿಕಾಂತ್. ಅತಿ ಹೆಚ್ಚು ಜಿಐಟ್ಯಾಗ್ ಪಡೆದಂಥ ರಾಜ್ಯ ಯಾವ್ದ್ರಿ, ಉತ್ತರ ಪ್ರದೇಶ. ಒಟ್ಟು 77+ ಉತ್ಪನ್ನ ಅಂತಂದ್ರೆ ಉತ್ತರ ಪ್ರದೇಶ ಬರ್ತ ನೋಡ್ರಿ. ನಮ್ಮ ಕರ್ನಾಟಕ ಎಷ್ಟು ಪಡೆದವ್ರಿ, 48+ ಏನಂತಂದ್ರೆ ನಮ್ಮ ಕರ್ನಾಟಕದ ಉತ್ಪನ್ನ ಪಡೆದ ನೋಡಿ ಸರ್ ಇದು. ನಿಮಗೆ ಹೇಳಿದ್ನಲ್ರಿ, ಕರ್ನಾಟಕದಿಂದ ಯಾವೊಂದು ಸಂಸ್ಥೆ ಜಿಐಟ್ಯಾಗನ್ನು ಶಿಫಾರಸು ಮಾಡ್ತಂತಂದ್ರೆ ವಿಶ್ವೇಶ್ವರಯ್ಯ ಟ್ರೇಡ್ ಅಂತ ಬರ್ತಾರೆ. ವಿಶ್ವೇಶ್ವರಯ್ಯ ಟ್ರೇಡ್ ಏನು ಮಾಡ್ತಂತಂದ್ರೆ ಜಿಐಟ್ಯಾಗ್ ಬಗ್ಗೆ ಶಿಫಾರಸು ಮಾಡ್ತಾರೆ ನೋಡಿ ಸರ್ ಇದು. ಇದ್ರ ಜಿಐಟ್ಯಾಗ್ ಯಾವ ಸಚಿವಾಲಯ ಬರ್ತಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬರ್ತೀರಿ. ಜಿಐಟ್ಯಾಗ್ ಹೆಡ್ಕ್ವಾರ್ಟರ್ಸ್ ಐತಿ ಅಂತಂದ್ರೆ ಚೆನ್ನೈ ಸರ್. ಒಂದ್ಸಲ ಜಿಐಟ್ಯಾಗ್ ಕೊಟ್ಟಂದ್ರೆ ಮಿತಿ ಎಷ್ಟು ವರ್ಷ ಅಂತಂದ್ರೆ 10 ವರ್ಷ. ಮತ್ತು ಏನು ಮಾಡೋದನ್ನ ಅಂತಂದ್ರೆ ನವೀಕರಿಸಬಹುದು ನೋಡಿ ಸರ್ ಇದು. ನೆಕ್ಸ್ಟ್ ನೋಡಿ ಸರ್ ಇದು ಇತ್ತೀಚೆಗೆ ಐತಲ್ರಿ, ವಿಶ್ವದ ಏಷ್ಯಾದಲ್ಲಿ 2ನೇ ಅತ್ಯುತ್ತಮ ನೇಟಿವ್ ಸ್ಟಾರ್ಟ್ ಅಪ್ ಕ್ಲಸ್ಟರ್ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಪಾತ್ರ ನೋಡ್ರಿ. ಏಷ್ಯಾದಲ್ಲಿ 2ನೇ ಅತ್ಯುತ್ತಮ ನೇಟಿವ್ ಸ್ಟಾರ್ಟ್ ಅಪ್ ಕ್ಲಸ್ಟರ್ ಅಂತಂದ್ರೆ ಬೆಂಗಳೂರು ನೋಡ್ರಿ. ಏಷ್ಯಾದಲ್ಲಿ ಫಸ್ಟ್ ಅದು ಬರ್ತಂತಂದ್ರೆ ಬೀಜಿಂಗ್ ಬರ್ತ ನೋಡ್ರಿ. ಇದು ಇವ್ನು ಸ್ವಲ್ಪ GK ಆಗ್ಬಿಡ್ತಾನ, ಭಾಳ ಐತದನು ಭಾಳ ಇದ್ರೈತನ. ಇವೊಂದು ಕ್ವಶನ್ ಕ್ವಶನ್ SDK ಏನು ಕ್ವಶನ್ ಅಂತಂದ್ರೆ, ಯಾವ ಬುಡಕಟ್ಟು ಜನ ಬಹುಪತ್ನಿತ್ವವನ್ನು ಅಭ್ಯಾಸ ಅಂದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೊಂಟ್ರಂತ್ರಿ. ಯಾವ ಒಂದು ಬುಡಕಟ್ಟು ಜನ ಬಹುಪತ್ನಿತ್ವವನ್ನು ಮುಂದುವರ್ಸ್ಕೊಂಡು ಹೊಂಟ್ರಂತ್ರಿ. ಆಪ್ಷನ್ಸ್ ಹೇಳೇನ್ರಿ, ಆಪ್ಷನ್ಸ್ ನೋಡಿ ಸರ್ ಇದು. ಈರುಳ್ಳಿಗ ಬುಡಕಟ್ಟು, ತೋಡಾ ಬುಡಕಟ್ಟು, ಲಿಂಬು ಬುಡಕಟ್ಟು, ಬ್ರೂ ಬುಡಕಟ್ಟು. ತೋಡಾ ಬುಡಕಟ್ಟು ನೋಡ್ರಿ.
ಪ್ರಸ್ತುತ ಬಹುಪತ್ನಿತ್ವವನ್ನು ಆಚರಿಸ್ತಕ್ಕಂಥ ಒಂದು ಬುಡಕಟ್ಟು ಅಂತಂದ್ರೆ ತೋಡಾ ಬುಡಕಟ್ಟು ಅನ್ಕೊಂಬರ್ತೀರಿ. ಭಾರತದಲ್ಲಿ ಕಂಬರ್ತೀರಿ ತೋಡಾ ಬುಡಕಟ್ಟು. ತಮಿಳ್ನಾಡಿನ ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಅಂತಂದ್ರೆ ತೋಡಾ ಬುಡಕಟ್ಟು. ಸ್ವಲ್ಪ ಬುಡಕಟ್ಟು ಬಗ್ಗೆ ರಿವಿಷನ್ ಮಾಡ್ತೀನಿ ಸ್ಪೀಡಾಗಿ. ಬುಡಕಟ್ಟು ಬಗ್ಗೆ ಬುಡಕಟ್ಟು ಪದ ಕೊಟ್ಟರೆ ರೀ ಟಕ್ಕರ್ ಬಾಪಾ ಸರ್. ಬುಡಕಟ್ಟು ಎಂಬ ಪದ ಕೊಟ್ಟರೆ ಅಂತಂದ್ರೆ ಟಕ್ಕರ್ ಬಾಪಾ ಅಂತ ಬರ್ತ ನೋಡಿ ಸರ. ವಿಶ್ವ ಬುಡಕಟ್ಟು ದಿನ ಅಂತ ಮಾಡ್ತೀವಿ ನಾವು. ವಿಶ್ವ ಬುಡಕಟ್ಟು ದಿನ ಆಗಸ್ಟ್ 9. ವಿಶ್ವ ಬುಡಕಟ್ಟು ದಿನ ಅಂತಂದ್ರೆ ಆಗಸ್ಟ್ 9 ಮಾಡ್ತೀವಿ ರೀ. ರಾಷ್ಟ್ರೀಯ ಬುಡಕಟ್ಟು ದಿನ ಅಂತಂದ್ರೆ ನವೆಂಬರ್ 15 ಸರ್. 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಒಟ್ಟು ಶೇಕಡಾ ಬುಡಕಟ್ಟು ಜನಸಂಖ್ಯೆ ಎಷ್ಟು ಅಂತಂದ್ರೆ ಶೇಕಡ 8.9 ನೋಡ್ರಿ. ಭಾರತದಲ್ಲಿ 2011 ಜನಗಣತಿ ಪ್ರಕಾರ ಶೇಕಡಾ ಬುಡಕಟ್ಟು ಸಂಖ್ಯೆ ಎಷ್ಟು ಅಂತಂದ್ರೆ 8.9 ಬರ್ತ ನೋಡಿ ಸರ. 2011 ಜನಗಣತಿ ಪ್ರಕಾರ ಅತಿ ದೊಡ್ಡ ಬುಡಕಟ್ಟು ಆದ್ರೆ ಭಾರತದೊಳಗೆ ಗೊಂಡ ಸರ್. 2011 ಜನಗಣತಿ ಪ್ರಕಾರ ಭಾರತ ಅತಿ ದೊಡ್ಡ ಬುಡಕಟ್ಟು ಅಂತಂದ್ರೆ ಗೊಂಡ ಸರ್. ಈ ಅದಾದ್ಮೇಲೆ ಬಿಲ್ಲ ಬರ್ತದೆ. ಪ್ರಸ್ತುತ ಭಾರತದ ಅತಿ ದೊಡ್ಡ ಬುಡಕಟ್ಟು ಅಂತಂದ್ರೆ ಬಿಲ್ಲ. ಸೆಕೆಂಡ್ ಅಂತಂದ್ರೆ ಗೊಂಡ ನೋಡಿ ಸರ್. ಫಸ್ಟ್ ಬಿಲ್ಲ, ಆಮೇಲೆ ಅಂತಂದ್ರೆ ಗೊಂಡ ಬರ್ತ ನೋಡಿ. ಭಾರತದ ಅತ್ಯಂತ ಹಳೆಯ ಬುಡಕಟ್ಟು ಅಂತಂದ್ರೆ ಸಂತಾಲ್ರು. ಭಾರತದ ಅತ್ಯಂತ ಹಳೆಯ ಬುಡಕಟ್ಟು ಅಂತಂದ್ರೆ ಸಂತಾಲ ಬುಡಕಟ್ಟು ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಲ್ಲಿ ಬುಡಕಟ್ಟು ಸಂಬಂಧಪಟ್ಟಂತೆ ನಾವು ಭಾರತದಲ್ಲಿ ಬುಡಕಟ್ಟು ಸಂಶೋಧನಾ ಒಂದು ಸಂಸ್ಥೆ ಎಲ್ಲಿತ್ತು ಅಂತಂದ್ರೆ ದೆಹಲಿ ನೋಡ್ರಿ. ಭಾರತದಲ್ಲಿ SDA ಅಂತ 2019 ಕ್ವಶನ್ ಅದು. ಭಾರತದಲ್ಲಿ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಎಲ್ಲಿತ್ತು ಅಂತಂದ್ರೆ ದೆಹಲಿ ಒಳಗೆ ಐತಿ. ಭಾರತದೊಳಗೆ ಇಂದಿರಾ ಗಾಂಧಿ ಬುಡಕಟ್ಟು ವಿಶ್ವದಲ್ಲಿ ಕಂಬರ್ತಂತಂದ್ರೆ ಹೇಳ್ರಿ ಮಧ್ಯಪ್ರದೇಶ ಸರ್. ಭಾರತದಲ್ಲಿ ಇಂದಿರಾ ಗಾಂಧಿ ಬುಡಕಟ್ಟು ವಿಶ್ವದಲ್ಲಿ ಬಂತಂತಂದ್ರೆ ಮಧ್ಯಪ್ರದೇಶದ ಇಂದೋರ್ದಾಗ ಕಂಡು ಬರ್ತಾ. ಅಮರಕಂಟಕ ಅಲ್ರಿ, ಮಧ್ಯಪ್ರದೇಶದ ಅಮರಕಂಟಕದಲ್ಲಿ ಕಂಡು ಬರ್ತದ. ಭಾರತದಲ್ಲಿ ಬುಡಕಟ್ಟು ಪಾರ್ಕ್ ಎಲ್ಲಿ ಕಂಡು ಬರ್ತಂತಂದ್ರೆ ಬೀದರ್ದಾಗ ಕಂಡು ಬರ್ತೀರಿ. ಭಾರತದೊಳಗೆ ಬುಡಕಟ್ಟು ಪಾರ್ಕ್ ಬಂದ್ರೆ ಬೀದರ್. ಕಟ್ಟು ಭಾರತದಲ್ಲಿ ಅಂತಂದ್ರೆ ಇನ್ನೊಂದು ಬುಡಕಟ್ಟು ವಿಶ್ವದಲ್ಲಿ ಬಂತಂತ ಇನ್ನೊಂದು ಮೈಸೂರು ಕಂಡು ಬರ್ತಲ್ರಿ ಸಂಶೋಧನಾ ಸಂಸ್ಥೆ ಅನ್ರಿ. ಬುಡಕಟ್ಟು ಸಂಶೋಧನಾ ಸಂಸ್ಥೆ ಅಂತಂದ್ರೆ ಒಂದು ಮೈಸೂರು ಅಂತ ನೋಡಿ ಸರ್. ಇದು ನೆಕ್ಸ್ಟ್ ಇಲ್ಲಿ ಬುಡಕಟ್ಟು ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬುಡಕಟ್ಟು ಆತ್ನಿ. ಅವು ಯಾವ ರೀತಿ ಕಂಡು ಬರ್ತಾವೆ ಸರ್ ಬುಡಕಟ್ಟುಗಳು. ಲೆಪ್ಚಾ ಬುಡಕಟ್ಟು ಸಿಕ್ಕಿಂ ಸರ್. ಲೆಪ್ಚಾ ಬುಡಕಟ್ಟು ಅಂತಂದ್ರೆ ಸಿಕ್ಕಿಂ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಬ್ರೂ ಬುಡಕಟ್ಟು ತ್ರಿಪುರಾ. ಬ್ರೂ ಬುಡಕಟ್ಟು ಅಂತಂದ್ರೆ ತ್ರಿಪುರಾ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಮೈತೈ ಮತ್ತು ಕೂಕಿ ಬುಡಕಟ್ಟು ಮಣಿಪುರ್. ಮೈತೈ ಮತ್ತು ಕೂಕಿ ಬುಡಕಟ್ಟು ಅಂತಂದ್ರೆ ಮಣಿಪುರ್. ಮಂಕಡಿಯ ಬುಡಕಟ್ಟು ಯಾವ ಸರ ಒಡಿಶಾ ನೋಡ್ರಿ. ಮೊನ್ನೆ 2021 ಅಲ್ಪಸಂಖ್ಯಾತ ಪ್ರೀ ಕೋಚಿಂಗ್ ಕ್ವಶನ್ ನೋಡ್ರಿ. ಅದು ಮಂಕಡಿಯ ಬುಡಕಟ್ಟು ಇದು ಯಾವ ರಾಜ್ಯದಲ್ಲಿ ಕಂಬರ್ತಂತಂದ್ರೆ ಒಡಿಶಾದಲ್ಲಿ ಮಂಕಡಿಯ ಬುಡಕಟ್ಟು ಅನ್ಕೊಂಬರ್ತ ನೋಡಿ ಸರ್. ಇದು ಅತಿ ಹೆಚ್ಚು PVTGS ಕಂಡು ಬರ್ತಕ್ಕಂಥ ಬುಡಕಟ್ಟು ಒಡಿಶಾ. ಕರೆಕ್ಟ್ ಅಲ್ರಿ. ಅತಿ ಹೆಚ್ಚು PVTGS ಪರ್ಟಿಕ್ಯುಲರಿ ವರ್ನಬಲ್ ಟ್ರೈಬ್ ಗ್ರೂಪ್ಸ್. ಈ PVTGS ಅತಿ ಹೆಚ್ಚು ಕಂಡು ಬರ್ತಕ್ಕಂಥ ಬುಡಕಟ್ಟು ರಾಜ್ಯ ಅಂತಂದ್ರೆ ಒಡಿಶಾ. ಒಟ್ಟು ಎಷ್ಟರಲ್ಲಿ 13 ಸರ್. ಒಡಿಶಾ ಅಂತಂದ್ರೆ 13 ಸರ. ಕರ್ನಾಟಕ ಎಷ್ಟು ಕಂಡು ಬರ್ತಾವ 2 ಸರ್. ಕರ್ನಾಟಕ 2 ದುರ್ಬಲ ಬುಡಕಟ್ಟು ಕಂಡು ಬರ್ತಾವೆ. ಒಂದಂತಂದ್ರೆ ಕೊರಗ ಬುಡಕಟ್ಟು, ಇನ್ನೊಂದು ಜೇನುಕುರುಬ. ಜೇನುಕುರುಬ ಮತ್ತು ಕೊರಗ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ 2 ದುರ್ಬಲ ಬುಡಕಟ್ಟು ಕಂಡು ಬರ್ತವೆ. ಭಾರತದಲ್ಲಿ ಅತಿ ಹೆಚ್ಚು ಬುಡಕಟ್ಟು ಯಾರ ರಾಜ್ಯದಲ್ಲಿ ಕಂಡು ಬರ್ತಾವೆ ರೀ ಮಧ್ಯಪ್ರದೇಶ ಸರ್. ಅತಿ ಹೆಚ್ಚು PVTGS ಕಂಡು ಬರೋದು ಒಡಿಶಾ. ಅತಿ ಹೆಚ್ಚು ಬುಡಕಟ್ಟು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವೆ ಸರ್. ಇದು ನೆಕ್ಸ್ಟ್ ಅಪಟಾಮಿಸ್ ಬುಡಕಟ್ಟು ಅರುಣಾಚಲ ಪ್ರದೇಶ. ಅಪಟಾಮಿಸ್, ಮಿಸ್ಮಿ ಬುಡಕಟ್ಟು, ಅಬೋರ್ಸ್ ಬುಡಕಟ್ಟು ಅಂತಂದ್ರೆ ಅರುಣಾಚಲ ಪ್ರದೇಶ ಕಂಡು ಬರ್ತಾವೆ ಸರ್. ಇದು ಇನ್ನೊಂದು ಕ್ವಶನ್ ನಿಮಗೆ. ಕರ್ನಾಟಕದ ಯಾವ ಬುಡಕಟ್ಟು ರಾಣಾ ಪ್ರತಾಪ್ ಅವರ ಪೂರ್ವಜರ ಜೊತೆ ಸಂಬಂಧ ಇತ್ತಂತಂದ್ರೆ ಹಕ್ಕಿ ಪಿಕ್ಕಿ ನೋಡ್ರಿ. ಹಕ್ಕಿ ಪಿಕ್ಕಿ ಬುಡಕಟ್ಟು. ಕರ್ನಾಟಕದ ಹಕ್ಕಿ ಪಿಕ್ಕಿ ಬುಡಕಟ್ಟು ಅಂತಂದ್ರೆ ರಾಣಾ ಪ್ರತಾಪ್ ಅವರ ಪೂರ್ವಜರು ಅಂತಂದ್ರೆ ಇದು ಸಂಬಂಧ ಹೊಂದಿತ್ತು ನೋಡಿ ಸರ್. ಇದು ಎಲ್ಲಿ ಕಂಡು ಬರ್ತಾರೆ ಹಕ್ಕಿ ಪಿಕ್ಕಿ ಆ ಕಡೆ ಅಂತ ಆಲ್ಮೋಸ್ಟ್ ಅಂತಂದ್ರೆ ದಕ್ಷಿಣ ಕನ್ನಡ, ದಾವಣಗೆರೆ, ಮೈಸೂರು, ತುಮಕೂರು, ಚಾಮರಾಜನಗರ ಈ ಕಡೆಲ್ಲ ಅಂತಂದ್ರೆ ಹಕ್ಕಿ ಪಿಕ್ಕಿ ಬುಡಕಟ್ಟು ಕಂಡು ಬರ್ಕೊಂಡು ಸರ್. ಇದು ನೆಕ್ಸ್ಟ್ ಅಂತಂದ್ರೆ ಗಡ್ಡಿ ಮತ್ತು ಕಿನ್ನರ್ ಬುಡಕಟ್ಟು ಹಿಮಾಚಲ ಪ್ರದೇಶ. ಗಡ್ಡಿ ಮತ್ತು ಕಿನ್ನರ್ ಬುಡಕಟ್ಟು ಅಂತಂದ್ರೆ ಹಿಮಾಚಲ ಪ್ರದೇಶ ಕಂಡು ಬರ್ಕೊಂಡಿದ್ದು. ಹಟ್ಟಿ ಬುಡಕಟ್ಟು ಹಿಮಾಚಲ ಪ್ರದೇಶ ನೋಡ್ರಿ. ಹಟ್ಟಿ ಬುಡಕಟ್ಟು ಅಂತಂದ್ರೆ ಹಿಮಾಚಲ ಪ್ರದೇಶ ಕಂಡು ಬರ್ತ ನೋಡ್ರಿದು. ಬಡಗ, ತೋಡ, ಈರುಳ್ಳಿಗ ಅವಂತಂದ್ರೆ ತಮಿಳ್ನಾಡು ನೀಲಗಿರಿ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥ ಬುಡಕಟ್ಟು ಕಂಡು ಬರ್ಕೊಂಡು ಸರ್. ಇದು ನೆಕ್ಸ್ಟ್ ರೀ ನಮ್ಮ ಕರ್ನಾಟಕದಲ್ಲಿ ಬಿಲ್ಲ ಬುಡಕ ಹೇಳ್ಕೊಂಬರ್ತಾರೆ. ಕರ್ನಾಟಕದಲ್ಲಿ ಬಿಲ್ಲ ಬುಡಕಟ್ಟು ಉತ್ತರ ಕನ್ನಡ ನೋಡ್ರಿ. ಕರ್ನಾಟಕದಲ್ಲಿ ಬಿಲ್ಲ ಬುಡಕಟ್ಟು ಅಂತಂದ್ರೆ ಉತ್ತರ ಕನ್ನಡ ಕಂಡು ಬರ್ತ ನೋಡ್ರಿ. ಕರ್ನಾಟಕದಲ್ಲಿ ಗೊಂಡ ಬುಡಕಟ್ಟು ಗೊಂಡ ಬೀದರ್, ಕಲಬುರ್ಗಿ, ಉತ್ತರ ಕನ್ನಡ ನೋಡ್ರಿ. ಕರ್ನಾಟಕದಲ್ಲಿ ಗೊಂಡ ಬುಡಕಟ್ಟು ಬೀದರ್, ಕಲಬುರ್ಗಿ, ಉತ್ತರ ಕನ್ನಡ ಬರ್ತಂತ ನೋಡ್ರಿ. ಇದು ಕರ್ನಾಟಕದಲ್ಲಿ ಸಿದ್ದಿ ಬುಡಕಟ್ಟು ಉತ್ತರ ಕನ್ನಡ ಬರ್ತ ನೋಡಿ ಸರ್. ಇದು ಕರ್ನಾಟಕದಲ್ಲಿ ಸೋಲಿಗ ಬುಡಕಟ್ಟು ಚಾಮರಾಜನಗರ. ಕೈ ಮಾಡಿದ್ರೆ ಏನು ಹೇಳ ಬಾಯಿ ಬಿಡ್ಬೇಕು ಅದಕ್ಕೆ. ಕರ್ನಾಟಕ ಹಿಂಗೆ ಮಾಡಿದ್ರೆ
ಆಕೆ ಅಂತಾರಲ್ಲ ಇಟ್ಬಿಟ್ಟು ನಾನೇ ಒದ್ರ ಕುಂತೀನಿ ಮತ್ತು ನೀನು ಅದ ಮೂಕ ಅಭಿನಯ ಮಾಡ್ತಿರ್ತಾರಲ್ಲ ಹಿಂಗೆ ಯಾವ ಅಂತಂದ್ರೆ ಕರ್ನಾಟಕದಲ್ಲಿ ತೋಡ ಬುಡ್ಕಟ್ಟು ಅಂತಂದ್ರೆ ಉಡುಪಿ, ಕರ್ನಾಟಕ ಈರುಳ್ಳಿಗೆ ಅಂತಂದ್ರೆ ನಾ ಹೇಳಿಲ್ಲ ರಾಮನಗರ ರೀ. ಕರ್ನಾಟಕದಲ್ಲಿ ನೋಡ್ರಿ ಫಸ್ಟ್ ಕರ್ನಾಟಕ ಎಲ್ಲೆಲ್ಲಿ ಬುಡ್ಕಟ್ಕೊಂಬರ್ತಾವ ಅವ್ನು ನೆನ್ಪಿಡ್ರಿ. ಕೋಯಾ ಬುಡ್ಕಟ್ಟು ಕನ್ನಡ ಎಲ್ಕೊಂಬರ್ತಂತಂದ್ರೆ ಬೀದರ್, ತೋಡಾ ಬುಡ್ಕಟ್ಟು ಎಲ್ಕೊಂಬರ್ತಂತಂದ್ರೆ ಉಡುಪಿ, ಕರ್ನಾಟಕದಲ್ಲಿ ತೋಡಾ ಬುಡ್ಕಟ್ಟು ಅಂತಂದ್ರೆ ಉಡುಪಿ, ಕರ್ನಾಟಕದಲ್ಲಿ ಈರುಳ್ಳಿಗೆ ಬುಡ್ಕಟ್ಟು ಅಂತಂದ್ರೆ ರಾಮನಗರ, ಕರ್ನಾಟಕದಲ್ಲಿ ಈರುಳ್ಳಿಗೆ ಬುಡ್ಕಟ್ಟು ಅಂತಂದ್ರೆ ರಾಮನಗರ ಕಂಡು ಕರ್ನಾಟಕದಲ್ಲಿ ಮಲೈ ಕುಡಿಯೋ ಬುಡ್ಕಟ್ಟು ಅಂತಂದ್ರೆ ಕೊಡಗು ಮತ್ತು ದಕ್ಷಿಣ ಕನ್ನಡ ಸರ್, ಕೊಡಗು ಮತ್ತು ದಕ್ಷಿಣ ಕನ್ನಡ. ಕರ್ನಾಟಕದಲ್ಲಿ ಗೊಂದಲಿಗ ಬುಡ್ಕಟ್ಟು ಅಂತಂದ್ರೆ ಗೊಂದಲಿಗ ಚಾಮರಾಜನಗರ, 6ನೇ ಕ್ಲಾಸ್ ಬುಕ್ದಾಗ ಐತಲ್ರಿ ಅದು. ಕರ್ನಾಟಕದಲ್ಲಿ ಗೊಂದಲಿಗ ಬುಡ್ಕಟ್ಟು ಅಂತಂದ್ರೆ ಚಾಮರಾಜನಗರ. ನೆಕ್ಸ್ಟ್ ಕರ್ನಾಟಕದಲ್ಲಿ ಆದಿಯಾನ ಬುಡ್ಕಟ್ಟು ಅಂತಂದ್ರೆ ಬೆಳಗಾವಿ, ಮೈಸೂರು, ಬೆಂಗಳೂರು ಕಡೆ ಮಾಡತ್ತಂತಂದ್ರೆ ಆದಿಯಾನ ಬುಡ್ಕಟ್ಟು ಕಂಡು ಬರ್ತೀರಿ. ಕರ್ನಾಟಕದಲ್ಲಿ ಬಿಲ್ಲ ಬುಡ್ಕಟ್ಟು ಅಂತಂದ್ರೆ ಉತ್ತರ ಕನ್ನಡ. ಕರ್ನಾಟಕದಲ್ಲಿ ಚಂಚ್ ಇಳ್ಕೊಂಬರ್ತಾರೆ ಅಂತಂದ್ರೆ ದೊಡ್ಡ ಸ್ವಲ್ಪ ಜಾಸ್ತಿ ಬರುತ್ತೆ ಸೌಂಡ್ ಇದು. ಕರ್ನಾಟಕದಲ್ಲಿ ಚಂಚ್ ಬಂತಂತಂದ್ರೆ ಯಾದಗಿರಿ ಕಂಡು ಬರ್ತಾರೆ ಸರ್. ಮತ್ತೆ ಕನ್ನಡದಲ್ಲಿ ಮತ್ತೆ ಯಾವ ಬುಡ್ಕಟ್ಟು ಕಂಡು ಬರ್ತಾವ್ರಿ? ಯಾವ್ದ್ರಿ? ಕೋಯ ಹೇಳಿದ್ನಲ್ರಿ, ಕೋಯ ಬಿದರ್. ಎರವ ಎಲ್ರಿ? ಕೊಡಗು. ಎರವ ಅಂತಂದ್ರೆ ಕೊಡಗದಲ್ಲಿ ಕಂಡು ಬರ್ತ ನೋಡಿ ಸರ್ ಇದು. ಮತ್ತು ಸರ್ ಕರ್ನಾಟಕದಲ್ಲಿ ರೀ ಭಾರತದಲ್ಲಿ ಅತಿ ದೊಡ್ಡ ಬುಡ್ಕಟ್ಟು ಹಬ್ಬ ಯಾವ್ದಂತಂದ್ರೆ ಸಮ್ಮಕ್ಕ ಸರಳಮ್ಮ ನೋಡ್ರಿ. ಭಾರತ ಅತಿ ದೊಡ್ಡ ಬುಡ್ಕಟ್ಟು ಹಬ್ಬ ಸಮ್ಮಕ್ಕ ಸರಳಮ್ಮ ಜಾತ್ರೆ ಎಲ್ಲಿ ಇಡ್ತೀರಿ ಇದು? ತೆಲಂಗಾಣ. ಯಾವ ಬುಡ್ಕಟ್ಟು ಮಾಡ್ತಾ? ಇದೇ ಕೋಯಾ ಬುಡ್ಕಟ್ಟು ನೋಡ್ರಿ. ಕೋಯಾ ಬುಡ್ಕಟ್ಟು ಭಾರತದ ಅತಿ ಹೆಚ್ಚು ತೆಲಂಗಾಣದ ಕಂಡು ಬರ್ತಾನ. ಆ ತೆಲಂಗಾಣದಲ್ಲಿ ಯಾವ ಒಂದು ಹಬ್ಬ ಮಾಡ್ತಾರೆ ಅಂತಂದ್ರೆ ಸಮ್ಮಕ್ಕ ಸರಳಮ್ಮ ಹಬ್ಬ ಅಂತ ಮಾಡ್ಕೊಂಡು ತೆಲಂಗಾಣ ನೋಡ್ತಾರೆ ಇದು. ನೆಕ್ಸ್ಟ್ ಇಲ್ಲಿ ಕ್ವಶನ್ ಕೇಳ್ತಾನೆ ಅಂತಂದ್ರೆ ಇಲ್ಲಿ ಇವು ಕೇಳ್ತಾನೆ ಬುಡ್ಕಟ್ಟು ದಂಗೆ ಬಗ್ಗೆ ಕ್ವಶನ್ ಕೇಳ್ತಾನೆ ರೀ. ಭಾರತದಲ್ಲಿ ಬುಡ್ಕಟ್ಟು ಆಲ್ರೆಡಿ ಒಂದು ಸರಿ ಹೇಳಿದ್ನ, ಇನ್ನೊಂದ್ಸಲ ಸ್ವಲ್ಪ ಸ್ಪೀಡಾಗಿ ಹೇಳ್ಬಿಡ್ರಿ. ಕರ್ನಾಟಕದಲ್ಲಿ ಕೇವಲ ಬುಡ್ಕಟ್ಟು ದಂಗೆಗಳ ಬಗ್ಗೆ. ಕೋಲಾರ ದಂಗೆ 1831 ಇವು ನಾವು ಒಳಗೆ ಕೇಳ್ತಾನೆ, ಯಾರು ಕೇಳ್ತಾನೆ ಗೊತ್ತಿಲ್ಲ, ಹೇಳ್ಬೇಕು. ನೀವು ಆ ಕಡೆ ಹಿಡ್ಕೊಂತು ಮೀಸಿ ತಿರ್ಕೊಂತ ಹಿಂಗೆ ಮಾಡ್ಕೊಂತ ಆಟ ನಡೆಯಲ್ಲ ಅದು. ಕರೆಕ್ಟ್ ಏನಾಗ್ತೀನಿ ಕರೆಕ್ಟ್ ಹೇಳ್ಬೇಕು ಇದನ್ನು. ಇಲ್ಲಿ ನೋಡ್ರಿ ಕರ್ನಾಟಕದಲ್ಲಿ ಕೋಲಾ ಬುಡ್ಕಟ್ಟು ಎಲ್ಲಿ ತಿಂತಾರೆ ಸಾರಿ ಭಾರತದೊಳಗೆ ಕೋಲಾರ ದಂಗೆ ಯಾವ ವರ್ಷ ನಡೀತದೆ? 1831 ಇದನ್ನ ಯಾಕೆ ಯಾರು ಬರ್ತಂತ ಬುದ್ಧ ಭಗತ್ ನೋಡ್ರಿ. ಕರೆಕ್ಟ್ ಅಲ್ರಿ? ಕೋಲಾರ ದಂಗೆ ನಡೀತೀರಿ. ನಾನು 2 ಸಲ ಹೇಳ್ಬಿಡ್ತೀನಿ ಸರ್, ನೀವು ಹೇಳ್ಬಿಡ್ರಿ. ನಾವು ಒಂದು ಸಲ ಹೇಳ್ತೀನಿ, ನೀವು ಒಂದು ಸಲ ಹೇಳ್ಬಿಡ್ರಿ. ಕೋಲಾರ ದಂಗೆ ಯಾವ ನಡೀತೀರಿ? 1831 ಇದು. ಯಾರ ನೇತೃತ್ವ? ಬುದ್ಧ ಭಗತ್. ಸಂತಾಲರ ದಂಗೆ 1855 ಯಾವ ವರ್ಷ ನಡೀತೀರಿ? 1855. ಸಂತಾಲರ ದಂಗೆ ನಾಯಕ ಯಾರು ಬರ್ತಾರೆ? ಸಿದ್ದುವರ್ಮ ಮತ್ತು ಕುನ್ನವರ್ಮ. ಸಂತಾಲರ ಪವಿತ್ರ ನದಿ ಯಾವ್ದ್ರಿ? ಸಂತಾಲ ಪವಿತ್ರ ಅಂತಂದ್ರೆ ರೂಪ ನಾರಾಯಣ ನೋಡ್ರಿ. ಸಂತಾಲರ ದಾಮೋದರ ಉಪನದಿ ಅಲ್ರಿ ಇದು. ಸಂತಾಲರ ಪವಿತ್ರ ನದಿ ಯಾವ್ದಂತಂದ್ರೆ ರೂಪ ನಾರಾಯಣ ಅಂತ ಬರ್ತಾರೆ. ಸಂತಾಲರ ಪವಿತ್ರ ನದಿ ಇದು. ನೆಕ್ಸ್ಟ್ 1850 ನಾಯಕ ಯಾರು ಬರ್ತಾರೆ? ಸಿದ್ದುವರ್ಮ ಮತ್ತು ಕುನ್ನವರ್ಮ ಇವ್ರು ನಾಯಕರು ಬರ್ತಾರೆ ರೀ. ನೆಕ್ಸ್ಟ್ ಸರ ಜಯಂತಿಯ ದಂಗೆ 1862 ನೋಡ್ರಿ. ಜಯಂತಿಯ ದಂಗೆ ಇದು ಯಾವ ವರ್ಷ ಆಗುತ್ತೆ ಅಂತಂದ್ರೆ ಅವು ಕೇದು ಹಂಗೆ ಕೇಳ್ತಾನೆ ರೀ. ನಮಗೆ 3 ಗೊತ್ತಿರ್ತ, ಅವು ಬರ್ಲಾರ್ದ ಕೇಳ್ತಾನ. ಅರ್ಥത്തിൽ ಹೇಳಿದ್ ನಾನು ಅವು 3 ನಾವು ಭಾರಿ ಫಸ್ಟ್ ಕ್ಲಾಸ್ ಬರ್ತಾವೆ, ದಬ ಬರ್ಬಿಡ್ತೀವಿ. ಇನ್ನೊಂದು ಅದೇ ಸೊಪ್ಪಿನ ಅಂತಂದ್ರೆ ಭಾಳ ಹೆಡ್ಡಾಕ್ ಆಗುತ್ತಾ. ಇಲ್ಲಿ ಈ ಜಯಂತಿಯ ದಂಗೆ ಯಾವ ವರ್ಷ ನಡೀತಂತೇನೆ? 1862 ನೋಡಿ ಸರ್. ಇದು ನಾಯಕ ಯಾರು ಬರ್ತಾರೆ ಜಯಂತಿ ದಂಗೆ? ಇದು ಯುಕ್ಯಾಂಗ್ ನೋಂಗ್ಮಾ ನೋಡ್ರಿ. ಯುಕ್ಯಾಂಗ್ ನೋಂಗ್ಮಾ ಇದು ಎದ್ರ ದಂಗೆ ಅಂತಂದ್ರೆ ಜಯಂತಿಯ ದಂಗೆ ನಾಯಕ ಬರ್ತ ನೋಡ್ರಿ. ಕೋಕಾ ದಂಗೆ 1872 ಅಲ್ರಿ, 72 ನೋಡ್ರಿ. ಕೋಕಾ ದಂಗೆ ಅಂತಂದ್ರೆ 1872 ನಾಯಕ ಯಾರು ಬರ್ತಾರೆ? ರಾಮ್ ಸಿಂಗ್ ಕೋಕಾ ರೀ ಸರ. ರಾಮ್ ಸಿಂಗ್ ಕೋಕಾ ಅಂತ ಬರ್ತ ನೋಡ್ರಿ. ನೆಕ್ಸ್ಟ್ ಇದು ನಾಮದಾರಿ ಇದಕ್ಕಾಗಿರ್ತೇನ್ರಿ ಇದಲ್ರಿ, ಅದು ಬೇರೆ ಏನು? ಓಕೆ. ನೆಕ್ಸ್ಟ್ ಮುಂಡ್ರ ದಂಗೆ, ಬಿರ್ಸಾ ಮುಂಡ್ರ ದಂಗೆ ಯಾವ ನಡೀತೀರಿ? 1899 ಅಥವಾ ಉಲ್ಗುಲು ದಂಗೆ ಅಂತ ಕೇಳ್ತೀವಿ ನಾವು. 1899. ಈ ಒಳ್ಳೆ ರಿಪೀಟ್ ಮಾಡ್ತಾ ನೋಡ್ರಿ, ಸ್ಪೀಡಾಗಿ ಹೇಳ್ರಿ. ಕೋಲಾ ದಂಗೆ 1831. ಸಂತಾಲ ದಂಗೆ 1855. ನೆಕ್ಸ್ಟ್ ಜಯಂತಿಯ ದಂಗೆ 1862. ನೆಕ್ಸ್ಟ್ ಕೋಕಾ ದಂಗೆ 1872. ಮುಂಡ್ರ ದಂಗೆ 1899. ರಂಪಾ ದಂಗೆ ಪೋರ್ನಾಟೋ ಕ್ವಶನ್ ನೋಡ್ರಿ. ರಂಪಾ ದಂಗೆ 1921, 22 ಸರ್. ರಂಪಾ ದಂಗೆ ನಾಯಕ ಯಾರು ಬರ್ತಾರೆ? ಅಲ್ಲೂರಿ ಸೀತಾರಾಮ್. ಅಲ್ಲಾರ್ಜುನ್ ಅಲ್ಲ, ಅಲ್ಲೂರಿ ಸೀತಾರಾಮ್ ನೋಡ್ರಿ. ರಂಪಾ ದಂಗೆ ನಾಯಕ ಅಂತಂದ್ರೆ ಅಲ್ಲೂರಿ ಸೀತಾರಾಮ. ಇದ್ರ ಯಾವ ಜನಾಂಗ ಬರ್ತಂತಂದ್ರೆ ಕೊಂಡರೆಡ್ಡಿ ಜನಾಂಗ ನೋಡ್ರಿ. ಯಾವ ಜನಾಂಗ ಅಂತಂದ್ರೆ ಕೊಂಡರೆಡ್ಡಿ ಜನಾಂಗ ಬರ್ತ ನೋಡ್ರಿ. ಕಚ್ಚನಾಗ ಹೋರಾಟ
1932 ಇದು ಗ್ಲೈಡೆನ್ಲಿಯನ್ ಆಯ್ತು ನಾಯಕತ್ವ. ಕಚ್ಚಾ ನಾಗ ಹೋರಾಟ 1932ರಾಗ ನಾಯಕ ಯಾರು ಅಂತಂದ್ರೆ ಗ್ಲೈಡೆನ್ ಅಂತ ಬರ್ತಾವ, ಗ್ಲೈಡೆನ್ಲಿ ಅಂತ ಬರ್ತಾವ್ರಿ. ಜವಾಹರ್ಲಾಲ್ ನೆಹರು ಈಕೆನ ನಾಗಾರಾಣಿ ಅಂತ ಕರಿತಾವ್ ನೋಡ್ರಿ. ಜವಾಹರ್ಲಾಲ್ ನೆಹರು ಅವರು ಈ ಗ್ಲೈಡೆನ್ಲಿಯನ್ನ ಏನಂತ ಕರಿತಾರೆ ಅಂತಂದ್ರೆ ನಾಗಾರಾಣಿ ಅಂತ ಕರಿತಾವ್ರಿ. ಪೈಕಾದಂಗೆ ಅಲ್ಲೇ ಪೈಕಾದಂಗೆ 1817 ನೋಡ್ರಿ. ಪೈಕಾದಂಗೆ ಯಾವ ವರ್ಷ ನಡೀತಂತಂದ್ರೆ 1817 ನೋಡ್ರಿ. ಬಕ್ಷಿ ಬಂಧು ನಾಯಕ ಬರ್ತಾನೆ ನೋಡ್ರಿ, ಬಕ್ಷಿ ಬಂಧು. ನೆಕ್ಸ್ಟ್ ಬ್ಯಾರಕ್ಪುರ್ ದಂಗೆ 1824 ಅಂತ ನೋಡ್ರಿ. ಈಗ 5 ಹೇಳಿದೆ, ಇವು ರಿಪೀಟ್ ಮಾಡ್ತೀನಿ ಹೇಳ್ರವನ್ನ. ರಂಪಾದಂಗೆ 1921 22 ನಾಯಕ ಯಾರು ಬರ್ತಾರೆ? ಅಲ್ಲೂರಿ ಸೀತಾರಾಮ್. ನೆಕ್ಸ್ಟ್ ಕಚ್ಚಾ ನಾಗ ಹೋರಾಟ 1932. ನೆಕ್ಸ್ಟ್ ಪೈಕಾದಂಗೆ 1817 ಸರ್. ನೆಕ್ಸ್ಟ್ ಬ್ಯಾರಕ್ಪುರ್ ದಂಗೆ 1824. ಅಹೋಮ್ ದಂಗೆ ನಡೀತಂತ್ರಿ. ಅಹೋಮ್ ಅಂತ ಯಾರು ಸಂಬಂಧಪಡ್ತಾರೆ? ಅದು ಅಸ್ಸಾಂ. ಈ ಅಹೋಮ್ ದಂಗೆ ಅಹೋಮ್ ಅಂತ ಯಾರು ಸ್ಥಾಪನೆ ಮಾಡ್ತಾರೆ? ಯಾರು? ಸುಕಾಪ. ಯಾರಂತಂದ್ರ ಸುಕಾಪ ನೋಡ್ರಿ. 6ನೇ ಕ್ಲಾಸ್ ಬುಕ್ ಹೊಸ ಎಡಿಷನ್ ಐತೆ ನೋಡ್ರಿ. ಅದು ಅಹೋಮ್ ಅಂತ ಸ್ಥಾಪಕ ಯಾರು ಬರ್ತಾರಂತ ಸ್ಥಾಪಕ ಯಾರಂತಂದ್ರ ಸುಕಾಪ ಅಂತ ಬರ್ತಾವ ಸರ್. ಇದು 1828 ಆತ್ ನೋಡ್ರಿ. ಅಹೋಮ್ ದಂಗೆ ಅಂತಂದ್ರ 1828 ನೋಡ್ರಿದು. ನೆಕ್ಸ್ಟ್ ರಾಮೋಸಿ ದಂಗೆ 2 ಆತಲ್ರಿ. 1822 29 ಚಿತ್ತೂರ್ ಸಿಂಗ್ ಬರ್ತಾನೆ ಸರ್. ಇನ್ನೊಂದು ಯಾವತ್ತು ರೀ? 1857 ಸರ್. 1857 ಒಂದು. ನೆಕ್ಸ್ಟ್ 1822 29 ಚಿತ್ತೂರ್ ಸಿಂಗ್ ರಾಮೋಸಿ ದಂಗೆ ಅಂತ ಬರ್ತ ನೋಡ್ರಿ. ಅದು ಇಷ್ಟ ಅರ್ಥ ಆಗ್ತಲ್ಲ ಬುಡಕಟ್ಟು ದಂಗೆಗಳ ಬಗ್ಗೆ. ನೆಕ್ಸ್ಟ್ ಮೊನ್ನೆ ಹೇಳಿದ್ ನೋಡ್ರಿ, ದೀಪಾವಳಿ ಹಬ್ಬವನ್ನ ಶೋಕ ದಿನ ಅಂತ ಆಚರಣೆ ಮಾಡ್ತಕ್ಕಂಥ ಬುಡಕಟ್ಟು ತಾರು ಬುಡಕಟ್ಟು ನೋಡ್ರಿ. ದೀಪಾವಳಿ ಬಂತಂತಂದ್ರ ತೊಳ್ಕೊಂಡ್ ಕುಂದ್ಬಿಡ್ತಾರ ಅವರು. ಈ ದೀಪಾವಳಿ ಹಬ್ಬವನ್ನ ಶೋಕ ದಿನ ಅಂತ ಯಾವೊಂದು ಬುಡಕಟ್ಟು ಮಾಡ್ತಂತಂದ್ರ ತಾರು ಬುಡಕಟ್ಟು. ಇದು ಭಾರತದಲ್ಲಿ ಅತಿ ಹೆಚ್ಚು ಉತ್ತರ ಪ್ರದೇಶ ಮತ್ತು ಉತ್ತರ ಕನ್ನಡ ಕಂಡು ಬರ್ತ ನೋಡ್ರಿ. ಈ ತಾರು ಬುಡಕಟ್ಟು ಅತಿ ಹೆಚ್ಚು ಎಲ್ಲಿ ಕಂಡು ಬರ್ತಂತಂದ್ರ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಲಿಂಬು ಬುಡಕಟ್ಟು ಸಿಕ್ಕಿಂ ನೋಡ್ರಿ. ಲಿಂಬು ಬುಡಕಟ್ಟು ಎಲ್ಲಿ ಕಂಡು ಬರ್ತಂತಂದ್ರ ಸಿಕ್ಕಿಂದಲ್ಲಿ ಕಂಡು ಬರ್ತ ನೋಡಿ ಸರ್. ಇದು ಅರ್ಥ ಆಯ್ತಲ್ಲ ಇಷ್ಟು ಬುಡಕಟ್ಟು ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿ ಸ್ವಲ್ಪ ಓದಿಕೆರೆ ಅದನ್ನ. ನೆಕ್ಸ್ಟ್ ಕ್ವಶನ್ ನೋಡಿ ಸರ್. ಇದು ಪ್ಯೂರ್ ನಾಟ್ ಕ್ವಶನ್ ರೀ. ಇದು ಸಮರ ಕಲೆ ಬಗ್ಗೆ ಕ್ವಶನ್ ಕೇಳಿದ್ರಿ. ಸಮರ ಕಲೆ ಬಗ್ಗೆ ಅಂದ್ರೆ ಕ್ವಶನ್ ಅಂತಂದ್ರ ಇದು ಕೆಳಗೆ ಯಾವುದು ಸಮರ ಕಲೆ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಗಟ್ಕಾ ಪಂಜಾಬ್ ಅಂತ್ರಿ. ಗಟ್ಕಾ ಪಂಜಾಬ್. ಇಂಬೋಯಾನ ರೇಸ್ಲಿಂಗ್ ಮಿಜೋರಾಮ್ ಅಂತ್ರಿ. ಇಂಬೋಯಾನ ರೇಸ್ಲಿಂಗ್ ಮಿಜೋರಾಮ್. ತೋಡಾ ಅಂತಂದ್ರ ಹಿಮಾಚಲ ಪ್ರದೇಶ ಅಂತ್ರಿ. ನೆಕ್ಸ್ಟ್ ಸಿಲಂಬಮ್ ಅಂತಂದ್ರೆ ಕೇರಳ ಅಂತ್ರಿ. ಇದ್ರೊಳಗೆ ಯಾವ ತಪ್ಪೈತ್ರಿ? ಸಿಲಂಬಮ್ ಯಾರ ರಾಜ್ಯದ್ರಿ? ಇದು ತಮಿಳ್ನಾಡು ನೋಡ್ರಿ. ಸಿಲಂಬಮ್ ಅಂತಂದ್ರೆ ತಮಿಳ್ನಾಡು ನೋಡ್ರಿ ಸರ್. ಇದು ನೆಕ್ಸ್ಟ್ ನೋಡ್ರಿ ಗಟ್ಕಾ ಇಲ್ಲಿ ಅಂತ ಹೇಳಿದೆ ನಾನು, ಪಂಜಾಬ್ ಸರ್. ನೆಕ್ಸ್ಟ್ ಇಂಬುಯಾನ ರೇಸ್ಲಿಂಗ್ ಮಿಜೋರಾಮ್ ಸರ್. ಇಂಬುಯಾನ ರೇಸ್ಲಿಂಗ್ ಸಮರಕಲೆ ಅಂತಂದ್ರೆ ಮಿಜೋರಾಮ್ ಸರ್. ನೆಕ್ಸ್ಟ್ ರೀ ತೋಡಾ ಸಮರಕಲೆ ನೋಡ್ರಿ. ತೋಡಾ ಬುಡಕಟ್ಟು ತಮಿಳ್ನಾಡು ಕೇರಳದ ಕಂಡು ತೋಡಾ ಬುಡಕಟ್ಟು. ಅದು ತೋಡಾ ಸಮರಕಲೆ ಅಂತಂದ್ರೆ ಹಿಮಾಚಲ ಪ್ರದೇಶ. ನೆಕ್ಸ್ಟ್ ಸಿಲಂಬಮ್ ಸಮರಕಲೆ ಅಂತಂದ್ರೆ ತಮಿಳ್ನಾಡು ಸರ್. ನಾವು ಕೆಲವೊಂದಿಷ್ಟು ಸಮರಕಲೆ ಆತ್ನ ಎಲ್ಲಿ ಕಂಡು ಬರ್ತಾಳ್ರಿ ಅವು? ಮಲ್ಲಕಂಬ ಯಾರ ರಾಜ್ಯದ್ರಿ? ಮಧ್ಯಪ್ರದೇಶ. ಮಲ್ಲಕಂಬ ಮಧ್ಯಪ್ರದೇಶ ಮೇನ್ ಸಮರಕಲೆ ಬರೋದು. ಮಲ್ಲಕಂಬ ನೋಡಿ ಒಂದ್ಸಲ ಹೊಡೆದು ನೋಡ್ರಿ. ಮಲ್ಲಕಂಬ ಅಂತಂದ್ರೆ ಮಧ್ಯಪ್ರದೇಶ ಬರ್ತ ನೋಡ್ರಿ. ಇದು ತಂಗ್ತಾ ಸಮರಕಲೆ ತಂಗ್ತಾ ಮಣಿಪುರ್ ನೋಡ್ರಿ. ತಂಗ್ತಾ ಸಮರಕಲೆ ಅಂತಂದ್ರೆ ಮಣಿಪುರ್ ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಕಲರಿಪಟ್ಟು ಸಮರಾಭ್ಯಾಸ ಕೇರಳ. ಸಿಲಂಬಮ್ ಅಂತಂದ್ರೆ ತಮಿಳ್ನಾಡು. ಕಲರಿಪಟ್ಟು ಅಂತಂದ್ರೆ ಕೇರಳ ಬರ್ತ ನೋಡ್ರಿ. ಮುಷ್ಟಿ ಯುದ್ಧ ವಾರಣಾಸಿ. ಮುಷ್ಟಿ ಯುದ್ಧ ಅಂತಂದ್ರೆ ವಾರಣಾಸಿ ಬರ್ತ ನೋಡ್ರಿ. ಇದು ನೆಕ್ಸ್ಟ್ ಮಾರ್ದ್ ನಿಕೇಲ್ ಪಶ್ಚಿಮ ಬಂಗಾಳ ನೋಡ್ರಿ. ಮಾರ್ದ್ ನಿಕೇಲ್ ಇದು ಯಾವ ರೀತಿ ಸಮರಕಲೆ ಅಂತಂದ್ರೆ ಪಶ್ಚಿಮ ಬರ್ತ ನೋಡಿ ಸರ್. ಇದು ಲಾಟಿ ಕೇಲ್. ಮಾರ್ದ್ ನಿಕೇಲ್ ಮಹಾರಾಷ್ಟ್ರ. ಮಾರ್ದ್ ನಿಕೇಲ್ ಮಹಾರಾಷ್ಟ್ರ ಬರ್ತಂತ್ರಿ. ಲಾಟಿ ಕೇಲ ಬಂತಂತಂದ್ರೆ ಪಶ್ಚಿಮ ನೋಡಿ ಸರ್. ಇದು ನೆಕ್ಸ್ಟ್ ಕತ್ತಿ ಸಾಮು. ಇದು ಹೇಳಬೇಕಿಲ್ಲ ನಾಕೆ ರಶ್ಮಿಕಾ ಮಂದಣ್ಣ ಸಾಮೆ ಸಾಂಗಡ್ತಲ್ರಿ. ಈ ಕತ್ತಿ ಸಾಮು ಯಾರದು ಅಂತಂದ್ರೆ ಆಂಧ್ರ ಪ್ರದೇಶ ಬರ್ತ ನೋಡ್ರಿ. ಇದು ಪರಿ ಅಕಾಡ್. ಪರಿ ಬಿಹಾರ್ ನೋಡ್ರಿ. ಪರಿ ಅಕಾಡ್ ಅಂತಂದ್ರೆ ಬಿಹಾರ್ ನೋಡ್ರಿ. ಸ್ಕೈ ಜಮ್ಮು ಕಾಶ್ಮೀರ. ಸ್ಕೈ ಅಂತಂದ್ರೆ ಜಮ್ಮು ಕಾಶ್ಮೀರ. ನೆಕ್ಸ್ಟ್ ಬೇಬಿ ಗಡ್ಗ ಏನದು ಚೇಬಿ ಗಡ್ಗ ಮಣಿಪುರ್ ನೋಡ್ರಿ. ಈಗ ಒಳ್ಳೆ ಕೇಳ್ತೀನಿ ಕರೆಕ್ಟಾಗಿ ಹೇಳ್ರಿ. ನನಗೆ ಗೊತ್ತಾದ ಹಿಡ್ದ ಸುಮ್ಮ ಕುಂತೀರಿ ಅಂತಂದ್ರೆ ಮತ್ತೆ ಊದಲಿವಾ ನಾ ಸುಮ್ಮ ಆಗ್ತೀನಿ. ಈಗ ಹೇಳ್ರಿ. ಈಗ ಆಮೇಲೆ ಚೇಬಿ ಗಡ್ಗ ಮಣಿಪುರ್. ಚೇಬಿ ಗಡ್ಗ ಅಂತಂದ್ರೆ ಮಣಿಪುರ್. ಸ್ಕೈ ಜಮ್ಮು ಕಾಶ್ಮೀರ. ಪರಿ ಅಕಾಡ್ ಬಿಹಾರ್. ಕತ್ತಿ ಸಾಮು ಆಂಧ್ರ ಪ್ರದೇಶ. ಮಲ್ಲಕಂಬ ಮಧ್ಯಕ್ರಮ. ಲಾಟಿ ಕೇಲ ಪಶ್ಚಿಮ. ಮಾರ್ದ್ ನಿಕೇಲ್ ಮಹಾರಾಷ್ಟ್ರ. ಮುಷ್ಟಿ ಯುದ್ಧ ವಾರಣಾಸಿ. ಕಲರಿಪಟ್ಟು
ಕೇರಳ ಘಟ್ಕ, ಇಂಬುಯಾನ ರೇಸ್ಲಿಂಗ್, ಮಿಜೋರಾಂ ತೋಡಾ, ಹಿಮಾಚಲ ಪ್ರದೇಶ ಸಿಲಂಬಮ್, ತಂಗ್ತಾ, ಮಣಿಪುರ್ ನೋಡಿ ಸರ್. ಇವು SDA 2019 ಕ್ವಶನ್ ನೋಡ್ರಿ. SDA ಅದು ಏನು ಕ್ವಶನ್ ಕೇಳಿದ್ರೆ BMTC ಅದು ಐತದ ಕ್ವಶನ್ ಏನಂತಂದ್ರೆ ಅವು ಕೆಲವೊಂದಿಷ್ಟು ಪತ್ರಿಕೆ ಬರ್ತಾವ, ಅವು ಯಾವ ಜಿಲ್ಲೆಗೆ ಸಂಬಂಧಪಡ್ತಾವ ಕ್ವಶನ್ ಕೇಳ್ರಿ. ಪತ್ರಿಕೆಗಳು ಅವು ಯಾವ ಜಿಲ್ಲೆಗೆ ಸಂಬಂಧಪಟ್ಟಂಥ ಪತ್ರಿಕೆಗಳು. ಒಂದು ಸೈಡ್ ನೋಡ್ರಿ, ಅರುಣೋದಯ, ಚಂದ್ರೋದಯ, ಕರ್ನಾಟಕ ವಾರ್ತಾ, ಕರ್ನಾಟಕ ಪ್ರಕಾಶಿಕ. ಅರ್ಥ ಆಯ್ತಿಲ್ರಿ? ಇವು ಪತ್ರಿಕೆ ಸರ್. ಈ ಸೈಡ್ ಬೆಂಗಳೂರು, ಧಾರವಾಡ, ಬಿಜಾಪುರ, ಮೈಸೂರು. ಅರುಣೋದಯ ಪತ್ರಿಕೆ ಬೆಂಗಳೂರು, ನಮ್ಮೂರು ಅರುಣೇಲಿವನ್ ಅಂತ ಬೆಂಗಳೂರು ಕೋನ. ಅಂದ್ರೆ ಅರುಣೋದಯ ಪತ್ರಿಕೆ ಯಾವ ಜಿಲ್ಲೆ ಅಂತಂದ್ರೆ ಬೆಂಗಳೂರು ಸರ್. ಅರುಣೋದಯ ಪತ್ರಿಕೆ ಆದದ್ದು ಬೆಂಗಳೂರು ಸರ್. ಅಗಳೇ ಹೇಳಿದ್ವಲ್ರ, ಸಂಜೀವ ಯಾರ ಜೊತೆ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಮಧ್ಯಪ್ರದೇಶ. ಅರುಣ ಜಮ್ಮು ಕಾಶ್ಮೀರ ಮತ್ತು ಲಡಾಖ್, ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಸರ್. ಶೀಲಾ ನಾಗು ಪಂಜಾಬ್ ಹರಿಯಾಣ, ಪಂಜಾಬ್ ಮತ್ತು ಹರಿಯಾಣ. ಇನ್ನೊಂದು ಚಂದ್ರಶೇಖರ್ ಬಾಂಬೆ, ಚಂದ್ರಶೇಖರ್ ಅಂತಂದ್ರೆ ಬಾಂಬೆ. ಆ ಥರ ಇದನ್ನ ನೆನ್ಪಿಡ್ರಿ. ಅರುಣೋದಯ ಅಂತಂದ್ರೆ ಬೆಂಗಳೂರು, ಚಂದ್ರೋದಯ ಧಾರವಾಡ. ನಮ್ಮ ಚಂದ್ರು ಅವ್ರು ಎಲ್ಲಿದ್ದಾರೆ ಅಂತಂದ್ರೆ ಈಗ ಧಾರವಾಡ ಅದಾರ. ನೆಕ್ಸ್ಟ್ ಕರ್ನಾಟಕ ವಾರ್ತಾ ಅಂತ ಎಲ್ಲಿದ್ದದ? ಕರ್ನಾಟಕ ವಾರ್ತಾ ಬಿಜಾಪುರ ನೋಡ್ರಿ. ಕರ್ನಾಟಕ ವಾರ್ತಾ ಪತ್ರಿಕೆಯಲ್ಲಿ ಅಂತಂದ್ರೆ ಬಿಜಾಪುರ. ಕರ್ನಾಟಕ ಪ್ರಕಾಶಿಕ ಪತ್ರಿಕೆ ಮೈಸೂರು. ಕರ್ನಾಟಕ ಪ್ರಕಾಶಿಕ ಪತ್ರಿಕೆ ಅಂತಂದ್ರೆ ಮೈಸೂರು. ಈಗ ಹೇಳ್ರಿ, ಅರುಣೋದಯ ಪತ್ರಿಕೆ ಬೆಂಗಳೂರು, ಚಂದ್ರೋದಯ ಧಾರವಾಡ, ಕರ್ನಾಟಕ ವಾರ್ತಾ ಬಿಜಾಪುರ, ಕರ್ನಾಟಕ ಪ್ರಕಾಶಿಕ ಮೈಸೂರು. ಇವೆಲ್ಲ ಪತ್ರಿಕೆ ಅಂತ ಆ ಡಿಸ್ಟಿಕ್ಗೆ ಸಂಬಂಧಪಡ್ತಾವೆ ಸರ್. ಇದು ಕನ್ನಡದ ಮೊದಲ ಪತ್ರಿಕೆ ಯಾವ್ದ್ರಿ? ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಯಾವ ವರ್ಷ ಬರ್ತಿರೋದು? 1843. ಇದೊಂದು ಪ್ರಾಕ್ಷಿಕ ಪತ್ರಿಕೆ ನೋಡ್ರಿ. ಇದೊಂದು ವಾರ ಪತ್ರಿಕೆ ಅಲ್ರಿ, ಇದು ವಾರ ಪತ್ರಿಕೆ. ಒಂದು ಪ್ರಾಕ್ಷಿಕ ಪತ್ರಿಕೆ ಬರುತ್ತೆ ನೋಡಿ ಅಂತ ಮಂಗಳೂರು ಸಮಾಚಾರ. ಹರ್ಮನ್ ಮೋಂಗ್ಲಿಂಗ್ ಅವ್ರು ಬರ್ತಾರೆ ನೋಡಿ ಸರ್. ಇದು ಭಾರತ ಮೊದಲ ಪತ್ರಿಕೆ ಯಾವ್ದಂತಂದ್ರೆ ದಿ ಬೆಂಗಾಲ್ ಗೆಜೆಟ್ ಸರ್. ದಿ ಬೆಂಗಾಲ್ ಗೆಜೆಟ್. ಇದು ಯಾವ ವರ್ಷ ಓಡಿಸ್ತಾರೆ ಇದನ್ನ? 1780. ಯಾರು ಓಡಿಸ್ತಾರೆ ಅಂತಂದ್ರೆ ಜೇಮ್ಸ್ ಆಗಸ್ಟ್ ಈಕೆ ನೋಡಿ. ಯಾರು ಬರ್ತಾರೆ ಅಂತಂದ್ರೆ ಜೇಮ್ಸ್ ಆಗಸ್ಟ್ ಈಕೆ ಬರ್ತಾನೆ. ಆಗ ಭಾರತದ 2ನೇ ಪತ್ರಿಕೆ ಯಾವ್ದ್ರಿ? ಯಾವ ಸರ್? ಇಂಡಿಯಾ ಗೆಜೆಟ್ ರೀ. ಇಂಡಿಯಾ ಗೆಜೆಟ್ ಯಾರು? ಶಶಿಕುಮಾರ್ ಘೋಷ್ ಬರ್ತಾನೇನ್ರಿ ಅದಕ್ಕೆ? ಯಾರು ಬರ್ತಾರೆ? ಪೀಟರ್ ಮುಂದೆ ಬರ್ತಾನೆ. ಪೀಟರ್ ಯಾರು ಬರ್ತಾನೆ ನೋಡ್ರಿ? ಇಂಡಿಯಾ ಗೆಜೆಟ್ ಅಂತ ಬರ್ತ ನೋಡ್ರಿ. ಅದು 2ನೇ ಪತ್ರಿಕೆ ಬರ್ತಂತ ನೋಡ್ರಿ. ಕರ್ನಾಟಕದಾಗ ಗೊತ್ತಾನೆ 2ನೇ ಪತ್ರಿಕೆ ಬಳ್ಳಾರಿ ಸಮಾಚಾರ. ಬಳ್ಳಾರಿ ಸಮಾಚಾರ ಅಂತ ನೋಡ್ರಿ. ಕರ್ನಾಟಕದ 2ನೇ ಪತ್ರಿಕೆ ಅಂತ ನೋಡಿ ಸರ್. ಅದು ಕನ್ನಡ ಮೊದಲ ಪತ್ರಿಕೆ ಇದಕ್ಕೆ ಯಾವ್ದು ಹೇಳಿ ನಾನು? ಎಂತೆಂಥದ್ದು ಒಳಗೂ ಕನ್ನಡದ ಮೊದಲ ಸಮಾಚಾರ ನಾನು ಅಂತೀನಿ. ಮತ್ತು ಕನ್ನಡದ ಮೊದಲು ಯಾವುದಂತ ಇಲ್ಲಿ ನೋಡಿ ಸರ್. ಇದು ಕೆಲವೊಂದಿಷ್ಟು ಪತ್ರಿಕೆ ಬರ್ತದೆ ಸರ್. ಇವಾಗ ಆಲ್ರೆಡಿ ಕ್ವಶನ್ ಕೇಳಿವನ ಅಂದ್ರೆ ಯಾರು ಆ ಪತ್ರಿಕೆ ಬರೀತಾರೆ ನಿಮಗೆಲ್ಲ ಆಲ್ರೆಡಿ ಒಂದ್ಸರಿ ಹೇಳಿ ನಾನು. ವಾಗ್ಭೂಷಣ ಯಾವ ಒಂದು ಸಂಸ್ಥೆ ಓಡಿಸುತ್ತದನ್ನ? ಕರ್ನಾಟಕ ವಿದ್ಯಾವರ್ತಕ ಸಂಘ. ವಾಗ್ಭೂಷಣ ಪತ್ರಿಕೆ ಯಾರು ಅಂತ? ಕರ್ನಾಟಕ ವಿದ್ಯಾವರ್ತಕ ಸಂಘ. ಈ ವಾಗ್ಭೂಷಣ ಕರ್ನಾಟಕ ವಿದ್ಯಾರ್ಥಿ ಸಂಘ ಯಾವ ಸ್ಥಾಪನೆ ಆತ್ರಿದ್ದು? 1890 ಜುಲೈ ಒಳಗೆ ಮಾಡ್ತಂತಂದ್ರೆ ಸ್ಥಾಪನೆ ಆತ್ರಿ. ಈ ಕರ್ನಾಟಕ ವಿದ್ಯಾರ್ಥಿ ಸಂಘನ ಯಾರು ಸ್ಥಾಪನೆ ಮಾಡ್ತಾರೆ? RH ದೇಶಪಾಂಡೆ. ಯಾರು ಸ್ಥಾಪನೆ ಮಾಡ್ತಾರ? RH ದೇಶಪಾಂಡೆ ಅವ್ರು ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಅಧ್ಯಕ್ಷ ಯಾರಂತಂದ್ರೆ ಕೈಕಿಣಿ ಶ್ಯಾಮರಾವ್. ಕೈಕಿಣಿ ಶ್ಯಾಮರಾವ್. ಇದರ ಉಪಾಧ್ಯಕ್ಷ ಯಾರು ಬರ್ತಾರೆ? ಯಾರು? ವೆಂಕಟ ರಂಗಕುಟ್ಟಿ ಅಲ್ರಿ. ವೆಂಕಟ ರಂಗಕುಟ್ಟಿ ಅಂತ ಬರ್ತಾನೆ ಸರ. ಇಲ್ಲಿ ಉಪಾಧ್ಯಕ್ಷ ಬರ್ತ ನೋಡ್ರಿ. ಇದನ್ನ ಇದು ಯಾವ 2 ಪತ್ರಿಕೆ ಓಡಿಸುತ್ರಿ. ಒಂದು ವಾಗ್ಭೂಷಣ ಮತ್ತು ಸುವಾಸಿನಿ ಅಲ್ರಿ. ವಾಗ್ಭೂಷಣ ಮತ್ತು ಸುವಾಸಿನಿ ಪತ್ರಿಕೆಯನ್ನ ಕರ್ನಾಟಕ ವಿದ್ಯಾರ್ಥಿ ಸಂಘ ಓಡಿಸುತ್ತೆ ನೋಡಿ ಸರ್. ಇದು ನೆಕ್ಸ್ಟ್ ಧನುರ್ಧಾರಿ ಮತ್ತು ಖಾದಿ ವಿಜಯ. ಇದ್ಯಾರ್ದ್ರಿ? ಧನುರ್ಧಾರಿ ಮತ್ತು ಖಾದಿ ವಿಜಯ. ಹರ್ಡೇಕರ್ ಮಂಜಪ್ಪ ನೋಡ್ರಿ. ಧನುರ್ಧಾರಿ ಮತ್ತು ಖಾದಿ ವಿಜಯ ಅಂತಂದ್ರೆ ಹರ್ಡೇಕರ್ ಮಂಜಪ್ಪ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಕರ್ನಾಟಕ ವೈಭವ. ಇದ್ಯಾರ ಪತ್ರಿಕೆ ರೀ? ಮಧುವೀಡು ಕೃಷ್ಣರಾಯ ನೋಡ್ರಿ. ಈ ಕ್ವಶನ್ ಕೇಳಿ ನೋಡ್ರಿ ನಾನು. ಕರ್ನಾಟಕ ವೈಭವ ಇದು ಯಾರ ಪತ್ರಿಕೆ ಅಂತಂದ್ರೆ ಮಧುವೀಡು ಕೃಷ್ಣ ರಾಯ್ ಅಂತ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಕರ್ಮವೀರ ಪತ್ರಿಕೆ ಹನುಮಂತರಾವ್ ಮೋರೆ ಅಂತ ನೋಡ್ರಿ. ಇಬ್ರು ಬರ್ತಾರ್ರಿ. RR ದಿವಾಕರ್ ಬರ್ತಾರ. ಇನ್ನೊಬ್ಬ ಹನುಮಂತರಾವ್ ಮೋರೆ. ಇವನ್ ಕ್ವಶನ್ ಕೇಳಿ ನೋಡ್ರಿ. ಹನುಮಂತರಾವ್ ಮೋರೆ ಅಂತ ಬರ್ತ ನೋಡಿದ್ದು. ತಾಯ್ನಾಡು PR ರಾಮಯ್ಯ ನೋಡ್ರಿ. ತಾಯ್ನಾಡು ಇದು ಯಾರ ಪತ್ರಿಕೆ ಅಂತಂದ್ರೆ PR ರಾಮಯ್ಯ ಅಂತ ಬರ್ತ ನೋಡ್ರಿ. ಪ್ರಜಾಮಾತಾ ಇದು ಯಾರ ಪತ್ರಿಕೆ? PN ಗುಪ್ತಾ ನೋಡ್ರಿ. ಪ್ರಜಾಮಾತಾ ಇದ್ಯಾರ ಒಂದು ಪತ್ರಿಕೆ ಅಂತಂದ್ರೆ PN ಗುಪ್ತಾ ಅಂತ ಬರ್ತಾವ ಸರ್. ಇದು ನೆಕ್ಸ್ಟ್ ಹಿತಬೋಧಿನಿ ಇದು ಯಾರ ಪತ್ರಿಕೆ ರೀ? MS ಪುಟ್ಟಣ್ಣಯ್ಯ ನೋಡ್ರಿ. ಹಿತಬೋಧಿನಿ ಇದು ಯಾರ ಪತ್ರಿಕೆ ಅಂತಂದ್ರೆ MS ಪುಟ್ಟಣ್ಣಯ್ಯ ಬರ್ತ ನೋಡಿ ಸರ್. ಇದು ಈಗ ಹೇಳ್ರಿ. ನೆಕ್ಸ್ಟ್ ಧನುರ್ಧಾರಿ ಮತ್ತು ಖಾದಿ ವಿಜಯ
ಅಡೇಕರ್ ಮಂಜಪ್ಪ. ನೆಕ್ಸ್ಟ್ ಕರ್ನಾಟಕ ವೈಭವ ಮಧುವೀಡು ಕೃಷ್ಣರಾಯ್. ನೆಕ್ಸ್ಟ್ ಕರ್ಮವೀರ ಹನುಮಂತರಾವ್ ಮೊಹರೆ. ತಾಯ್ನಾಡು PR ರಾಮಯ್ಯ. ಪ್ರಜಾಮಾತಾ ಪತ್ರಿಕೆ BN ಗುಪ್ತಾ. ನೆಕ್ಸ್ಟ್ ಹಿತಬೋಧಿನಿ ಯಾರು ಅಂತಂದ್ರೆ MS ಪುಟ್ಟಣ್ಣ ಬರ್ತ ನೋಡ್ರಿ, MS ಪುಟ್ಟಣ್ಣ ಬರ್ತ ನೋಡಿ ಸರ್. ಇದು ಇಷ್ಟೇನಂತಂದ್ರೆ ಪತ್ರಿಕೆ ಬಗ್ಗೆ ಕ್ವಶನ್ ಕೇಸ್ ಸರ್. ಇದು ನೆಕ್ಸ್ಟ್ ನೋಡಿ ಸರ್, ಇದು ಇಲ್ಲಿ ಸಂಶೋಧನಾ ಸಂಸ್ಥೆ ಬರ್ತಾವ್ರಿ. ಕೆಲವಷ್ಟು ಪುರಾಣ ಕ್ವಶನ್ ಕೇಳಿದ್ದು ಸಂಶೋಧನಾ ಸಂಸ್ಥೆಗಳು. ಭಾರತೀಯ ಮರ ವಿಜ್ಞಾನ ಕೇಂದ್ರ ಐತಿ ಅಂತಂದ್ರೆ ಬೆಂಗಳೂರು ಸರ್. ಇದು ಲಾಸ್ಟ್ ಕ್ವಶನ್ ಇರೋದು. ಭಾರತೀಯ ಮರ ವಿಜ್ಞಾನ ಕೇಂದ್ರ ಐತಿ ಅಂತಂದ್ರೆ ಬೆಂಗಳೂರು ಕಂಡು ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಅಂತ್ರಿ, ಜಾರ್ಖಂಡ್ನ ರಾಂಚಿ ನೋಡ್ರಿ. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಅಂತ ಬರ್ತದೆ. ಪ್ರೊಡಕ್ಟಿವಿಟಿ ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತಂದ್ರೆ ಜಾರ್ಖಂಡ್ನ ರಾಂಚಿ ಬರ್ತ ನೋಡಿ ಸರ್. ಇದು ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಅಲಹಾಬಾದ್ ಅಂತ ನೋಡ್ರಿ. ಅದು ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ ಎನ್ವೈರ್ಮೆಂಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತಂದ್ರೆ ಉತ್ತರ ಪ್ರದೇಶದ ಅಲಹಾಬಾದ್ ಕಂಡು ಬರ್ತ ನೋಡಿ ಸರ್. ಇದು ಕೇಂದ್ರ ಅರಣ್ಯ ಸಂಶೋಧನಾ ಸಂಸ್ಥೆ ಡೆಹ್ರಾಡೂನ್. ಕೇಂದ್ರ ಅರಣ್ಯ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಡೆಹ್ರಾಡೂನ್. ಮಳೆ ಅರಣ್ಯ ಸಂಶೋಧನಾ ಸಂಸ್ಥೆ ಅಸ್ಸಾಂನ ಜೋರಾತ್. ಮಳೆ ಅರಣ್ಯ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಅಸ್ಸಾಂನ ಜೋರಾತ್ ಸರ್. ನೆಕ್ಸ್ಟ್ ಹಿಮಾಲಯ ಅರಣ್ಯ ಸಂಶೋಧನಾ ಸಂಸ್ಥೆ ಶಿಮ್ಲಾ. ಹಿಮಾಲಯ ಅರಣ್ಯ ಅಂತಂದ್ರೆ ಶಿಮ್ಲಾ ಸರ್. ಇಂದಿರಾ ಗಾಂಧಿ ಅರಣ್ಯ ಅಕಾಡೆಮಿ ಡೆಹ್ರಾಡೂನ್. ಇಂದಿರಾ ಗಾಂಧಿ ಅರಣ್ಯ ಅಕಾಡೆಮಿ ಅಂತಂದ್ರೆ ಡೆಹ್ರಾಡೂನ್. ಬಂಬು ಮತ್ತು ರಟ್ಟನ್ ಸಂಶೋಧನಾ ಕೇಂದ್ರ ಬಂಬು ಮತ್ತು ರಟ್ಟನ್ ಮಿಜೋರಾಂ ಬರ್ತ ನೋಡಿ ಸರ್. ಇದು ಅರಣ್ಯಾಧಾರಿತ ಜೀವನೋಪಾಯ ಮತ್ತು ವಿಸ್ತರಣಾ ಕೇಂದ್ರ. ಅರಣ್ಯಾಧಾರಿತ ಜೀವನೋಪಾಯ ಮತ್ತು ವಿಸ್ತರಣಾ ಕೇಂದ್ರ ತ್ರಿಪುರ ನೋಡ್ರಿ. ಅರಣ್ಯಾಧಾರಿತ ಜೀವನೋಪಾಯ ಮತ್ತು ವಿಸ್ತರಿತ ಕೇಂದ್ರ ಅಂತಂದ್ರೆ ತ್ರಿಪುರ ಬರ್ತ ನೋಡಿ ಸರ್. ಇದು ಕೇಂದ್ರ ಡ್ರಗ್ ಸಂಶೋಧನಾ ಕೇಂದ್ರ ಲಕ್ನೋ. ಕೇಂದ್ರ ಡ್ರಗ್ ಸಂಶೋಧನಾ ಕೇಂದ್ರ ಅಂತಂದ್ರೆ ಲಕ್ನೋ. ಕೇಂದ್ರ ಔಷಧಿಗಳ ಸಂಶೋಧನಾ ಸಂಸ್ಥೆ ಔಷಧಿ ಲಕ್ನೋ ಬರ್ತ್ರಿ. ಔಷಧಿ ಲಕ್ನೋ ಬರ್ತದೆ ನೋಡಿ ಸರ್. ಇದು ನೆಕ್ಸ್ಟ್ ಕೇಂದ್ರ ಹೋಮಿಯೋಪತಿ ಸಂಸ್ಥೆ ಕಲ್ಕತ್ತಾ. ಕೇಂದ್ರ ಹೋಮಿಯೋಪತಿ ಸಂಸ್ಥೆ ಅಂತಂದ್ರೆ ಕಲ್ಕತ್ತಾ ಸರ್. ಕೇಂದ್ರ ಗಣಿ ಮತ್ತು ತೈಲ ಸಂಶೋಧನಾ ಸಂಸ್ಥೆ ಜಾರ್ಖಂಡ್ನ ಧನದಾಬಾದ್. ಕೇಂದ್ರ ತೈಲ ಮತ್ತು ಗಣಿ ಸಂಶೋಧನೆ ಅಂತಂದ್ರೆ ಜಾರ್ಖಂಡ್ನ ಧನದಾಬಾದ್ ಬರ್ತ ನೋಡಿ ಸರ್. ಇದು DNA ಬೆರಳತ್ತು ಸಂಶೋಧನಾ ಕೇಂದ್ರ ಹೈದರಾಬಾದ್ ಸರ್. DNA ಬೆರಳತ್ತು ಸಂಶೋಧನಾ ಕೇಂದ್ರ ಅಂತಂದ್ರೆ ಹೈದರಾಬಾದ್ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ರಾಷ್ಟ್ರೀಯ ದೃಷ್ಟಿಮಾಂದ್ಯ ಸಂಶೋಧನಾ ಕೇಂದ್ರ. ರಾಷ್ಟ್ರೀಯ ದೃಷ್ಟಿಮಾಂದ್ಯ ಸಂಶೋಧನಾ ಕೇಂದ್ರ ಡೆಹ್ರಾಡೂನ್ ನೋಡ್ರಿ. ರಾಷ್ಟ್ರೀಯ ದೃಷ್ಟಿಮಾಂದ್ಯ ಒಂದು ಸಂಶೋಧನಾ ಕೇಂದ್ರ ಐತಿ ಅಂತಂದ್ರೆ ಡೆಹ್ರಾಡೂನ್ ಐತಿ ನೋಡಿ ಸರ್. ಇದು ರಾಷ್ಟ್ರೀಯ ಮಲೇರಿಯಾ ಸಂಶೋಧನಾ ಕೇಂದ್ರ ದೆಹಲಿ. ರಾಷ್ಟ್ರೀಯ ಮಲೇರಿಯಾ ಸಂಶೋಧನಾ ಕೇಂದ್ರ ಅಂತಂದ್ರೆ ದೆಹಲಿ. ರಾಷ್ಟ್ರೀಯ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಮುಂಬೈ ಸರ್. ರಾಷ್ಟ್ರೀಯ ಕ್ಯಾನ್ಸರ್ ಅಂತಂದ್ರೆ ಮುಂಬೈ. ರಾಷ್ಟ್ರೀಯ ಕ್ಷಯರೋಗ ಸಂಶೋಧನಾ ಸಂಸ್ಥೆ ಚೆನ್ನೈ. ರಾಷ್ಟ್ರೀಯ ಕ್ಷಯರೋಗ ಅಂತಂದ್ರೆ ಚೆನ್ನೈ ಬರ್ತ ನೋಡಿ ಸರ್. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದರಾಬಾದ್ ನೋಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತಂದ್ರೆ ಹೈದರಾಬಾದ್. ರಾಷ್ಟ್ರೀಯ ಸಾಗರ ಮಾಹಿತಿ ಸಂಶೋಧನಾ ಕೇಂದ್ರ ಹೈದರಾಬಾದ್. ರಾಷ್ಟ್ರೀಯ ಸಾಗರ ಮಾಹಿತಿ ಸಂಶೋಧನಾ ಕೇಂದ್ರ ಅಂತಂದ್ರೆ ಹೈದರಾಬಾದ್. ರಾಷ್ಟ್ರೀಯ ಸಾಗರ ಒಂದು ಏನು ಸಾಗರ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಸಂಸ್ಥೆ ಬಂತಂದ್ರೆ ಚೆನ್ನೈ ಬರ್ತಲ್ರಿ. ಅದು ರಾಷ್ಟ್ರೀಯ ಸಾಗರ ತಂತ್ರಜ್ಞಾನ ಸಂಸ್ಥೆ ಅಂತಂದ್ರೆ ಚೆನ್ನೈ ರೀ. ಸಾಗರ ತಂತ್ರಜ್ಞಾನ ಸಂಸ್ಥೆ ಬಂತಂತಂದ್ರೆ ಗೋವಾ ಏನ್ರಿ. ಏನಿಲ್ಲ ರೀ. ಟೆಕ್ನಾಲಜಿ ಬಂತಂತಂದ್ರೆ ಚೆನ್ನೈ ನೆನ್ಪಿಡ್ರಿ. ಓಷನೋಗ್ರಫಿ ಬಂತಂತಂದ್ರೆ ಗೋವಾ ನೋಡಿ ಸರ್. ಇದು ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಎಲ್ಲಿ ಐತ್ರಿ? ಮಂಗಳೂರಿನ ಸೂರತ್ಕಲ್ ನೋಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಅಂತ ಮಂಗಳೂರಿನ ಸೂರತ್ಕಲ್. ಇನ್ನೊಂದ್ಸಲ ಸ್ಪೀಡಾಗಿ ರಿವಿಷನ್ ಮಾಡ್ತು ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹೈದರಾಬಾದ್. ಕೇಂದ್ರೀಯ ಕಟ್ಟಡ ಸಂಶೋಧನಾ ಸಂಸ್ಥೆ ರೂರ್ಕಿ. ಕೇಂದ್ರೀಯ ಕಟ್ಟಡ ಸಂಶೋಧನಾ ಸಂಸ್ಥೆ ಜಾರ್ಖಂಡ್ನ ರೂರ್ಕಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕ ಸೂರತ್ಕಲ್. ಮಂಗಳೂರಿನ ಸೂರತ್ಕಲ್. ಮಲೇರಿಯಾ ಸಂಶೋಧನಾ ಸಂಸ್ಥೆ ದೆಹಲಿ. ರಾಷ್ಟ್ರೀಯ ದೃಷ್ಟಿಮಾಂದ್ಯರ ಸಂಸ್ಥೆ ಡೆಹ್ರಾಡೂನ್. ನೆಕ್ಸ್ಟ್ ಭಾರತೀಯ ಕ್ಯಾನ್ಸರ್ ಸಂಸ್ಥೆ ಮುಂಬೈ. ಕ್ಷಯರೋಗ ಸಂಸ್ಥೆ ಚೆನ್ನೈ. ರಾಷ್ಟ್ರೀಯ ಏನು ಆರೋಗ್ಯ ಏನು ಸಾರಿ ಯಾವ್ದ್ರಿ ಡ್ರಗ್ ಔಷಧಿ ಅಂತಂದ್ರೆ ಲಕ್ನೋ ಬರ್ತ್ರಿ. DNA ಬೆರಳಚ್ಚು ಬಂತಂತಂದ್ರೆ ಹೈದರಾಬಾದ್ ರೀ. ಕೇಂದ್ರೀಯ ಗಣಿ ಮತ್ತು ತೈಲ ಜಾರ್ಖಂಡ್ ಬರ್ತ ನೋಡ್ರಿ. ಧನದಾಬಾದ್ ಬರ್ತ್ರಿ. ಕೇಂದ್ರೀಯ ಡ್ರಗ್ ಲಕ್ನೋ. ರಾಷ್ಟ್ರೀಯ ಹೋಮಿಯೋಪತಿ ಕಲ್ಕತ್ತಾ. ರಾಷ್ಟ್ರೀಯ ಹೋಮಿಯೋಪತಿ ಅಂತಂದ್ರೆ ಕಲ್ಕತ್ತಾ. ನೆಕ್ಸ್ಟ್ ರೀ ಅರಣ್ಯಾಧಾರಿತ ಜೀವನೋಪಾಯ ಮತ್ತು ವಿಸ್ತರಣಾ ಕೇಂದ್ರ ತ್ರಿಪುರದ ಅಗರ್ತಲ. ಬಂಬು ಮತ್ತು ರಟ್ಟಣ ಕೇಂದ್ರ
ಮಿಜೋರಾಂ ಬರ್ತ ನೋಡ್ರಿದ್ದು ಇಂದಿರಾ ಗಾಂಧಿ ಅರಣ್ಯ ಅಕಾಡೆಮಿ ಡೆಹ್ರಾಡೂನ್. ನೆಕ್ಸ್ಟ್ ಹಿಮಾಲಯ ಅರಣ್ಯ ಸಂಶೋಧನಾ ಸಂಸ್ಥೆ ಶಿಮ್ಲಾ ಸರ್. ಹಿಮಾಲಯ ಅರಣ್ಯ ಸಂಶೋಧನಾ ಸಂಸ್ಥೆ ಅಂತಂದ್ರೆ ಶಿಮ್ಲಾ. ಉಷ್ಣವಲಯದ ಅರಣ್ಯ ಸಂಶೋಧನಾ ಸಂಸ್ಥೆ ಮಧ್ಯಪ್ರದೇಶದ ಜಬ್ಬಲ್ಪುರ್. ಮಳೆಯ ಅರಣ್ಯ ಸಂಶೋಧನಾ ಸಂಸ್ಥೆ ಯಾವ್ದ್ರಿ ಅಸ್ಸಾಂನ ಜೋರಾಟ್ ಸರ್. ಕೇಂದ್ರೀಯ ಅರಣ್ಯ ಸಂಶೋಧನಾ ಸಂಸ್ಥೆ ಡೆಹ್ರಾಡೂನ್ ಬರ್ತ ನೋಡ್ರಿ. ಸೆಂಟರ್ ಫಾರ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ ಜಾರ್ಖಂಡ್ನ ರಾಂಚಿ ಸರ್. ನೆಕ್ಸ್ಟ್ ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ ಆ್ಯಂಡ್ ಎನ್ವೈರ್ಮೆಂಟ್ ಉತ್ತರ ಪ್ರದೇಶದ ಅಲಹಾಬಾದ್ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೆ ನೋಡಿ ಸರ್ ಯಾವುದಂತಂದ್ರೆ ಇಲ್ಲಿ ಕೇದಕ್ಕೆ ನೋಡ್ರಿ ಯಾವುದಂತಂದ್ರೆ ಗೋಲ್ಡನ್ ಸ್ಮಿತ್ ಲೈನ್ ಯಾರು ಇಸ್ಕೊಂಡು ಐತೆ ಅಂತಾರೆ. ಗೋಲ್ಡನ್ ಸ್ಮಿತ್ ಲೈನ್ ಇಸ್ರೇಲ್ ಮತ್ತು ಇರಾನ್ ಮತ್ತು ಪಾಕಿಸ್ತಾನ ಸರ್. ಇರಾನ್ ಮತ್ತು ಪಾಕಿಸ್ತಾನ ಗೋಲ್ಡನ್ ಸ್ಮಿತ್ ಲೈನ್ ಅಂತ ಬರ್ತಾ. ಇದು ಯಾವ ದೇಶ ವಿವಾದ ಐತೆ ಅಂತಂದ್ರೆ ಇರಾನ್ ಮತ್ತು ಪಾಕಿಸ್ತಾನ. ಕರೆಕ್ಟ್, ಇರಾನ್ ಮತ್ತು ಪಾಕಿಸ್ತಾನ ಬರ್ತ ನೋಡಿ ಸರ್. ಇದು ರ್ಯಾಡ್ ಕ್ಲಿಪ್ ಅಂದ್ರೆ ಭಾರತ ಮತ್ತು ಇಂಡಿಯಾ. ಭಾರತ ಮತ್ತು ಪಾಕಿಸ್ತಾನ ಬರ್ತ ನೋಡ್ರಿ. ರ್ಯಾಡ್ ಕ್ಲಿಪ್ ಭಾರತ ಮತ್ತು ಪಾಕಿಸ್ತಾನ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಭಾರತ ಮತ್ತು ಚೀನಾ. LOC ಭಾರತ ಮತ್ತು ಪಾಕಿಸ್ತಾನ ಬರ್ತ ನೋಡಿ ಸರ್. ಇದು ಮ್ಯಾಕ್ಮೋಹನ್ ಭಾರತ ಮತ್ತು ಚೀನಾ. ಈಡನ್ಬರ್ಗ್ ಜರ್ಮನ್ ಮತ್ತು ಪೋಲೆಂಡ್ ಸರ್. ಮ್ಯಾಗ್ನೆಟ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್ ಸರ್. ಸಿಗ್ಫ್ರೈಡ್ ರೇಖೆ ಜರ್ಮನಿ ಮತ್ತು ಫ್ರಾನ್ಸ್ ಸರ್. ಬ್ಲೂ ಲೈನ್ ರೇಖೆ ಇಸ್ರೇಲ್ ಮತ್ತು ಲೆಬನಾನ್ ಅಲ್ರಿ. ಬ್ಲೂ ಲೈನ್ ರೇಖೆ ಅಂತ ಇಸ್ರೇಲ್ ಮತ್ತು ಲೆಬನಾನ್. ಮತ್ತು ಗ್ರೀನ್ ಲೈನ್ ಬರಲ್ರಿ ಅವು ಯಾವ ಗೊತ್ತಂತ ಸರ್ ಹೇಳ್ರಿ ಯಾವ್ರಿ? ಇಸ್ರೇಲ್ ಮತ್ತು ಗಾಜಾ ರೀ. ಗ್ರೀನ್ ಲೈನ್ ರೀ. ಪರ್ಪಲ್ ಅಂತ ಇಸ್ರೇಲ್ ಮತ್ತು ಸಿರಿಯಾ ಪರ್ಪಲ್. ಗ್ರೀನ್ ಲೈನ್ ಅಂತ ಇಸ್ರೇಲ್ ಮತ್ತು ಗಾಜಾ ಅಂತ ನೋಡ್ರಿ. ಪರ್ಪಲ್ ಅಂತಂದ್ರೆ ಇಸ್ರೇಲ್ ಮತ್ತು ಲೆಬನಾನ್ ಕರೆಕ್ಟ್ ಅಲ್ರಿ. ಬ್ಲೂ ಲೈನ್ ಅಂತಂದ್ರೆ ಇಸ್ರೇಲ್ ಮತ್ತು ಲೆಬನಾನ್. ಪರ್ಪಲ್ ಅಂದ್ರೆ ಇಸ್ರೇಲ್ ಮತ್ತು ಸಿರಿಯಾ ಸರ್. ಇನ್ನೊಂದು ಗ್ರೀನ್ ಲೈನ್ ಅಂತಂದ್ರೆ ಇಸ್ರೇಲ್ ಮತ್ತು ಗಾಜಾ ಬರ್ತ ನೋಡ್ರಿ. ನೆನ್ಪಡ್ರಿ ಅವನ್ನ. ನೆಕ್ಸ್ಟ್ ನೋಡಿ ಸರ್ ಇದು ಮ್ಯಾನ ರಿಮ್ ರೇಖೆ ರಷ್ಯಾ ಮತ್ತು ಪೋಲ್ಯಾಂಡ್ ಬರ್ತದೆ. ಪೋಲ್ಯಾಂಡ್ ಫಿನ್ಲ್ಯಾಂಡ್ ರೀ. ರಷ್ಯಾ ಮತ್ತು ಫಿನ್ಲ್ಯಾಂಡ್ ಬರ್ತಾನೆ. ಓಡರ್ ನಿಶೆ ಜರ್ಮನ್ ಮತ್ತು ಪೋಲ್ಯಾಂಡ್. ಓಡರ್ ನಿಶೆ ಅಂತ ಜರ್ಮನ್ ಮತ್ತು ಪೋಲ್ಯಾಂಡ್. ಮೆಡಿಸಿನ್ ಲೈನ್ ಅಮೇರಿಕ ಮತ್ತು ಕೆನಡಾ. ಮೆಡಿಸಿನ್ ಲೈನ್ ಅಂತ ಅಮೇರಿಕ ಮತ್ತು ಕೆನಡಾ ಸರ್. 17 ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ಬರ್ತ ನೋಡ್ರಿ. 20 ಲಿಬಿಯಾ ಮತ್ತು ಸುಡಾನ್. 17 ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ. 20 ಅಂತ ಲಿಬಿಯಾ ಮತ್ತು ಸುಡಾನ್ ಸರ್. 22 ಈಜಿಪ್ಟ್ ಮತ್ತು ಸುಡಾನ್ ಸರ್. ಕರೆಕ್ಟ್ ಅಲ್ಲ ಈಜಿಪ್ಟ್ ಮತ್ತು ಸುಡಾನ್. 24 ಭಾರತ ಮತ್ತು ಪಾಕಿಸ್ತಾನ. 31 ಇರಾಕ್ ಮತ್ತು ಇರಾನ್ ಸರ್. ಇರಾಕ್ ಮತ್ತು ಇರಾನ್ ಸರ್. 38 ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಸರ್. ಯಾವ್ದಂತಂದ್ರೆ 38. 49 ಅಮೇರಿಕ ಮತ್ತು ಕೆನಡಾ ಸರ್. ಇನ್ನೊಂದು ಸಲ 49 ಇಲ್ಲಣ್ಣ ಅಮೇರಿಕ ಮತ್ತು ಕೆನಡಾ ಸರ್. 38 ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ. 24 ಭಾರತ ಮತ್ತು ಪಾಕಿಸ್ತಾನ. 31 ಇರಾಕ್ ಮತ್ತು ಇರಾನ್ ಸರ್. ಇರಾಕ್ ಮತ್ತು ಇರಾನ್ ಸರ್. 22 ಈಜಿಪ್ಟ್ ಮತ್ತು ಸುಡಾನ್ ಸರ್. 20 ಲಿಬಿಯಾ ಮತ್ತು ಸುಡಾನ್. ಲಿಬಿಯಾ ಮತ್ತು ಸುಡಾನ್ ಸರ್. 17 ಉತ್ತರ ವಿಯೆಟ್ನಾಂ ಮತ್ತು ದಕ್ಷಿಣ ವಿಯೆಟ್ನಾಂ ಸರ್. ಮೆಡಿಸಿನ್ ಲೈನ್ ಅಮೇರಿಕ ಮತ್ತು ಕೆನಡಾ ಸರ್. ಅಮೇರಿಕ ಮತ್ತು ಕೆನಡಾ. ಓಡರ್ ನಿಶೆ ಜರ್ಮನಿ ಮತ್ತು ಪೋಲ್ಯಾಂಡ್. ನೆಕ್ಸ್ಟ್ ಮ್ಯಾನರ್ ಇಮ್ ರಷ್ಯಾ ಮತ್ತು ಪೋಲ್ಯಾಂಡ್ ಫಿನ್ಲ್ಯಾಂಡ್. ರಷ್ಯಾ ಮತ್ತು ಫಿನ್ಲ್ಯಾಂಡ್ ಬರ್ತಾವೆ ನೋಡ್ರಿ. ಬ್ಲೂ ಲೈನ್ ಇಸ್ರೇಲ್ ಮತ್ತು ಲೆಬನಾನ್. ಪರ್ಪಲ್ ಲೈನ್ ಸಿರಿಯಾ ಮತ್ತು ಇಸ್ರೇಲ್ ಸರ್. ಇನ್ನೊಂದು ಯಾವ್ದು ರೀ ಗ್ರೀನ್ ಲೈನ್ ಗಾಜಾ ಮತ್ತು ಇಸ್ರೇಲ್ ಸರ್. ಗಾಜಾ ಮತ್ತು ಇಸ್ರೇಲ್ ಬರ್ತ ನೋಡ್ರಿ. ಇದು ಸಿಗ್ಫ್ರೈಡ್ ರೇಖೆ ಜರ್ಮನ್ ಮತ್ತು ಫ್ರಾನ್ಸ್. ಮ್ಯಾಗ್ನೆಟ್ ರೇಖೆ ಜರ್ಮನ್ ಮತ್ತು ಫ್ರಾನ್ಸ್. ಇಂಡನ್ಬರ್ಗ್ ರೇಖೆ ಜರ್ಮನಿ ಮತ್ತು ಪೋಲ್ಯಾಂಡ್ ಬರ್ತ ನೋಡ್ರಿ. ಇದು ಮ್ಯಾಕ್ಮೋನ್ ರೇಖೆ ಅಂತಂದ್ರೆ ಭಾರತ ಮತ್ತು ಚೀನಾ. LAC ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ. LOC ಅಂತಂದ್ರೆ LAC ಅಂತ ಭಾರತ ಮತ್ತು ಚೀನಾ. LOC ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ. ಗೋಲ್ಡನ್ ಸ್ಮಿತ್ ಲೈನ್ ಅಂತಂದ್ರೆ ಇರಾನ್ ಮತ್ತು ಪಾಕಿಸ್ತಾನ ಬರ್ತ ನೋಡಿ ಸರ್. ಇರಾನ್ ಮತ್ತು ಪಾಕಿಸ್ತಾನ ಬರ್ತ ನೋಡಿ ಸರ್. ಇದು ಲಾಸ್ಟ್ ಕ್ವಶನ್ ಅದು. ಲಾಸ್ಟ್ ಕ್ವಶನ್ ಅದು. ಜಾನಪದ ಹಾಡು ಬಗ್ಗೆ ಕ್ವಶನ್ ಕೇನ್ರಿ. ಜಾನಪದ ಹಾಡು ಮತ್ತಿಲ್ಲಿ ಆಡಬೇಡ. ಜಾನಪದ ಹಾಡು ಬಗ್ಗೆ ಕ್ವಶನ್ ಕೇನ್ರಿ. ಏನು ಕ್ವಶನ್ ಅಂತಂದ್ರೆ ಜಾರಿ ಹಿಮಾಚಲ ಪ್ರದೇಶ, ಭೂತ ಹಾಡು ಕೇರಳ, ಸೋಹಾರ ಬಿಹಾರ, ವಿಲ್ಲಪಟ್ಟು ಕೇರಳ. ಇದ್ರೆ ಯಾವ ತಪ್ಪು ಐತ್ರಿ? ನಾಳೆ ಕರೆಕ್ಟ್ ಐತ್ರಿ. ಅರ್ಥ ಆಯ್ತಿಲ್ಲ ಕ್ವಶನ್? ಹೂವರೇನ್ರಿ. ಜಾರಿ ಹಿಮಾಚಲ ಪ್ರದೇಶ ಅಂತ್ರಿ. ಭೂತ ಹಾಡು ಕೇರಳ ಅಂತ್ರಿ. ಸೋಹಾರ ಬಿಹಾರ್ ಅಂತ್ರಿ.
ವಿಲ್ಲುಪಟ್ಟು ಕೇರಳ ಅಂತಾರೆ. ಇದ್ರೊಳಗೆ ಯಾವ ತಪ್ಪು ಐತಿ? ವಿಲ್ಲುಪಟ್ಟು ನೋಡ್ರಿ ಅಂತಂದ್ರೆ ತಮಿಳ್ನಾಡು ನೋಡ್ರಿ. ವಿಲ್ಲುಪಟ್ಟು ಅಂತಂದ್ರೆ ತಮಿಳ್ನಾಡು. ಜಾರಿ ಜಾನಪದ ಹಾಡು ಹಿಮಾಚಲ ಪ್ರದೇಶ, ಭೂತ ಹಾಡು ಕೇರಳ, ಸೋಹಾರ ಬಿಹಾರ, ವಿಲ್ಲುಪಟ್ಟು ತಮಿಳ್ನಾಡು. ಇವು ಜಾನಪದ ನೃತ್ಯ ಬರ್ತ ನೋಡ್ರಿ. ಕೆಲವೊಂದಿಷ್ಟು ಜಾನಪದ ನೃತ್ಯ ಆತ್ನ ಯಾವ ರಾಜ್ಯದ ಹೇಳ್ರು? ಜಾನಪದ ನೃತ್ಯಗಳು. ಭಾವಗೀತೆ ಕರ್ನಾಟಕ ಕರೆಕ್ಟ್ ನೋಡ್ರಿ. ಅಂದ್ರೆ ಭಾವಗೀತೆ ಅಂತಂದ್ರೆ ನಮ್ಮ ಸ್ವಲ್ಪ ಅದರ ಎಚ್ಚರದ ನಾವು ಭಾವಗೀತೆ ಅಂತ ಅಂತಿರ್ತಲ್ರಿ. ಈಗ ಲಿಂಗಣ್ಣ ಸಂಗಡಿ ಅವರಿಂದ ಭಾವಗೀತೆ ಅಂತಂದ್ರೆ, ಲಿಂಗಣ್ಣ ಸಂಗಡಿ ಅಂತಂದ್ರೆ ಭಾವಗೀತೆ ಅಂತ, ಆ ಥರ ಭಾವಗೀತೆ ಅಂತ ಕರ್ನಾಟಕದ ಇದು. ನೆಕ್ಸ್ಟ್ ಏನಂತಂದ್ರೆ ವನವಾನ ಅಂತ ಬರ್ತೀರಿ. ವನವಾನ ವದವಾನ ವನವಾನ ವದವಾನ ಅನ್ರಿ. ವದವಾನ ಜಮ್ಮು ಕಾಶ್ಮೀರ, ಸಾರಿ ಮಹಾರಾಷ್ಟ್ರ ರೀ. ವದವಾನ ಜಮ್ಮು ಕಾಶ್ಮೀರ ಅನ್ರಿ, ಮಹಾರಾಷ್ಟ್ರ ರೀ. ನೋಡ್ರಿ ಒಂದ್ಸಲ ವದವಾನ ಜಾನಪದ ನೃತ್ಯ. ವದವಾನ ಬಂದ್ರೆ ಮತ್ತೆ ಅಲ್ಲಿ ಇಂಟು ಹೋಗ್ಬೇಡ ನೀನು. ಬಿಹು ಹಬ್ಬ ಅಸ್ಸಾಂ. ಉಸಿರು ಅಸ್ಸಾಂ. ಬಿಹು ಮತ್ತು ಉಸಿರು ಯಾರದು ಅಂತಂದ್ರೆ ಅಸ್ಸಾಂ ಬರ್ತ ನೋಡ್ರಿ. ಬಾಂಗ್ರಾ ಪಂಜಾಬ್. ಬಾಂಗ್ರಾ ಅಂತಂದ್ರೆ ಪಂಜಾಬ್ ಬರ್ತ ನೋಡ್ರಿ. ನೆಕ್ಸ್ಟ್ ಭಾವಗೀತೆ ಕರ್ನಾಟಕದ್ದು ಪಯ್ಯಾಡು. ಪಯ್ಯಾಡು ಯಾವ ರಾಜ್ಯ ಜಾನಪದ ನೃತ್ಯ? ಪಯ್ಯಾಡು ಮಧ್ಯಪ್ರದೇಶ ಅಂತ ನೋಡ್ರಿ. ಪಯ್ಯಾಡು ಬಂತಂತಂದ್ರೆ ಮಧ್ಯಪ್ರದೇಶ ಬರ್ತ ನೋಡ್ರಿ. ಲಾವಣಿ ಪೋವಾಡ. ಲಾವಣಿ ಪೋವಾಡ ದಶಾವತಾರ ಎಲ್ಲ ಅಂತಂದ್ರೆ ಮಹಾರಾಷ್ಟ್ರ. ನೆಕ್ಸ್ಟ್ ಕೊಂಚಂ ಪರ್ವ ಮಣಿಪುರ್ ನೋಡ್ರಿ. ಕೊಂಚಂ ಪರ್ವ ಇದು ಯಾವ ರಾಜ್ಯ ಜಾನಪದ ನೃತ್ಯ ಅಂತಂದ್ರೆ ಮಣಿಪುರ್ ಬರ್ತ ನೋಡ್ರಿ. ಪಾಂಡವಾನಿ ಛತ್ತೀಸ್ಗಢ ನೋಡ್ರಿ. ಪಾಂಡವಾನಿ ಇದು ಯಾವ ರಾಜ್ಯ ಜಾನಪದ ಅಂತಂದ್ರೆ ಛತ್ತೀಸ್ಗಢ ಬರ್ತ ನೋಡ್ರಿ. ಮಾಂಡೋ ಗೋವಾ ನೋಡ್ರಿ. ಮಾಂಡೋ ಇದು ಯಾವ ರಾಜ್ಯ ಜಾನಪದ ಅಂತಂದ್ರೆ ಗೋವಾ ಬರ್ತ ನೋಡ್ರಿ ಇದು. ನೆಕ್ಸ್ಟ್ ಗಂಗೂರು ಮತ್ತು ಕಯಾಲು. ಗಂಗೂರು, ಕಯಾಲು, ಗೂಮರು ಇವಂತಂತಂದ್ರೆ ರಾಜಸ್ಥಾನ ಬರ್ತ ನೋಡ್ರಿ ಸರ್ ಇದು. ಬಾಂಗ್ರಾ ಮತ್ತು ಗಿಡ್ಡ ಪಂಜಾಬ್ ಬರ್ತ ನೋಡ್ರಿ. ನೌಟಂಕಿ, ರಾಸಲೀಲಾ, ರಾಮಲೀಲಾ ಉತ್ತರ ಪ್ರದೇಶ ನೋಡ್ರಿ. ನೌಟಂಕಿ, ರಾಸಲೀಲಾ, ರಾಮಲೀಲಾ ಅಂತಂದ್ರೆ ಉತ್ತರ ಪ್ರದೇಶ ಬರ್ತ ನೋಡ್ರಿ ಸರ್ ಇದು. ನೆಕ್ಸ್ಟ್ ಬಟಿಯಾಲಿ ಅಂತೇಳಿ ನಾನು ಪಶ್ಚಿಮ ಬಂಗಾಳ ಬರ್ತ ನೋಡ್ರಿ. ಬಟಿಯಾಲಿ ಬಂತಂತಂದ್ರೆ ಪಶ್ಚಿಮ ಬಂಗಾಳ ಬರ್ತ ನೋಡಿ ಸರ್ ಇದು. ಸಾಕಣೆ ಎಷ್ಟು ಇವತ್ತು ಹೇಳಿದ್ದು. ಈಗ ನಾಳೆ